ಇವತ್ತು ನನ್ನೊಂದಿಗೆ ಬಹಳ ಚಿಕ್ಕ ವಯಸ್ಸಲ್ಲಿ ಅದ್ಭುತವಾದ ಸಾಧನೆ ಮಾಡಿರ್ತಕ್ಕಂತಹ ಮೈಸೂರಿನ ಒಂದು ದೈತ್ಯ ಪ್ರತಿಭೆ ನನ್ನ ಮುಂದೆ ಇದೆ. ಈ ಗೇಮ್ ಬಗ್ಗೆ ನೀನೇ ಸ್ವಲ್ಪ ಬಿಡಿಸಿ ಹೇಳಿ ನಮಗೆ. ವೂಶುನ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಮಿಕ್ಸ್ ಆಗಿದೆ, ಅದಕ್ಕೆ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತಾರೆ. ಈ ಗೇಮ್ ಅನ್ನೇ ಆಯ್ಕೆ ಮಾಡ್ಲಿಕ್ಕೆ ಕಾರಣ ಏನು? ನಮ್ಮಪ್ಪ ಸೋಷಿಯಲ್ ಮೀಡಿಯಲ್ಲಿ ಸರ್ಚ್ ಮಾಡುವಾಗ ಗೊತ್ತಾಯ್ತು ವೂಶು ಅಂತ ಒಂದು ಮಾರ್ಷಲ್ ಆರ್ಟ್ಸ್ ಇದೆ ಅಂತ. ಅವಾಗ ಅವರು ನನ್ನ ಇದೇ ಮಾರ್ಷಲ್ ಆರ್ಟ್ಸ್ ಸೇರಿಸಬೇಕು ಅಂತ ಡಿಸೈಡ್ ಮಾಡಿದ್ರು. ಅವ್ರು ಬರೀ ಸೆಲ್ಫ್ ಡಿಫೆನ್ಸ್ಗಾಗಿ ಸೇರಿಸಿದ್ರು. ನಾನು ಫಸ್ಟ್ ಸ್ಟೇಟ್ ಲೆವೆಲ್ ನ ಬಾಗಲಕೋಟೆಯಲ್ಲಿ ಆಡಿದಾಗ ನನಗನ್ನಿಸ್ತು ನಾನು ಯಾಕೆ ಇದನ್ನೇ ಪ್ಯಾಷನ್ ಮತ್ತೆ ಪ್ರೊಫೆಷನ್ ಆಗಿ ತಗೊಂಬಾರ್ದು ಅಂತ. ಸೊ ಅವ್ರಿಗೆ ಆ ಥಾಟ್ ಬರ್ಲಿಕ್ಕೆ ಏನು ಕಾರಣ ಇರ್ಬೋದು? ಇವಾಗ ನಿನ್ನ ಸೇಫ್ಟಿಗೋಸ್ಕರ, ನಿನ್ನ ಸೆಲ್ಫ್ ಡಿಫೆನ್ಸ್ಗೋಸ್ಕರ. ಬಟ್ ಇದ್ರಲ್ಲಿ ಭವಿಷ್ಯ ಇದೆ ಅಂತ ಆ ಮಟ್ಟಿನ ಭರವಸೆ ಬಂದಿದ್ದು ಯಾವಾಗ ನಿಮ್ಮ ಹೆತ್ತವ್ರಿಗೆ? ಆ ಆಟ ನಾನು ಚೆನ್ನಾಗಿ ಆಡಿದೆ, ಮತ್ತೆ ನನಗೆ ತುಂಬ ಇಷ್ಟ ಆಯಿತು ಆ ಗೇಮ್. ಸೊ ನನ್ನ ಮಮ್ಮಿ ಪಾಪಂಗೆ ನಾನು ಹೇಳಿದೆ ನಾನು ಇದೇ ಗೇಮ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಅವ್ರು ಒಪ್ಕೊಂಡ್ರು. ಸೊ ಅರ್ಜುನ ಪ್ರಶಸ್ತಿ ಈ ಗೇಮಲ್ಲಿ 5 ಜನಕ್ಕೆ ಸಿಕ್ಕಿದೆ. ಹೌದು. ಬಟ್ ನಿಮಗೆ ಕನಸಿದೆಯಾ ನಾನು ಒಬ್ಳಾಗಬೇಕಾದ್ರಲ್ಲಿ ಅಂತ? ಖಂಡಿತ. ನೀವು ಆಡಿರೋ ಮ್ಯಾಚ್ಗಳನ್ನೇ ನೀವೇ ನೋಡಬೇಕಾದ್ರೆ ಏನು ಮನಸ್ಥಿತಿ ಇರುತ್ತೆ ನಿಮಗೆ? ನಾನು ಫಸ್ಟ್ ನೋಡ್ತೇನೆ ನಾನು ಏನನ್ನ ಮಿಸ್ ಮಾಡ್ತಿದ್ದೀನಿ ಅಂತ. ಅಂದರೆ ಅದು ಕರೆಕ್ಟಾಗಿ ಆಗಿಲ್ಲ ಅಂದರೆ ನಾನು ಕೋಚ್ನ ಕೇಳ್ತೀನಿ. ಸೊ ಎಷ್ಟು ಸಮಯ ಒಂದು ದಿನದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಿ? 5 hours. 5 hours ದಿನ. ಓದೋದು ಎಷ್ಟೊತ್ತು ಓದ್ತೀರಿ? ಎಕ್ಸಾಮ್ಗಿಂತ ಮುಂಚೆ ಓದ್ತೀನಿ, ಇಲ್ಲಾಂದರೆ ವೀಕೆಂಡ್ಸಲ್ಲಿ ಓದ್ತೀನಿ. ಮತ್ತು ಎಕ್ಸಾಮ್ಗಿಂತ ಒಂದಿನ ಮುಂಚೆ ಓದ್ತೀನಿ. ಹಾಂ, ಮತ್ತು ವರ್ಷ ಪೂರ್ತಿ ನಾನು ವೀಕೆಂಡ್ಸಲ್ಲಿ ಕೆಲವೊಂದು ಸತಿ ಓದ್ತೀನಿ. ಧರ್ಮ ಕರ್ಮ ದೇವರು ನೋಡ್ತಾನೆ, ಇದ್ರ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ? ಹಾಂ, ನಾನು ದೇವ್ರ ಮೇಲೆ ತುಂಬ ನಂಬ್ತೀನಿ. ನನ್ನ ಫೇವ್ರೆಟ್ ಗಾಡ್ ಆಂಜನೇಯ ಸ್ವಾಮಿ. ಎಲ್ಲ ಮ್ಯಾಚಸಲ್ಲೂ ನನ್ನ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದನೇ ನಾನು ಇಲ್ಲಿ ತನಕ ಈ ಚೇರ್ ಮೇಲೆ ಇವಾಗ ಕೂತಿದ್ದೀನಿ. ಆಂಜನೇಯ ಅಂತ ಕಣ್ಮುಂದೆ ಬಂದಾಗ ನಿಮಗೆ ಸಡನ್ ಆಗಿ ಏನು ನೆನಪಾಗುತ್ತೆ? ಅವರು ಭಕ್ತಿ ಹೇಗೆ ರಾಮನ ಮೇಲೆ ಫೋಕಸ್ ಮಾಡ್ತಿದ್ರು, ಅದೇ ಥರ ನಾನು ವೂಶು ಅನ್ನೋ ಸ್ಪೋರ್ಟ್ಸಲ್ಲಿ ಭಕ್ತಿನ ಇಟ್ಕೊಂಡು ಅದರಲ್ಲಿ ಫೋಕಸ್ ಮಾಡಿ ನಾನು ಅದರಲ್ಲಿ ಚಾಂಪಿಯನ್ ಆಗಬೇಕು ಅಂತ ಅನಿಸುತ್ತೆ. ಗೆಲುವು ಎಲ್ಲರಿಗೂ ಬೇಕು, ಎಲ್ಲರೂ ಬಯಸ್ತಾರೆ, ಸೋಲನ್ನು ಯಾರೂ ಬಯಸಲ್ಲ. ಇನ್ ಕೇಸ್ ಸೋಲಾದರೆ ನಾನು ಹೆಂಗೆ ನೋಡ್ತೀನಿ ಅಂದರೆ ಫೇಲ್ಯೂರ್ ಇಸ್ ಅ ಸ್ಟೆಪ್ ಆಫ್ ಸಕ್ಸಸ್ ಅಂತ ನೋಡ್ತೀನಿ ನಾನು. ಗೆಲುವನ್ನು ಸ್ವೀಕಾರ ಮಾಡಲಿಕ್ಕೆ ಏನು ಶಕ್ತಿ ಬೇಕೋ ಸೋಲನ್ನು ಸ್ವೀಕರಿಸೋಕೆ ಅದಕ್ಕಿಂತ ಜಾಸ್ತಿ ಶಕ್ತಿ ಬೇಕು ಅಂತ ದೊಡ್ಡವರು ಹೇಳ್ತಾರೆ. ಅಂದರೆ ಇವಾಗ ನಾನು ಸೋತಿದ್ದೀನಿ ಅಂದರೆ ಅದರಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿ ಸೋತಿರ್ತೀನಿ. ಸೊ ಅದೇ ಮಿಸ್ಟೇಕ್ನ ನಾನು ಸರಿ ಮಾಡಿಕೊಂಡೆ ನೆಕ್ಸ್ಟ್ ಮ್ಯಾಚ್ ನಾನು ಖಂಡಿತ ಗೆಲ್ತೀನಿ. ಸೋತಿದ್ದ ಸಮಸ್ಯೆ ಅಲ್ಲ, ನನ್ನ ಸೋಲನ್ನು ಜನ ಆಡ್ಕೊಳ್ತಾರೆ ಅನ್ನೋದು ಸಮಸ್ಯೆ. ಜನರು ಏನು ಹೇಳಿದ್ರು ನಾವು ಫೋಕಸ್ ಮಾಡಬಾರ್ದು, ಜಸ್ಟ್ ಫೋಕಸ್ ಮಾಡಿ ಆಂಜನೇಯ ಸ್ವಾಮಿ ಅಂದ್ಕೊಂಡು ಮುಂದೆ ನಡಿಬೇಕು. ಸೊ ಈಗ ನೀವು ಎಷ್ಟನೇ ವಯಸ್ಸಿಗೆ ಮೊದಲ ಚಿನ್ನದ ಪದಕ ಗೆದ್ದಿದ್ದು? 6 years. ಗೋಲ್ಡ್ ಮೆಡಲನ್ನು ಸಂಭ್ರಮಿಸುವಷ್ಟು ಅಥವಾ ಅದರ ಮಹತ್ವ ತಿಳಿಯುವಷ್ಟು ನಿಮಗೆ ಪ್ರಬುದ್ಧತೆ ಇತ್ತ ಅವತ್ತಿಗೆ? ಇಲ್ಲ, ನಾನು ಸ್ವಲ್ಪ ಖುಷಿಯಾಗಿತ್ತು. ನಮ್ಮ ತಾತ ಅಪ್ಪ ಅಮ್ಮ ಎಲ್ಲರೂ ತುಂಬ ಖುಷಿ ಪಟ್ಟರು. ಬಟ್ ಅಲ್ಲಿ ತುಂಬ ಇಂಜುರಿಗಳೇನಾದರೂ ಆಗುತ್ತವ? ತುಂಬ ಆಗುತ್ತೆ. ನಿಮ್ಗಾಗಿದ್ದಾವ? ಆಗಿದೆ. ಯಾವ ಭಾಗಕ್ಕೆ ಹೆಚ್ಚು ಪೆಟ್ಟಾದರೆ ಸಾಧ್ಯತೆ? ಚೆಸ್ಟ್ಗೂ ಬ್ರೆತ್ ಲಾಕ್ ಆಗ್ಬೋದು, ಹ್ಯಾಂಡ್ ಡಿಸ್ಲೊಕೇಟ್ ಆಗ್ಬೋದು, ಬ್ಲಡ್ ಬರ್ಬೋದು. ಫಸ್ಟ್ ಆಫ್ ಆಲ್ ಈ ಆಟದಲ್ಲಿ ಭಯ ಇರಬಾರ್ದು. ಹಾಂ, ಭಯ ಇದ್ರೆ ನಾವೇನೂ ಸಾಧಿಸೋಕ್ಕಾಗಲ್ಲ. ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಸರ್ಕಾರದಿಂದ ಮಾನ್ಯತೆ ಇದೆಯಾ ಅಥವಾ ಇನ್ನೂ ಹೆಚ್ಚಿನದು ಬೇಕಾ ಪ್ರೋತ್ಸಾಹ? ಇನ್ನೂ ಹೆಚ್ಚು ಪ್ರೋತ್ಸಾಹ ಬೇಕು. ಅಂದ್ಕೊಂಡು ಹೋಗಿ ಪ್ರತಿ ಸಾರಿ ಗೆದ್ದಿದ್ದುಂಟಾ ಅಥವಾ ಅಂದ್ಕೊಂಡು ಹೋಗಿ ಸೋತಿದ್ದು ಉಂಟಾ? ಅಂದರೆ ನಾನು ಫಸ್ಟ್ ಆಂಜನೇಯ ಸ್ವಾಮಿ ಸ್ಮರಣೆ ಮಾಡ್ತೀನಿ, ಆಮೇಲೆ ಐ ಕ್ಯಾನ್ ಡೂ ಇಟ್ ಅಂತ ನನ್ನ ಸೆಲ್ಫ್ ಟಾಕ್ ಮಾಡ್ತೀನಿ. ನಿಮ್ಮ ಬಗ್ಗೆ ನಿಮಗೆ ಖುಷಿ ಇದೆ? ಹಾಂ, ಎಸ್, ನಾನು ಡಿಸಿಪ್ಲಿನ್ ಇದ್ದೀನಿ ಅಂತ. ಅಂದರೆ ನನಗನ್ಸುತ್ತೆ ನಾನು ನನಗೆ ಖುಷಿ ಇಲ್ಲ. ಸೊ ನಾನು ಇನ್ನೂ ಕಂಪ್ಲೀಟ್ ಪರ್ಫೆಕ್ಟ್ ಆಗಿಲ್ಲ, ಇನ್ನೂ ಪರ್ಫೆಕ್ಟ್ ಆಗಬೇಕು ಅಂತ ಅನ್ಕೊಳ್ತೀನಿ. ಯಾಕಂದರೆ ಈಗ ಆಂಜನೇಯ ಸ್ವಾಮಿ ಅವ್ರಿಗೆ ಎಷ್ಟು ಪವರ್ಸ್ ಇದೆ, ಅವರು ಎಷ್ಟು ಸ್ಟ್ರಾಂಗ್, ಅವ್ರನ್ನ ಸೋಲ್ಸೋಗೆ ಯಾರ ಕೈಲೂ ಆಗಲ್ಲ, ಇಡೀ ಯೂನಿವರ್ಸಲ್ಲೇ ಯಾರ ಕೈಲೂ ಆಗಲ್ಲ. ಆದರೆ ಅವ್ರು ಇದುವರೆಗೂ ನನಗೆ ಇಷ್ಟು ಪವರ್ಸ್ ಇದೆ ಅಂತ ಯಾರಿಗೂ ಹೇಳಿಲ್ಲ, ಮತ್ತು ಅವ್ರ ಮೇಲೆ ಅವ್ರು ಗರ್ವ ಪಟ್ಟಿಲ್ಲ. ಸೊ ಅವ್ರ ಮುಂದೆ ನಾವೇನೂ ಇಲ್ಲ. ಸೊ ನಾವು ಯಾಕೆ ಗರ್ವ ಪಡಬೇಕು ನಮ್ಮ ಹತ್ರ ಏನೂ ಇಲ್ಲ ಅಂದಾಗ? ರ್ಯಾಪಿಡ್ ಫೈರ್ ಏನಂದರೆ ಮೊದಲನೇದು ಅದರಲ್ಲಿ ಮಾಮ್ ಡ್ಯಾಡ್ ಬಗ್ಗೆ ಕೇಳಬೇಡಿ, ಯಾಕಂದರೆ ನನಗೆ ಇಬ್ಬರು ತುಂಬ ಇಷ್ಟ. ಇಲ್ಲ, ನಿಮ್ಮನ್ನು ಸಿಗಾಕ್ಸ್ಬೇಕು ಅಂತಲೇ ಮಾಡಿರೋರು. ಕೋಚ್ ಆ್ಯಂಡ್ ಫ್ರೆಂಡ್ಸ್. ಕೋಚ್ ಫ್ರೆಂಡ್ಸೇ ಕೆಲವೊಮ್ಮೆ ಕೋಚ್ ಆಗಬಲ್ಲರು, ಬಟ್ ಅಂತ ಫ್ರೆಂಡ್ಸ್ ಸಿಗಬೇಕು. ಕರೆಕ್ಟ್. ಇಯರ್ಲಿ ಒಂದು ಐಸ್ ಕ್ರೀಮ್ ತಿಂತೀನಿ, ಮ್ಯಾಚ್ ಗೆದ್ದ ಮೇಲೆ ಮಾತ್ರ. ಚಾಕ್ಲೇಟ್ ತಿನ್ನಲ್ಲ? ಚಾಕ್ಲೇಟ್ ಬರ್ಡೇ ದಿನ ಮಾತ್ರ. ಪಾಪ ಚಾಕ್ಲೇಟ್ ಹಣೆ ಬರವೇ ಸರಿಲ್ಲ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ವರ್ಲ್ಡ್ ರೆಕಾರ್ಡ್, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್. ಈಗ ಇನ್ನೊಂದು ಬರುತ್ತೆ ಜಾನ್ವರಿಗೆ, ಯಾಕಂದರೆ ನಾನು ಯಂಗೆಸ್ಟ್ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿದ್ದೀನಿ ಅಂತ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಈ ಪಾಡ್ಕಾಸ್ಟ್ ಹೇಗೆ ಅನ್ನಿಸ್ತು? ನಾನು ಮಾಡಿರೋ ಪಾಡ್ಕಾಸ್ಟಲ್ಲಿ ಇದು ನಂಗೆ ಇಷ್ಟ ಆಯಿತು.
ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ಮತ್ತೊಂದು CCS ಪಾಡ್ಕ್ಯಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನೊಂದಿಗೆ ಬಹಳ ಚಿಕ್ಕ ವಯಸ್ಸಲ್ಲಿ ಅದ್ಭುತವಾದ ಸಾಧನೆ ಮಾಡಿರ್ತಕ್ಕಂತಹ ಮೈಸೂರಿನ ಒಂದು ದೈತ್ಯ ಪ್ರತಿಭೆ ನನ್ನ ಮುಂದೆ ಇದೆ. ಆ್ಯಂಡ್ ನನ್ನ ಮುಂದೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೊಂದು ಜಾಗತಿಕವಾಗಿ ಬಹಳ ದೊಡ್ಡ ಸ್ಥಾನಮಾನ ಇರತಕ್ಕಂಥ ಒಂದು ಮನ್ನಣೆ, ಜಾಗತಿಕ ಮನ್ನಣೆ. ಸೊ ಈ ರೆಕಾರ್ಡ್ಸ್ ಈ 12 ವರ್ಷದ ಈ ಪುಟ್ಟ ಹುಡುಗಿಯ ಹೆಸರಲ್ಲಿದೆ. ಆ್ಯಂಡ್ ತುಂಬ ಗೋಲ್ಡ್ ಮೆಡಲ್ ಗೆದ್ದಿರತಕ್ಕಂತಹ ದೈತ್ಯ ಪ್ರತಿಭೆ. ಆ್ಯಂಡ್ 12 ವರ್ಷಕ್ಕೆ ಆಕೆಯ ವ್ಯಕ್ತಿತ್ವ, ಆಕೆಯ ಮಾತು, ಆಕೆಯ ಬದುಕು ಆ್ಯಂಡ್ ಆಕೆಯ ಕನಸುಗಳು ಆ್ಯಂಡ್ ಅವ್ರ ತಂದೆ ತಾಯಿ ಆ ಮಗುವನ್ನು ಹೇಗೆ ಬೆಳೆಸ್ತಾ ಇದ್ದಾರೆ, ಆಕೆಯ ಕನಸೇನು, ಇದೆಲ್ಲದರ ಬಗ್ಗೆ ಮಾತಾಡೋಣ. ನನಗನ್ಸುತ್ತೆ ಈ ಎಪಿಸೋಡ್ ತಂದೆ ತಾಯಿಗಳು ಯಾರು ನೋಡ್ತಾ ಇದ್ದೀರಿ, ನಿಮ್ಮ ಮಗುವಿನ ಬಗ್ಗೆ ಒಂದು ಪುಟ್ಟ ಕನಸು ಕಾಣಲಿಕ್ಕೆ ಈ ಪಾಡ್ಕ್ಯಾಸ್ಟ್ ನಿಮಗೊಂದು ಸ್ಫೂರ್ತಿ ಕೊಡ್ಬೋದು. ಎನಿವೆ, ನನ್ನ ಮುಂದೆ ಇವತ್ತು ಕುಳಿತಿರ್ತಕ್ಕಂತಹ ದೈತ್ಯ ಪ್ರತಿಭೆ ಪ್ರಣತಿ, ಮೈಸೂರಿನಿಂದ. ಪ್ರಣತಿ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ ಪ್ರಣತಿ, ಜಿ ಅಂದರೆ ನಿಮ್ಮ ತಂದೆ ಹೆಸರು. ಹಾಂ. ತಂದೆ ಏನು ಮಾಡ್ತಾರೆ ಅಥವಾ ತಂದೆ ಹೆಸರೇನು? ತಂದೆ ಹೆಸರು ಗಿರಿಧರ್, ಅವರೊಬ್ಬರು ಫೋಟೋಗ್ರಾಫರ್, ಡಿಜಿಟಲ್ ವರ್ಕ್ಸ್ ಮಾಡ್ತಾರೆ. ತಾಯಿ? ತಾಯಿ ಹೋಮ್ ಮೇಕರ್. ಓಕೆ, ನಿಮ್ಗೆ 12 ವರ್ಷ. ಹಾಂ. ಸೊ ನೀವು ಈ ಯಾವ ಗೇಮಿಂದ ಇಷ್ಟೊಂದು ಗೋಲ್ಡ್ ಮೆಡಲ್ ಎಲ್ಲ ತಗೊಂಡಿದ್ದೀರಿ ಅಥವಾ ಈ 12 ವರ್ಷಕ್ಕೆ ಸಾಧನೆ ಮಾಡಿದ್ದೀರಿ, ಈ ಗೇಮ್ ಬಗ್ಗೆ ನೀನೇ ಸ್ವಲ್ಪ ಬಿಡಿಸಿ ಹೇಳಿ ನಮಗೆ. ವೂಶು ಅಂದರೆ ಸಾಮಾನ್ಯವಾಗಿ ಯಾರು ಅದ್ರ ಹೆಸರನ್ನ ಕೇಳಿರಲ್ಲ, ಯಾಕಂದರೆ ಇದೊಂದು ಏನ್ಷಿಯಂಟ್ ಚೈನೀಸ್ ಮಾರ್ಷಲ್ ಆರ್ಟ್ಸ್ ಆಗಿದೆ. ವೂಶು ಅಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು. ಲೈಕ್ MMA ಎಲ್ಲರಿಗೂ ಗೊತ್ತಿರುತ್ತೆ, ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್. ವೂಶುನ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ ಕೂಡ ಕರೀತಾರೆ. ವೂಶುಲ್ಲಿ ನಾವು ಏನೇನು ಮಾಡ್ಬೋದು ಅಂದರೆ, ಲೈಕ್ ಇದರಲ್ಲಿ ಎಲ್ಲ ಸ್ಪೋರ್ಟ್ಸ್ ಮಿಕ್ಸ್ ಆಗಿದೆ, ಅದಕ್ಕೆ ಇದನ್ನ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತಾರೆ. ಲೈಕ್ ಇದರಲ್ಲಿ ನಾವು ಬಾಕ್ಸಿಂಗ್ ಮಾಡ್ಬೋದು, ಕಿಕ್ ಬಾಕ್ಸಿಂಗ್, ಥೈಕ್ವಾಂಡು, ಜೂಡೋ, ರೆಸ್ಲಿಂಗ್ ಎಲ್ಲ ಮಿಕ್ಸ್ ಆಗಿರುವಂಥ ಮಾರ್ಷಲ್ ಆರ್ಟ್ಸ್ ಇದು. ಹಾಂ. ಸೊ ಭಾರತದಲ್ಲಿ ಇದಕ್ಕೆ ಹೆಚ್ಚು ಗುರುತಿಸುವಿಕೆ ಅಥವಾ ಸರ್ಕಾರದಿಂದ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಇದೆಯಾ ಅಥವಾ ಇದನ್ನು ಹೆಚ್ಚು ಜನ ಆಡಿ ಮೆಡಲ್ ಗೆದ್ದಿದ್ದಾರಾ? ಅಂದರೆ ಸೌತಲ್ಲಿ ನಾರ್ಮಲ್ ಆಗಿದೆ, ಅಂದರೆ ಎಲ್ಲರಿಗೂ ಜಾಸ್ತಿ ಗೊತ್ತಿಲ್ಲ. ನಾರ್ತಲ್ಲಿ ಸ್ವಲ್ಪ ಜನ ಗೊತ್ತು ಅನ್ಕೊತೀನಿ. ಓಕೆ. ಸೊ ಈ ಗೇಮನ್ನೇ ಆಯ್ಕೆ ಮಾಡಲಿಕ್ಕೆ ಕಾರಣ ಏನು? ನನ್ನ ಪೇರೆಂಟ್ಸ್ ನನ್ನ ಒಂದು ಮಾರ್ಷಲ್ ಆರ್ಟ್ಸ್ಗೆ ಹಾಕಬೇಕು ಅಂತ ನಾನು ಹುಡ್ದಾಗೆ ಡಿಸೈಡ್ ಮಾಡಿದ್ರು. ಏನಾಯಿತು ಅಂದರೆ ಅವ್ರು ನನ್ನ ಕಲರಿಪೈಟಿಗೆ ಹಾಕಬೇಕು ಅಂದಿದ್ರು. ಬಟ್ ಕಲರಿಪೈಟಲ್ಲಿ ನಾನು ತುಂಬ ಯಂಗ್ ಇದ್ದೆ, ನಿನ್ನ ಬೋನ್ಸ್ ಸ್ಟ್ರಾಂಗ್ ಇರಲ್ಲ ಅಂತ ನನ್ನ ಅಡ್ಮಿನ್ ಮಾಡ್ಕೊಳ್ಳಿಲ್ಲ. ಆವಾಗ ನಮ್ಮಪ್ಪ ಲೈಕ್ ಸೋಷಿಯಲ್ ಮೀಡಿಯಲ್ಲಿ ಸರ್ಚ್ ಮಾಡುವಾಗ ಗೊತ್ತಾಯಿತು ವೂಶು ಅಂತ ಒಂದು ಮಾರ್ಷಲ್ ಆರ್ಟ್ಸ್ ಇದೆ ಅಂತ. ಆವಾಗ ಅವರು ನನ್ನ ಇದೇ ಮಾರ್ಷಲ್ ಆರ್ಟ್ಸ್ಗೆ ಸೇರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಅವ್ರು ಬರೀ ಇದನ್ನ ಸೆಲ್ಫ್ ಡಿಫೆನ್ಸ್ಗಾಗಿ ಸೇರಿಸಿದ್ರು. ನಾನು ಫಸ್ಟ್ ಸ್ಟೇಟ್ ಲೆವೆಲ್ನ ಬಾಗಲಕೋಟೆಯಲ್ಲಿ ಆಡಿದಾಗ ನನಗನ್ನಿಸ್ತು ನಾನು ಯಾಕೆ ಇದನ್ನೇ ಪ್ಯಾಷನ್ ಮತ್ತು ಪ್ರೊಫೆಷನ್ ಆಗಿ ತೊಗೊಬಾರ್ದು ಅಂತ. ತಂದೆ ಇದಕ್ಕೆ ಸೇರಿಸಿದ್ದು ಸೆಲ್ಫ್ ಡಿಫೆನ್ಸ್ ಅನ್ನೋ ಉದ್ದೇಶ. ಸೊ ಅವ್ರಿಗೆ ಆ ಥಾಟ್ ಬರಲಿಕ್ಕೆ ಏನು ಕಾರಣ ಇರ್ಬೋದು? ನಂಗೆ ಗೊತ್ತಿಲ್ಲ. ಏನಿವೆ, ಬಟ್ ಯಾವುದು ಕೇಳಿಲ್ವಾ? ಕೇಳಿದಾಗ ಅವರಂದ್ರು ನಿನ್ನಗೋಸ್ಕರ, ಲೈಕ್ ಇವಾಗ ನಿನ್ನ ಸೇಫ್ಟಿಗೋಸ್ಕರ, ನಿನ್ನ ಸೆಲ್ಫ್ ಡಿಫೆನ್ಸ್ಗೋಸ್ಕರ. ಓಕೆ. ಆ್ಯಂಡ್ ನಿಮಗೆ ಅನಿಸುತ್ತಾ ಪ್ರತಿ ಹೆಣ್ಣುಮಕ್ಕಳು ತೀರಾ ಕಪ್ಗೆಲ್ಲ ಕಲ್ಲದೆ ಇದ್ದರೂ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಈ ವಿದ್ಯೆ ಅಥವಾ ಇಂಥದ್ದನ್ನು ಕಲಿಯೋದು ಒಳ್ಳೆಯದಾ? ಒಳ್ಳೆಯದು. ಒಂದು ಏನಾಗುತ್ತೆ ಅಂದರೆ ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ಕೂಡ ಆಗುತ್ತೆ, ಫಿಟ್ಟಾಗಿ ಕೂಡ ಇರ್ತಾರೆ. ಆ್ಯಂಡ್ ಅವ್ರು ಏನಾದ್ರು ಕಂಟಿನ್ಯೂ ಮಾಡಿದ್ರೆ ಲೈಕ್ ಅವ್ರಿಗೆ ಒಂದು ನೇಮ್ ಮತ್ತು ಮೆಡಲ್ಸ್ ಕೂಡ ಸಿಗುತ್ತೆ, ಸೊ ರೆಕಗ್ನೇಷನ್ ಸಿಗುತ್ತೆ ಆ್ಯಂಡ್ ಪ್ರೊಫೆಷನ್ ಕೂಡ ಮಾಡ್ಕೊಳ್ಬೋದು. ಹೌದು. ಬಟ್ ಈ ಗೇಮ್ ನಿಮ್ಮ ತಂದೆಗಾಗಲಿ ನಿಮಗಾಗಲಿ ಅಥವಾ ಹೆಚ್ಚು ಕಮ್ಮಿ ಕರ್ನಾಟಕಕ್ಕೆ ಸ್ವಲ್ಪ ಹೊಸದು ಅಂತಲೇ ಅಂದ್ಕೊಳ್ಳೋಣ. ಬಟ್ ಇದರಲ್ಲಿ ಭವಿಷ್ಯ ಇದೆ ಅಂತ ಆ ಮಟ್ಟಿನ ಭರವಸೆ ಬಂದಿದ್ದು ಯಾವಾಗ ನಿಮ್ಮ ಹೆತ್ತವ್ರಿಗೆ? ಅಂದರೆ ನಮ್ಮ ಪೇರೆಂಟ್ಸ್ಗೆ ನನ್ನ ಮ್ಯಾಚಲ್ಲಿ ಆಡಿಸ್ಬೇಕು, ಮೆಡಲ್ಸ್ ಆಗಬೇಕು ಅಂತ ಉದ್ದೇಶ ಇರಲಿಲ್ಲ. ಅವ್ರು ಬರೀ ಸೆಲ್ಫ್ ಡಿಫೆನ್ಸ್ಗಾಗಿ ಹಾಕಿದ್ರು. ಏನಾಯಿತು ಅಂದರೆ ಅವರು ಒಂದ್ಸತಿ ಸ್ಟೇಟ್ ಲೆವೆಲ್ ಆಡ್ಸೋಣ ಅಂತ ಇದ್ದರು, ಮತ್ತು ನಾನು ಕೇಳಿದ್ದೆ ನಾನು ಮ್ಯಾಚ್ ಆಡ್ತೀನಿ ಅಂತ. ಸೊ ಆವಾಗ ಅವರಲ್ಲಿ ಕರ್ಕೊಂಡು ಹೋದಾಗ ನನಗೆ ಆ ಆಟ ನಾನು ಚೆನ್ನಾಗಿ ಆಡಿದೆ, ಮತ್ತು ನನಗೆ ತುಂಬ ಇಷ್ಟ ಆಯಿತು ಆ ಗೇಮ್. ಸೊ ನನ್ನ ಮಮ್ಮಿ ಪಾಪಂಗೆ ನಾನು ಹೇಳಿದೆ ನಾನು ಇದೇ ಗೇಮ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಅವ್ರು ಒಪ್ಕೊಂಡ್ರು. ಓಕೆ. ನೀವು ಫೀಲ್ಡ್ಗೆ ಇಳಿಯೋಕ್ಕಿಂತ ಮುಂಚೆ ಅಥವಾ ಈ ಗೇಮ್ನಲ್ಲಿ ಚಾಂಪಿಯನ್ಶಿಪ್ಗಳಲ್ಲಿ ಅಥವಾ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸೋಕ್ಕಿಂತ ಮುಂಚೆ ಇದೇ ಗೇಮಲ್ಲಿ ಸಾಧನೆ ಮಾಡಿರುವ ಯಾರ್ದಾದ್ರೂ ವೀಡಿಯೋಸ್ ನೋಡ್ತಿದ್ರ ಅಥವಾ ಯಾರು ನಿಮ್ಗೆ ಆ ವಿಚಾರದಲ್ಲಿ ಗೊತ್ತಿದ್ರು ಈ ಕ್ಷೇತ್ರದಲ್ಲಿ? ಅಂದರೆ 5 ಅರ್ಜುನ ಅವಾರ್ಡಿಸ್ ಇದ್ದಾರೆ ಇಂಡಿಯಾಗೆ. ಅಂದರೆ ಇದೇ ಕ್ಷೇತ್ರದಲ್ಲಿ ಅರ್ಜುನ ಪ್ರಶಸ್ತಿ ತಗೊಂಡವ್ರು 5 ಜನ ಇಡೀ ಭಾರತದಲ್ಲಿ.
ಓಕೆ. ಸೊ ಈಗ ರೀಸೆಂಟ್ ಆಗಿ ರೋಶಿಬಿನಾ ದೇವಿ ಅಂತ ಒಬ್ರು ತಗೊಂಡ್ರು ಅರ್ಜುನ Okay. ಅವಾರ್ಡ್ನ. ಸೊ ಅವ್ರು ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ಮಾಡಿದ್ರು ಮತ್ತು ಅವ್ರಿಗೆ ಗೌರ್ಮೆಂಟ್ ಜಾಬ್ ಕೂಡ ಸಿಕ್ತು. ಹೌದಾ? ಹೌದು. ಸೊ ಅರ್ಜುನ ಪ್ರಶಸ್ತಿ ಈ ಗೇಮಲ್ಲಿ 5 ಜನಕ್ಕೆ ಸಿಕ್ಕಿದೆ. ಹೌದು. ಬಟ್ ನಿಮಗೆ ಕನಸಿದೆಯಾ ನಾನು ಒಬ್ಳಾಗಬೇಕಾದ್ರಲ್ಲಿ ಅಂತ? ಖಂಡಿತ. ನಿಮ್ಮ ಕನಸಿನ ಪ್ರಕಾರ ಇನ್ನೂ ಎಷ್ಟು ವರ್ಷ ಬೇಕಾಗ್ಬೋದು? ಐ ಥಿಂಕ್ ಮೋರ್ 5-6 ಇಯರ್ಸ್. ಅರ್ಜುನ ಪ್ರಶಸ್ತಿ ತಗೊಳ್ಳಿಕ್ಕೆ? ಹೌದು. ದಟ್ಸ್ ಗ್ರೇಟ್. ಎನಿವೆ, ಈಗ ನಾನು ನಿಮ್ಮ ಪ್ರಶಸ್ತಿಗಳು, ಸಾಧನೆಗಳು ಆನಂತರ ಮಾತಾಡೋಣ. ಸೊ ನಿಮ್ಮ ದಿನಚರಿ ಹೇಗಿರುತ್ತೆ ಆ್ಯಕ್ಚುಲಿ? ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಒಬ್ಬ ಕ್ರೀಡಾಪಟುವಾಗಿ ಅಂದರೆ ಒಂದು ಡಿಸಿಪ್ಲಿನ್ ಲೈಫ್ ಕಟ್ಕೊಂಡಿರೋರಾಗಿ ನಿಮ್ಮ ದಿನಚರಿ ಬಗ್ಗೆ ಹೇಳು. ಬೆಳಗ್ಗೆ ನಾನು 5:30ಗೆ ಎದ್ದೇಳ್ತೀನಿ. 6 o'clock ನನ್ನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ 8:15 ಅಷ್ಟರಲ್ಲಿ ಮನೆಗೆ ಬರ್ತೀನಿ. ಮನೆಗೆ ಬಂದಮೇಲೆ ನಾನು ಸ್ಕೂಲ್ಗೆ ಹೋಗ್ತೀನಿ 9 o'clockಗೆ. ಆ್ಯಂಡ್ 3:30ಗೆ ವಾಪಸ್ ಬರ್ತೀನಿ. ಆಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಆಮೇಲೆ 4:30ಗೆ ಮತ್ತೆ ನಾನು ವೂಶು ಕ್ಲಾಸಿಗೆ ಹೋಗ್ತೀನಿ. ಅದಾದಮೇಲೆ ನಾನು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತೀನಿ. ಅದಾದಮೇಲೆ ಮನೆಗೆ ಬಂದು ಸೈಕ್ಲಿಂಗ್ ಮಾಡಿ ರೆಸ್ಟ್ ಮಾಡ್ತೀನಿ, ಮನ್ಕೊತೀನಿ. ಸೈಕ್ಲಿಂಗ್ ಅಂದರೆ ಮನೆ ಮುಂದೆ ಓಡಾಡೋದಾ? ಹಾಂ, ಹೌದು. ಓಕೆ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದಾರಾ? ಒಬ್ಬರೇ? ಹಾಂ. ಓಕೆ. ಬಟ್ ನನಗನ್ಸುತ್ತೆ ನೀವು ಮಾತಾಡೋದು ನೋಡಿದ್ರೆ ನಿಮಗೆ ಹೆಚ್ಚು ಫ್ರೆಂಡ್ಸ್ ಇಲ್ಲ ಅಂತ. ಹೌದಾ? ಹೌದು, 2 ಮೆಂಬರ್ಸ್ ಇದ್ದಾರೆ, ಅಷ್ಟೇ? ಸ್ಕೂಲ್ ಫ್ರೆಂಡ್ಸ್. ಹಾಂ. ಓಕೆ. ಬಟ್ ಹೆಚ್ಚು ಫ್ರೆಂಡ್ಸ್ ಮಾಡ್ಕೊಳ್ಳೋ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾರೆ. ಏನಂತಾರೆ ಅಂದರೆ, ಇವಾಗ ನೀನು ಲೈಕ್ ಫ್ರೆಂಡ್ಸ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆದರೆ, ಇಬ್ಬರು ಫ್ರೆಂಡ್ಸ್ ಓಕೆ. ಏನಾದ್ರು ಬ್ಯುಸಿ ಆದರೆ ನೀನು ನೆಕ್ಸ್ಟ್ ದಿನ ಪ್ರಾಕ್ಟೀಸ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಮತ್ತು ಏನಾದ್ರು ನೀನು ಒಂದು ಒಲಿಂಪಿಕ್ ಮೆಡಲಿಸ್ಟ್ ಆದರೆ ಆಗ್ತೀಯ ಅಂತಾರೆ. ಒಲಿಂಪಿಕ್ ಮೆಡಲಿಸ್ಟ್ ಆದಮೇಲೆ ಎಲ್ಲರೂ ನಿನ್ನ ಫ್ರೆಂಡ್ಸಾಗೇ ಇರ್ತಾರೆ. ಸೊ ಇವಾಗ ಟೈಮ್ ವೇಸ್ಟ್ ಮಾಡಬೇಡ ಅಂತಾರೆ. ಓಕೆ. ಅಂದರೆ ನೀವು ಒಂದು ಹಂತಕ್ಕೆ ಹೋಗಿ ಒಂದು ದೊಡ್ಡ ಮಟ್ಟಲ್ಲಿ ಗುರುತಿಸ್ಕೊಂಡಾಗ ಎಲ್ಲರೂ ಫ್ರೆಂಡ್ಸ್, ದೇಶನೇ ಫ್ರೆಂಡ್ಸ್ ಅವಾಗ. ಹೌದು. ಸೊ ಇನಿಷಿಯಲಲ್ಲಿ ನೀವು ಫ್ರೆಂಡ್ಸ್ ಪಾರ್ಟೀಸ್ ಅಥವಾ ಓಡಾಟ ಅದು ಇದು ಅಂತ ಏನೋ ಹೋದರೆ ಬಹುಶಃ ನಿಮ್ಮ ಗುರಿ ಕಡೆ ಗಮನ ಕೊಡ್ಲಿಕ್ಕೆ ನಿಮ್ಗೆ ಅಷ್ಟು ಸಮಯ ಸಿಗದೇ ಇರಬಹುದು ಅಂತ. ಹೌದು. ತಂದೆ ಮಾತು ಸರಿ ಅನಿಸ್ತು ನಿಮಗೆ? ತುಂಬ ಸರಿ ಅನಿಸ್ತು. ಸೊ ನಿಮಗೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ? ಹಾಂ, ಭುವಿತಾ ಮತ್ತು ಪ್ರೇಕ್ಷಾ ಅಂತ. ನಿಮ್ಮ ಕ್ಲಾಸ್ಮೇಟಾ? ಹಾಂ. ನಿಮ್ಮ ಮನೆ ಸುತ್ತಮುತ್ತ ಅಂತ ಯಾರಿಲ್ಲ ಅಷ್ಟೊಂದು? ಓಕೆ, ಫೈನ್. ಸೊ ಬೆಳಿಗ್ಗೆ ಎದ್ದು ಹೇಳ್ತಿರಲ್ಲ, ಏನಾದರೂ ಧ್ಯಾನ, ಮೆಡಿಟೇಷನ್, ಪ್ರಾಣಾಯಾಮ ಆ ಥರದ್ದು ಏನಾದರೂ ಪ್ರಾಕ್ಟೀಸ್ ಇದೆಯಾ ನಿನಗೆ? ಸಮ್ಟೈಮ್ಸ್ ಮಾಡ್ತೀನಿ. ಸಮ್ಟೈಮ್ಸ್. ಓಕೆ. 5:00 ಎದ್ದು ಬಿಡ್ತೀರಾ? ಹಾಂ. ಅಪ್ಪ ಅಮ್ಮನೂ ಇದ್ದಿರ್ತಾರೆ ಆ ಟೈಮ್ಗೆ? ಹಾಂ, ಇದ್ದಿರ್ತಾರೆ. ಓಕೆ. ನನಗೆ ಬಹಳ ಕುತೂಹಲ ಇರೋದು, ನೀವು ಕ್ರೀಡಾಪಟು ಅಥವಾ ನೀವು ಅಥ್ಲೀಟ್ ಆಗಲಿಕ್ಕೆ ಹೊರಟಿದ್ದೀರಿ ಅಥವಾ ಸಾಧನೆ ಮಾಡಿದ್ದೀರಿ, ಈ ಟೈಮಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರ ಎಷ್ಟು ತ್ರಾಸ ಮಾಡಬೇಕಲ್ಲ? ಒದ್ದಾಡಬೇಕು, ಅವ್ರು ಬೇಗ ಎದ್ದೇಳಬೇಕು, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಬೇಕು. ಅವ್ರಿಗದು ಒದ್ದಾಟ ಅಲ್ಲ, ಬಟ್ ಯೋಚನೆ ಮಾಡಿ ಎಷ್ಟು ತ್ಯಾಗ ಮಾಡ್ತಿದ್ದಾರೆ ಅವರೆಲ್ಲ. ಹೌದು. ಏನು ಅಭಿಪ್ರಾಯ ಇದೆ ಅವ್ರ ಬಗ್ಗೆ ನಿಮಗೆ? ಅಂದರೆ ಅವ್ರು ಇವಾಗ ನನಗೋಸ್ಕರ ತುಂಬ ಕಷ್ಟಪಡ್ತಿದ್ದಾರೆ. ಅಂದರೆ ಕಷ್ಟ ಅಲ್ಲ, ಅವ್ರು ಇಷ್ಟದಿಂದಾನೇ ಮಾಡ್ತಿದ್ದಾರೆ. ಆದರೆ ನಾನು ಅವ್ರ ಡ್ರೀಮ್ಸ್ ಏನಿದೆ ಮತ್ತು ನನ್ನ ಡ್ರೀಮ್ಸ್ ಏನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತೀನಿ. ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್. ಏನಂದರೆ ನಿನ್ನ ಡ್ರೀಮ್ಸೇ ಅವ್ರ ಡ್ರೀಮ್ಸ್ ಆಗುವುದು ಬಹಳ ಅಪರೂಪ. ಹೌದು ಅಲ್ವಾ? ನೀನು ಗಮನಿಸಿ ನೋಡು, ನಮ್ಮ ಡ್ರೀಮ್ಸ್ನೇ ನೀವು ಮಾಡಬೇಕು ಅಂತ ತುಂಬ ತಂದೆ ತಾಯಿಗಳು ಇರ್ತಾರೆ. ಕೆಲವೊಮ್ಮೆ ಅದು ಸರಿ, ಕೆಲವೊಮ್ಮೆ ತಪ್ಪು ಇರ್ಬೋದು. ಬಟ್ ನಿಮಗೆ ಅದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ? ನಿನ್ನ ಕನಸಿಗೆ ಅಪ್ಪ ಅಮ್ಮ ಬೆಂಬಲ ಕೊಟ್ರ ಅಥವಾ ಅಪ್ಪ ಅಮ್ಮನ ಕನಸಿಗೆ ನೀನು ಹೊಂದಿಕೊಂಡ? ಏನಿದು? ನನ್ನ ಕನಸಿಗೆ ಅಪ್ಪ ಅಮ್ಮ ಬೆಂಬಲ ಕೊಟ್ಟರು. ಹೌದಾ? ಹಾಂ, ಹೌದು. ದಟ್ಸ್ ಫೈನ್. ಬಟ್ ಇದನ್ನು ನೀವು ಎಕ್ಸ್ಪ್ರೆಸ್ ಮಾಡಿದ್ರ ತಂದೆ ತಾಯಿ ಜೊತೆ? ಅಂದರೆ ನನ್ನ ಕನಸು ಹಿಂಗಿದೆ ಅಥವಾ ನಾನು ಇದನ್ನು ಮಾಡಬೇಕು? ಹಾಂ, ಹೇಳಿದ್ದೆ ನಾನು. ಏನಂದ್ರೆ ಅವಾಗ? ಅವರಂದ್ರು ಖಂಡಿತ ನೀನು ಏನು ಹೇಳ್ತೀಯೋ ನಾವು ಅದಕ್ಕೆ ರೆಡಿ ಇದ್ದೀವಿ. ನೀನು ಯಾವ ಮಾರ್ಷಲ್ ಆರ್ಟ್ಸ್ ಬೇಕು, ಯಾವ ಸ್ಪೋರ್ಟ್ಸ್ ಬೇಕು, ನೀನು ಯಾವ್ದನ್ನಾರು ಸೆಲೆಕ್ಟ್ ಮಾಡು, ಅದರಲ್ಲಿ ನಾವು ನಿಮಗೆ ಅಂದರೆ ಲೈಕ್ ಪ್ರೋತ್ಸಾಹಿಸ್ತೀವಿ ಅಂದರೆ. ಓಕೆ, ಸಪೋರ್ಟ್ ಮಾಡ್ತೀವಿ ಅಂತ. ಓಕೆ, ಜನರಲೈಸ್ ಆಗಿ ಹೇಳಿ, ನಿಮ್ಮದೇ ವಯಸ್ಸಿನ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಅಥವಾ ಯಾರೇ ಇರಬಹುದು, ಸೊ ಅವ್ರ ತಂದೆ ತಾಯಿಗಳಿಗೆ ಈ ವಿಚಾರದಲ್ಲಿ ಮಕ್ಕಳ ಕನಸುಗಳಿಗೆ ಪೋಷಣೆ ಮಾಡಬೇಕು ಅಥವಾ ಸಪೋರ್ಟ್ ಮಾಡಬೇಕು ಅಂತ ಬಂದಾಗ ಅಪ್ಪ ಅಮ್ಮನ ಕನಸಿನಂತೆ ಮಕ್ಕಳು ಹೊಂದಿಕೊಳ್ಬೇಕಾ ಅಥವಾ ಮಕ್ಕಳ ಕನಸಿಗೂ ಬೆಲೆ ಕೊಡಬೇಕಾ? ಏನು ಅಭಿಪ್ರಾಯ ಇದೆ ನಿಮಗೆ ಇದ್ರ ಬಗ್ಗೆ? ಅಂದರೆ ಅದು ಡಿಪೆಂಡ್ ಆಗಬೇಕು. ಲೈಕ್ ಇವಾಗ ಅಪ್ಪ ಅಮ್ಮನ ಇಷ್ಟನೇ ಮಕ್ಳು ಇಷ್ಟ ಆದರೆ ಅವ್ರು ಅದರಲ್ಲಿ ಡೆಫಿನೆಟ್ಲಿ ಸಕ್ಸೀಡ್ ಆಗ್ತಾರೆ. ಇವಾಗ ಅಪ್ಪ ಅಮ್ಮನ ಇಷ್ಟ ಮಕ್ಳು ಇಷ್ಟ ಆಗಿಲ್ಲದೆ ಇದ್ದರೆ ಅವರು ಸಕ್ಸೀಡ್ ಆಗಲ್ಲ.
ಓಕೆ, ಒಂದು ಉದಾಹರಣೆ ಹೇಳೋದಾದರೆ? ಲೈಕ್ ಉದಾಹರಣೆ ಅಂದರೆ ಲೈಕ್ ಇವಾಗ ನನ್ನ ಪೇರೆಂಟ್ಸ್ ನನ್ನ ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ನಾನು ಇಲ್ಲಿ ತನಕ ಬರ್ತಿರ್ಲಿಲ್ಲ. ಹೌದು. ಓಕೆ. ಸೊ ಇನ್ ಕೇಸ್ ನೀವೊಬ್ಬರು ಕ್ರಿಕೆಟರ್ ಆಗಬೇಕು ಅಂತ ಅಂದುಕೊಂಡಿದ್ದರೆ ಇಂದುಕೊಳ್ಳಿ ಸುಮ್ಮನೆ, ಬಟ್ ಅವರು ನೀವು ಉಶು ಮಾಡಬೇಕು ಅಂತ ಅವರು ಹೇಳಿದರೆ, ಯಾವುದರಲ್ಲಿ ನಿಮಗೆ ಆಸಕ್ತಿ ಇಲ್ಲ, ಶಕ್ತಿ ಇಲ್ಲ, ನಾಲೆಡ್ಜ್ ಇಲ್ಲ, ಅವರ ಒತ್ತಾಯದಿಂದ ನೀವು ಮಾಡ್ತೀವಿ ಅಂತ ಹೋದರೆ ನೀವು ಲೆಜೆಂಡ್ ಆಗಲಿಕ್ಕಾಗಲ್ಲ. ಹೌದು. ನಾರ್ಮಲಾಗಿ ಏನೋ ಪಾರ್ಟಿಸಿಪೇಟ್ ಮಾಡ್ಬೋದು ಅಷ್ಟೇ. ಬಟ್ ನಿನಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆಯೋ ಅದಕ್ಕೊಂಚೂರು ಬೆಂಬಲ ಕೊಟ್ಟರೆ ನೀನು ಲೆಜೆಂಡ್ ಆಗ್ತೀಯ. ಹೌದು ಅಲ್ವಾ? ಹಾಂ. ಸೊ ಅಪ್ಪ ಅಮ್ಮನಿಗೆ ತಮ್ಮ ಮಕ್ಕಳ ಕುರಿತು ಹೇಗೆ ಯೋಚಿಸಬೇಕು ಅಂತ ನೀನು ಸಲಹೆ ಕೊಡೋದಾದರೆ? ನಾನು ಸಲಹೆ ಕೊಡೋದಾದರೆ ನಾನು ಹೇಳ್ತೀನಿ, ಲೈಕ್ ಮಕ್ಕಳ ಏನನ್ನ ಜಾಸ್ತಿ ಇಷ್ಟಪಡ್ತಿದ್ದಾರೋ ಅದರಲ್ಲೇ ಅವ್ರನ್ನ ಮುಂದೆ ಹೋಗಕ್ಕೆ ಬಿಟ್ಟರೆ ಡೆಫಿನೆಟ್ಲಿ ಸಕ್ಸೀಡ್ ಆಗಿರ್ತಾರೆ. ಕೆಲವೊಬ್ರಿಗೆ ಬೇರೆ ಬೇರೆ ಟ್ಯಾಲೆಂಟ್ ಇರುತ್ತೆ. ಇವಾಗ ಕೆಲವೊಬ್ರು ಡ್ಯಾನ್ಸ್, ಸಿಂಗಿಂಗ್, ನಂತರ ಊಶು ತುಂಬ ಜನ ಇರ್ತಾರೆ. ಆಗ ಏನಾಗುತ್ತೆ ಅಂದರೆ ಅವ್ರು ಇವಾಗ ಪೇರೆಂಟ್ಸ್ ಏನಾದರೂ ನೀನು ಡ್ಯಾನ್ಸೇ ಮಾಡಬೇಕು ಅಂತ ಅವ್ರು ಸಿಂಗಿಂಗಲ್ಲಿದ್ದರೆ ಅವ್ರು ಡೆಫಿನೆಟ್ಲಿ ಸಕ್ಸೀಡ್ ಆಗಲ್ಲ. ಸೊ ಪೇರೆಂಟ್ಸು ಅವ್ರಿಗೆ ಡ್ಯಾನ್ಸಲ್ಲೇ ಸಪೋರ್ಟ್ ಮಾಡಿದ್ರೆ ಅವ್ರು ತುಂಬ ಮುಂದೆ ಹೋಗ್ತಾರೆ. ಅಂದರೆ ಒಂದು ಕೋತಿ ತಗೊಂಡೋಗಿ ನದಿ ಒಳಗೆ ಬಿಟ್ಟು ಈಜು ಅಂದಂಗೆ ಅಲ್ವಾ? ಅದನ್ನು ಮರಮ್ಯಾಗ ಬಿಟ್ರೆ ಅದು ಅದ್ಭುತ ಕೋತಿ. ಅದೇ ನೀರೊಳಗೆ ಬಿಟ್ಟು ಈಜು ಅಂದರೆ, ಅಥವಾ ನೀರೊಳಗಿರೋ ಮೀನಂತಂದು ಮರದ ಮೇಲೆ ಇಟ್ಟು ಒತ್ತು ಅಂದರೆ ಆಗಲ್ಲ. ಐ ಥಿಂಕ್ ಎಲ್ಲರಿಗೂ ಅವ್ರದ್ದೇ ಒಂದು ಪ್ರತಿಭೆ ಇರುತ್ತೆ, ಬಟ್ ಅದನ್ನು ಗುರುತಿಸಿ ಅದಕ್ಕೆ ಬೆಂಬಲಿಸುವ ಮನಸ್ಸುಗಳು ಕಡಿಮೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ನನಗೆ ಗೊತ್ತಿರೋ ಹಾಗೆ ಪ್ರಣತಿ, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ತಮ್ಮ ಕನಸುಗಳನ್ನು ಹೇರ್ತಾರೆ. ಅದನ್ನು ನೀವು ಗಮನಿಸಿದ್ದೀರಾ? ಹೌದು. ಹೌದಾ? ನಿಮ್ಮ ಫ್ರೆಂಡ್ಸಲ್ಲಿ ಯಾರನ್ನ ನೋಡಿದ್ದೀರಾ? ನನ್ನ ಫ್ರೆಂಡ್ಸಲ್ಲಿ ನೋಡಿಲ್ಲ, ಆದರೆ ನಾನು ತುಂಬ ಬಯೋಪಿಕ್ಸ್ ಮೂವೀಸಲ್ಲಿ ನೋಡಿದ್ದೀನಿ. ನೋಡಿದ್ದೀರಿ? ಓ, ನೀವು ಮೂವೀಸ್ ಎಲ್ಲ ನೋಡ್ತೀರಾ? ಹಾಂ, ಬಯೋಪಿಕ್ಸ್ ನೋಡ್ತೀನಿ, ಪಪ್ಪ ತೋರಿಸ್ತಾರೆ. ಓಕೆ. ಆ ಮೂವಿಗಳನ್ನು ನೋಡುವ ಉದ್ದೇಶವೂ ಕೂಡ ನಿಮಗೆ ಅದರಿಂದ ಏನೋ ಮೋಟಿವೇಶನ್ ಆಗಬೇಕು ಅಂತ, ಅಥವಾ ಅಲ್ಲಿಂದ ಏನೋ ಕಲಿಬೇಕು ಅಂತ. ಅದರ್ವೈಸ್ ಸುಮ್ಮನೆ ಏನು ನೋಡ್ಲಿಕ್ಕೆ ಕಾರಣ ಇಲ್ಲ? ಇಲ್ಲ. ಓಕೆ. ಏನೇನು ಹಾಬೀಸ್ ಇದಾವೆ ನಿನಗೆ? ನಾನು ಫ್ರೀ ಟೈಮಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತೀನಿ, ಪೇಂಟಿಂಗ್, ಸ್ಕೆಚ್ ಮಾಡ್ತೀನಿ, ಇಲ್ಲಾಂದರೆ ನಾನು ಮ್ಯಾಚಸ್ ನೋಡ್ತೀನಿ. ಓಕೆ. ನನ್ನ ಆಡಿರೋ ಮ್ಯಾಚ್ ನೋಡ್ತೀನಿ, ಆ್ಯಂಡ್ ಸ್ಪೋರ್ಟ್ಸ್ ಎಲ್ಲ ನೋಡ್ತೀನಿ. ನೀವು ಆಡಿರೋ ಮ್ಯಾಚ್ಗಳನ್ನು ನೀವೇ ನೋಡಬೇಕಾದ್ರೆ ಏನು ಮನಸ್ಥಿತಿ ಇರುತ್ತೆ ನಿಮಗೆ? ಅಂದರೆ ಇವಾಗ ನಾನು ಫಸ್ಟ್ ನೋಡ್ತೇನೆ ನಾನು ಏನನ್ನ ಮಿಸ್ ಮಾಡ್ತಿದ್ದೀನಿ ಅಂತ. ನಾನು ಏನಾರ ನಾನು ಏನು ಅಂದ್ಕೊಂಡಿರ್ತೀನೋ ಅದನ್ನೇ ಮಾಡಿದ್ದೀನ ಅಂತ ನೋಡ್ತೀನಿ. ಅದನ್ನ ನಾನು ಮಾಡಿಲ್ಲ ಅಂದರೆ ಅದನ್ನ ನಾನು ಅಪ್ಲೈ ಮಾಡಿದ್ರೂ ಅದು ಅಂದರೆ ಲೈಕ್ ಅದು ಕರೆಕ್ಟಾಗಿ ಆಗಿಲ್ಲ ಅಂದರೆ ನಾನು ಕೋಚ್ನ ಕೇಳ್ತೀನಿ. ಓಕೆ. ಸೊ ನೀವು ನಿಮ್ಮದೇ ಒಂದು ಪಂದ್ಯವನ್ನು ವಾಪಸ್ ನೀವೇ ಟಿ ವಿಯಲ್ಲಿ ನೋಡಬೇಕಾದ್ರೆ ಬೇರೆಯವ್ರಿಗೆ ಅದೊಂದು ಆಟವಾದರೆ ನಿಮಗದೊಂದು ಪಾಠ. ಹಾಂ, ರೈಟ್? ದಟ್ಸ್ ಗ್ರೇಟ್. ಓಕೆ. ಸೊ ಎಷ್ಟು ಸಮಯ ಒಂದು ದಿನದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಿ? 5 hours. 5 hours ದಿನ? ಒಂದು ದಿವಸಕ್ಕೆ 5 ಗಂಟೆ ಹಾಂ ಪ್ರಾಕ್ಟೀಸ್ ಮಾಡೋದಾ? ಹಾಂ, 3 hours ಮಾರ್ನಿಂಗ್, 2 hours ಈವ್ನಿಂಗ್. ಓಕೆ. ಓದೋದು ಎಷ್ಟೊತ್ತು ಓದ್ತೀರಿ? ಎಕ್ಸಾಮ್ಗಿಂತ ಮುಂಚೆ ಓದ್ತೀನಿ, ಇಲ್ಲಾಂದರೆ ವೀಕೆಂಡ್ಸಲ್ಲಿ ಓದ್ತೀನಿ. ವೀಕೆಂಡ್ಸಲ್ಲಿ? ಓಕೆ. ಮತ್ತು ಎಕ್ಸಾಮ್ಗಿಂತ ಒಂದಿನ ಮುಂಚೆ ಓದ್ತೀನಿ. ಹಾಂ. ಮತ್ತು ವರ್ಷ ಪೂರ್ತಿ? ವರ್ಷ ಪೂರ್ತಿ ನಾನು ವೀಕೆಂಡ್ಸಲ್ಲಿ ಕೆಲವೊಂದು ಸತಿ ಓದ್ತೀನಿ ಅಷ್ಟೇ. ಬಟ್ ನಿಮಗೆ ಬೇಗ ಹಾಂ, ಕ್ಲಾಸಲ್ಲಿ ನಾನು ಅವ್ರೇನೇ ರಿವಿಷನ್ ಮಾಡಿದ್ರು ಕೇಳಿಸ್ಕೊಂಡಿರ್ತೀನಿ. ಸೊ ಓದಿಲ್ಲ ಅಂದರೂ ಆರಾಮಾಗಿ ಬರೀತೀನಿ. ಸೊ ನಾನು ಒಂದು ಕಡೆ ಕೇಳ್ಪಟ್ಟಿದ್ದೆ, ನಿಮಗೆ ಈ ಗೇಮಲ್ಲಿ ತುಂಬ ಕಾನ್ಸಂಟ್ರೇಷನ್ ಮಾಡಿ ಗೇಮ್ ಆಡೋದ್ರಿಂದ ನಿಮಗದು ಎಜುಕೇಷನ್ಗೂ ಹೆಲ್ಪ್ ಆಗುತ್ತಲ್ಲ? ಹೌದು. ಓ, ದಟ್ಸ್ ಗ್ರೇಟ್. ಅದನ್ನು ಹೇಗೆ ಹೇಳೋದು ಅದನ್ನು? ಅಂದರೆ ಇವಾಗ ನಾವು ಫೋಕಸ್ ಅಂದರೆ ಲೈಕ್ ಶಿವ ಅಂತಲೇ ಹೇಳ್ಬೋದು. ನಮ್ಮ ಮಾರ್ಷಲ್ ಆರ್ಟ್ಸ್ ಶಿವ ಅಂತಾರ. ನಾವು ಎಷ್ಟು ಫೋಕಸ್ ಆಗಿ ಮಾಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗ್ತೀವಿ. ಲೈಕ್ ಇವಾಗ ಶಿವ ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಮೆಡಿಟೇಷನ್ ಮೇಲೆ ಫೋಕಸ್ ಮಾಡ್ತಾರೋ ಅದೇ ಥರ ನಾವು ಇದ್ರ ಮೇಲೆ ಏನಾದ್ರು ಕಂಪ್ಲೀಟಾಗಿ ಫೋಕಸ್ ಮಾಡಿದ್ರೆ ನಮ್ಮ ಎಜುಕೇಷನ್ಗೂ ಹೆಲ್ಪ್ ಆಗುತ್ತೆ. ಲೈಕ್ ನಾವು ಕಂಪ್ಲೀಟಾಗಿ ಫೋಕಸ್ ಮಾಡೋದನ್ನ ಕೂಡ ಕಲಿತೀವಿ ಆ್ಯಂಡ್ ಫಿಟ್ಟಾಗಿ ಕೂಡ ಇರ್ತೀವಿ. ದಟ್ಸ್ ಗ್ರೇಟ್. ಐ ಅಪ್ರಿಷಿಯೇಟ್. ಬಟ್ ಯಾಕೆ ಎಲ್ಲರಿಗೂ ಆ ಏಕಾಗ್ರತೆ ಅಥವಾ ಮೈಂಡ್ಸೆಟ್ ಒಂದೇ ವಿಚಾರದ ಮೇಲೆ ಗಮನ ಹರಿಸಿ ಅದನ್ನು ಸಾಧಿಸೋವರೆಗೂ ನಾನು ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ಎಲ್ಲ ಸಾಧಕರ ಮೈಂಡ್ಸೆಟ್ ಆಗಿರಬೇಕು, ಹೌದಲ್ಲ? ಹೌದು. ಬಟ್ ಎಲ್ರಿಗೂ ಅದು ಯಾಕೆ ಸಾಧ್ಯವಾಗಲ್ಲ ಅಂತ ನಿನಗನ್ಸುತ್ತೆ? ನನಗನ್ಸುತ್ತೆ ಯಾಕಂದರೆ ಜಂಕ್ ಫುಡ್ಸ್ ಜಾಸ್ತಿ ತಿಂತಾರೆ ಅಂತ. ಜಂಕ್ ಫುಡ್ಸ್ ತಿಂತಾರೆ, ಮತ್ತು ಲೈಕ್ ಮೆಡಿಟೇಷನ್ ಮಾಡಲ್ಲ, ಮತ್ತು ಪ್ರಾಕ್ಟೀಸ್ ಮಾಡಲ್ಲ ಅಂತ. ಫೋನ್ ಅಡಿಕ್ಟ್. ಹಾಂ, ಅಲ್ಲ? ಹೌದು. ಓಕೆ. ಇದು ಈಗ ಹೇಳ್ದಲ್ಲ, ಇದು ಯಾವುದೂ ನಿಮಗಿಲ್ಲ? ಇಲ್ಲ.
ಜಂಕ್ ಫುಡ್ ಇಲ್ಲ, ಇಲ್ಲ ಫೋನ್ ಇಲ್ಲ, ಇಲ್ಲ ಹೆಚ್ಚು ಫ್ರೆಂಡ್ಸ್ ಇಲ್ಲ, ಇಲ್ಲ ಆ್ಯಂಡ್ ಇದನ್ನು ಬಿಟ್ಟು ಬೇರೆ ಯಾವುದು ಡಿಸ್ಟರ್ಬ್ ಇಲ್ಲ. ಐ ಮೀನ್ ನಿಮಗೊಂದು ಫೋಕಸ್, ಈ ಕುದುರೆ ಹೋದಂಗೆ ಹಾಂ ಉಷು, ಅರ್ಜುನ ಪ್ರಶಸ್ತಿ, ಒಲಿಂಪಿಕಲ್ಲಿ ಆಡಬೇಕು, IAS ಆಗಬೇಕು, ಹಾಂ ಹೌದಲ್ಲ? ಎಸ್, ನಾನು ಇಂಟರ್ವ್ಯೂಲ್ ನೋಡ್ತಾ ಇದ್ದೆ ನೀನು IAS ಆಗಬೇಕು ಅಂತ ಆಸೆ ಇದೆ ಅಂತ. ಆ ಕನಸು ಯಾಕೆ ಬಂತು ನಿನಗೆ? ಏನಾಯ್ತು ಅಂದರೆ ಒಂದ್ಸತಿ ನಾವು ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಆಸೆ ಪಟ್ಟಿದ್ದೆ ಇದನ್ನ. ನಾವು ಒಂದ್ಸತಿ ಕ್ಯಾಬಲ್ಲಿ ಚಾಮುಂಡಿ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. Okay. ಅವಾಗ ರೋಡನ್ನ ಬ್ಲಾಕ್ ಮಾಡಿದ್ರು. ನಾನು ನಮ್ಮ ಮಮ್ಮಿನ ಕೇಳಿದ್ನಂತೆ ಯಾಕೆ ರೋಡ್ನ ಬ್ಲಾಕ್ ಮಾಡಿದ್ದಾರೆ ಅಂತ. ನಮ್ಮ ಮಮ್ಮಿ ಅಂದರು SP IAS ಹೋಗ್ತಾ ಇದ್ದಾರೆ, IAS ಆಫೀಸರ್ ಬಂದಿದ್ದಾರೆ, ಅದಕ್ಕೆ ಬ್ಲಾಕ್ ಮಾಡ್ತಿದ್ದಾರೆ ಅಂತ. ಸೊ ನಾನು ನಮ್ಮ ಮಮ್ಮಿಗೆ ಹೇಳಿದ್ನಂತೆ ನನ್ನ ಫ್ಯಾಮಿಲಿ ಅರ್ಜೆಂಟಾಗಿ ಚಾಮುಂಡಿ ಬೆಟ್ಟಕ್ಕೆ ದೇವ್ರನ್ನ ನೋಡೋಕೆ ಹೋಗಬೇಕು. ಸೊ ಅವ್ರು ನಮ್ಮನ್ನ ಇವಾಗ ಬ್ಲಾಕ್ ಮಾಡ್ತಿದ್ದಾರೆ ಅಂದರೆ ನಾನು IAS ಆಗ್ಬಿಟ್ಟು ಇನ್ನು ಯಾವತ್ತೂ ನಿಮ್ನ ಯಾರು ಬ್ಲಾಕ್ ಮಾಡೋಕ್ಕೆ ಬಿಡಲ್ಲ, ಆವಾಗ ನಾವು ಡೈರೆಕ್ಟಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಅಂದಿದ್ದೆ. ಓಕೆ, ಸೊ ಚಾಮುಂಡಿ ದರ್ಶನಕ್ಕೆ ಹೋಗಬೇಕಾದ್ರೆ ಈ ಆಸೆ ಹುಟ್ಟಿದ್ದು. ಹೌದು. ಬಟ್ ವಿಪರ್ಯಾಸ ಏನಂದರೆ, ಈಗ ನೀನು IAS ಆಗ್ತೀಯ, ನಿನ್ನ ಫ್ಯಾಮಿಲಿನ ಯಾರೂ ತಡೆಯಲ್ಲ. ಈ ಕಡೆ ಇರೋ ಇನ್ನೊಂದಷ್ಟು ಫ್ಯಾಮಿಲಿ ಅಲ್ಲೇ ನಿಂತಿರ್ತಾವಲ್ಲ, ಅವು ಕತೆ ಏನು? ಅಂದರೆ ಅವ್ರ ಮನೇಲಿ ಎಲ್ಲರೂ ಒಬ್ಬೊಬ್ಬರು IAS ಆಗಬೇಕು ಅಂದರೆ ನಾನು ಬ್ಲಾಕ್ ಮಾಡಲ್ಲ, ಇದು ಬೇಕು. ನೀನು ಮತ್ತೆ ನನ್ನ ಫ್ಯಾಮಿಲಿ ಮಾತ್ರ ಅಂದ್ಬಿಟ್ರೆ ಈಗ ನನಗೆ ಬೇಜಾರಾಗುತ್ತೆ, ಯಾಕಂದರೆ ಹಿಂದಿನ ಕಾರಲ್ಲಿ ನಾವಿರ್ತೀವಿ. ಓಕೆ, ಸೊ ಹಾಗೆ IAS ಆದರೆ ಝೀರೋ ಟ್ರಾಫಿಕ್. ಝೀರೋ ಟ್ರಾಫಿಕ್ ನಾನು ಮಾಡಲ್ಲ. ಯಾಕಂದರೆ ತುಂಬ ಜನಕ್ಕೆ ನನ್ನಿಂದಾನೇ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ಎಕ್ಸಾಕ್ಟ್ಲಿ. ಆ್ಯಂಡ್ ಯಾವ ಹುದ್ದೆ, ಯಾವ ಪದವಿ ಏರಿದ್ರಿ, ಎಷ್ಟು ಸಂಬಳ ತಗೊಳ್ತಿದ್ದೀರಿ ಅಥವಾ IAS IPS ಅನ್ನೋದಕ್ಕಿಂತ ನನ್ನಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇದೆಯಲ್ಲ, ಅದು ಭಾಳ ಭಾರತ ರತ್ನಕ್ಕಿಂತ ದೊಡ್ಡದಲ್ಲ, ರೈಟ್? ಸೊ ಇನ್ ಕೇಸ್ ನೀವು IAS ಆಗಿರಿ, IPS ಆಗಿರೋ, ಒಂದು ಆಂಬುಲೆನ್ಸಿಗೆ ದಾರಿ ಬಿಡಿದಷ್ಟು ನೀವು ಕಟುಕರಾದರೆ ಯಾವ ಪದವಿ ಇಟ್ಕೊಂಡು ಏನು ಮಾಡ್ತೀರಿ ಅಲ್ವಾ? ದೇವ್ರು ಕ್ಷಮಿಸೋರಿಲ್ಲ. ಹೌದು. ದಟ್ಸ್ ಗ್ರೇಟ್. ಈ ಧರ್ಮ ಕರ್ಮ ದೇವರು ನೋಡ್ತಾನೆ, ಇದ್ರ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ? ನಾನು ದೇವ್ರ ಮೇಲೆ ತುಂಬ ನಂಬ್ತೀನಿ. ನನ್ನ ಫೇವ್ರೆಟ್ ಗಾಡ್ ಆಂಜನೇಯ ಸ್ವಾಮಿ. ಇದು ಹೇಗೆ ನಿಮ್ಮ ಪ್ರೊಫೆಷನ್ಗೆ ಆಂಜನೇಯ ದೇವರು, ಹನುಮಂತ ದೇವರು ನಿಮ್ಮ ಕಾನ್ಫಿಡೆನ್ಸ್ಗೆ ಅಥವಾ ನಿಮ್ಮ ಈ ಅಥ್ಲೀಟ್ ಜೀವನಕ್ಕೆ ಹೇಗೆ ಶಕ್ತಿಯಾಗಿ ನಿಂತಿದ್ದಾರೆ, ನೀವು ಅದನ್ನು ಹೇಗೆ ನೋಡ್ತೀರಿ? ನಾನು ಅನ್ಕೊಂತೀನಿ ಎಲ್ಲ ಇದು ನಿಜನೇ. ಎಲ್ಲ ಮ್ಯಾಚಸಲ್ಲೂ ನನ್ನ ಲೈಕ್ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದನೇ ನಾನು ಇಲ್ಲಿ ತನಕ ಈ ಚೇರ್ ಮೇಲೆ ಇವಾಗ ಕೂತಿದ್ದೀನಿ. ಆ್ಯಂಡ್ ನಾನು ನಮ್ಮ ಅಪ್ಪ ಮತ್ತು ಅಮ್ಮ ಅಂತಾರೆ ಆಂಜನೇಯ ಸ್ವಾಮಿ ನಿನ್ನ ಕೈ ಹಿಡ್ಕೊಂಡು ನಡೆಸ್ತಾ ಇದ್ದಾರೆ ಅಂತ, ಅದಕ್ಕೆ ನಾನು ಇಷ್ಟು ಮುಂದೆ ಬಂದಿದ್ದೀನಿ. ಗ್ರೇಟ್. ಆಂಜನೇಯ ಸ್ವಾಮಿ ಅವರ ಅನುಗ್ರಹ ನನ್ನ ಮೇಲಿದೆ ಅನ್ನೋದು ನಿಮಗೆ ಪ್ರತಿ ಮ್ಯಾಚ್ ಆರಂಭ ಅಥವಾ ಅಂತ್ಯ ಅಥವಾ ಯಾವುದೇ ಸಮಯದಲ್ಲಾದರೂ ನೀವು ಅದರ ಸ್ಮರಣೆ ಮಾಡ್ತೀರಿ. ಹೌದು. ಯಾವುದಾದ್ರೂ ಒಂದು ಶ್ಲೋಕ ಗೊತ್ತಾ? ಗೊತ್ತು. ಪ್ಲೀಸ್ ಟೆಲ್ ಮಿ. ಆಂಜನೇಯಮತಿ ಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರ ಮೂಲವಾಸಿನಂ ಭಾವಯಾಮಿ ಪವಮಾನಂದನಂದನಂ. ಗ್ರೇಟ್. ಆಂಜನೇಯ ಅಂತ ಕಣ್ಮುಂದೆ ಬಂದಾಗ ನಿಮಗೆ ಸಡನ್ನಾಗಿ ಏನು ನೆನಪಾಗುತ್ತೆ? ಆ ಫಿಟ್ ಬಾಡಿ ನೋಡಿದಾಗ ಆ್ಯಂಡ್ ಏನು ಗಡಿಸುತನ, ಆ ಆತ್ಮವಿಶ್ವಾಸ. ಸೊ ಆ ವಿಗ್ರಹ ನಿಮ್ಮ ಕಣ್ಮುಂದೆ ಬಂದರೆ ನಿಮ್ಮೊಳಗಡೆ ಏನು ಥಾಟ್ಸ್ ಬರುತ್ತೆ? ನಾನು ಕೇಳ್ಕೊತೀನಿ ಆಂಜನೇಯ ಸ್ವಾಮಿ ನೀವು ಯಾವಾಗಲೂ ನನ್ನ ಜೊತೆನೇ ಇರಿ, ನಾನು ಎಲ್ಲ ಮ್ಯಾಚಸ್ನೂ ಗೆಲ್ಲಿ, ನನ್ನ ಪರಿವಾರ ಯಾವಾಗಲೂ ಖುಷಿಯಾಗಿರಲಿ, ಮತ್ತು ನಾನು ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ತೀನಿ ಅಂತ ಅಂದ್ಕೊತೀನಿ. ಮತ್ತು ಅವ್ರನ್ನ ನೋಡಿದಾಗ ಅನಿಸುತ್ತೆ ಅವರು ಭಕ್ತಿ ಹೇಗೆ ರಾಮನ ಮೇಲೆ ಫೋಕಸ್ ಮಾಡ್ತಿದ್ರೋ ಅದೇ ಥರ ನಾನು ಊಶು ಅನ್ನೋ ಸ್ಪೋರ್ಟ್ಸಲ್ಲಿ ಭಕ್ತಿನ ಇಟ್ಕೊಂಡು ಅದರಲ್ಲಿ ಫೋಕಸ್ ಮಾಡಿ ನಾನು ಅದರಲ್ಲಿ ಚಾಂಪಿಯನ್ ಆಗಬೇಕು ಅಂತ ಅನಿಸುತ್ತೆ. ಓಕೆ, ಅರ್ಥಾತ್ ತಾನು ರಾಮಚಂದ್ರ ಹಾಗೂ ಸೀತಾಮಾತೆಗೆ ದಾಸನಾಗಿ ಅದನ್ನು ಬಿಟ್ಟರೆ ನನಗೆ ಬೇರೆ ಇಲ್ಲ. ಹೌದು. ಆ ಸ್ವಾಮಿ ಸೇವೆಯೇ ನನ್ನ ಪರಮ ಸೌಭಾಗ್ಯ ಮತ್ತು ನನ್ನ ಜೀವನದ ಉದ್ದೇಶವೇ ಅದು ಅಂದುಕೊಂಡು ಬದುಕಿದ ಹನುಮಂತ ರಾಮದೇವರಿಗಿಂತ ಶ್ರೇಷ್ಠನಾದ. ಹೌದು. ಸೊ ನೀವು ಹಾಗೆ ಒಂದೇ ವಿಚಾರದ ಬಗ್ಗೆ ಸದಾ ಥಿಂಕ್ ಮಾಡ್ತಾ ಇದ್ದರೆ, ನಿಮ್ಮ ಆಲೋಚನೆ, ನಿಮ್ಮ ಪ್ರತಿ ಉಸಿರಾಟವೂ ಕೂಡ ನಿಮ್ಮ ಕನಸುಗಳ ಬಗ್ಗೆನೇ ಇದ್ದರೆ ನನಗನ್ಸುತ್ತೆ ಯಾವುದೂ ಅಸಾಧ್ಯ ಅಲ್ಲಲ್ಲ? ಖಂಡಿತ. ಹೌದು. ಇನ್ ಕೇಸ್ ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡುವ ಸಂಗತಿಗಳಿದ್ದರೆ ಮಾತ್ರ ನೀವು ಫೇಲ್ಯೂರ್ ಆಗಲಿಕ್ಕೆ ಸಾಧ್ಯ. ಸೊ ನೀವು ಎಷ್ಟು ಫೋಕಸ್ ಆಗಿದ್ದೀರಾ ಅನ್ನೋದಾದರೆ ನಿಮ್ಮ ಗುರಿಯನ್ನು ನೀವು ಬೇಗ ಸಾಧಿಸಬಹುದು. ದಟ್ಸ್ ಗ್ರೇಟ್. ಆ್ಯಂಡ್ ಭಾಳ ಮುಖ್ಯವಾಗಿ ಒಬ್ಬ ಅಥ್ಲೀಟ್ ಅಥವಾ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅಂದಾಗ ಗೆಲುವು ಎಲ್ಲರಿಗೂ ಬೇಕು, ಎಲ್ಲರೂ ಬಯಸ್ತಾರೆ, ಸೋಲನ್ನು ಯಾರೂ ಬಯಸಲ್ಲ. ಇನ್ ಕೇಸ್
ಸೋಲಾದರೆ ಅದನ್ನು ಸ್ವೀಕರಿಸ್ಲಿಕ್ಕೆ ಒಂದು ಮೈಂಡ್ ಸೆಟ್ ಬೇಕು. ಹೌದು. ಹೇಗೆ ನೋಡ್ತೀರಿ ಸೋಲನ್ನು ನೀವು? ಸೋಲ್ ನಾನು ಹೆಂಗೆ ನೋಡ್ತೀನಿ ಅಂದರೆ ಫೇಲ್ಯೂರ್ ಇಸ್ ಅ ಸ್ಟೆಪ್ ಆಫ್ ಸಕ್ಸಸ್ ಅಂತ ನೋಡ್ತೀನಿ ನಾನು. ಸೋಲೇ ಗೆಲುವಿನ ಮೆಟ್ಟಲು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಓಕೆ, ನೀವು ಇಷ್ಟು ಚಾಂಪಿಯನ್ಶಿಪ್ ಆಡಿದ್ದೀರಿ ಅಥವಾ ಒಂದಷ್ಟು ಪಂದ್ಯಗಳು ಆಡಿದ್ದೀರಿ ಅಲ್ಲ, ಸೋತಿದ್ದೀರಿ. ಹಾಂ. ಆ ಸೋತ ಸಮಯದಲ್ಲಿ ತಕ್ಷಣ ಕಣ್ಣೀರು ಹಾಕಿದ್ದಿದೆಯಾ ಯಾವತ್ತಾದರೂ? ಹಾಂ. ಹೌದಾ? ಹೌದು. ಯಾಕೆ? ಯಾಕೆಂದರೆ ನಾನು ಏನು ಕಲ್ತಿದ್ನೋ ಅದನ್ನ ಪರ್ಫೆಕ್ಟಾಗಿ ಅಪ್ಲೈ ಮಾಡಿದರೆ ಗೆಲ್ತಿದ್ದೆ ಅಂತ. ಆಮೇಲೆ ಅದೇ ಮ್ಯಾಚ್ನ ನಾನು ರಿಪೀಟಾಗಿ ನೋಡ್ತೀನಿ. ಆಮೇಲೆ ಅದರಲ್ಲಿ ಮಿಸ್ಟೇಕ್ ಇದೆಯೇನೋ ಅದನ್ನ ಸರಿ ಮಾಡ್ಕೊತೀನಿ. ಓಕೆ, ಗೆಲುವನ್ನು ಸ್ವೀಕಾರ ಮಾಡಲಿಕ್ಕೆ ಏನು ಶಕ್ತಿ ಬೇಕೋ ಸೋಲನ್ನು ಸ್ವೀಕರಿಸೋಕೆ ಅದಕ್ಕಿಂತ ಜಾಸ್ತಿ ಶಕ್ತಿ ಬೇಕು ಅಂತ ದೊಡ್ಡವರು ಹೇಳ್ತಾರೆ. ಹೌದಾ? ಹೌದು. ಹೇಗೆ? ಯಾಕಂದರೆ ಗೆದ್ದರೆ ತುಂಬ ಖುಷಿ ಆಗುತ್ತೆ, ಮತ್ತು ಸೋತ್ರೆ ತುಂಬ ದುಃಖ ಆಗುತ್ತೆ. ಯಾಕಂದರೆ ಇಷ್ಟು ದಿನ ನಾವು ಪ್ರಾಕ್ಟೀಸ್ ಮಾಡಿದ್ದೇನಕ್ಕೆ ಆ ಥರ ಅನಿಸುತ್ತೆ. ಸೊ ನಾವು ಅದನ್ನ ಮೋಟಿವೇಶನ್ ಆಗಿ ತೊಗೊಬೇಕು. ಮೋಟಿವೇಶನ್ ಆಗಿ ಅಂದರೆ ಇವಾಗ ನಾನು ಸೋತಿದ್ದೀನಿ ಅಂದರೆ ಅದರಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿ ಸೋತಿರ್ತೀನಿ. ಸೊ ಅದೇ ಮಿಸ್ಟೇಕ್ನ ನಾನು ಸರಿ ಮಾಡಿಕೊಂಡೆ ನೆಕ್ಸ್ಟ್ ಮ್ಯಾಚ್ ನಾನು ಖಂಡಿತ ಗೆಲ್ತೀನಿ. ಆ ಥರ ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಬೇಕು. ಬ್ಯೂಟಿಫುಲ್. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಸೋತ ಸಮಯದಲ್ಲಿ ನಿಮ್ಮನ್ನು ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮದೇ ಜನ ಆಡ್ಕೊಳ್ತಾರೆ ಅನ್ನೋ ಭಯಕ್ಕೆ, ಅಂದರೆ ಗೆಲುವನ್ನು ಸಂಭ್ರಮಿಸಲಿಕ್ಕೆ ಯಾರ್ಯಾರೋ ಬರ್ತಾರೆ ನಿಮ್ಮ ಮನೆ ಹತ್ರ, ಸೋಲನ್ನು ಕಂಡಾಗ ಆಡ್ಕೊಳ್ತಾರೆ ಅನ್ನೋ ಭಯಕ್ಕೆ ಎಷ್ಟೋ ಜನ ಬದುಕನ್ನೇ ತ್ಯಾಗ ಅಂದರೆ ಸಾವಿನ ಯೋಚನೆ ಕೂಡ ಮಾಡಿಬಿಡ್ತಾರೆ ಕೆಲವೊಮ್ಮೆ. ಅದು ಕೇವಲ ಸ್ಪೋರ್ಟ್ಸಲ್ಲಿ ಅಂತಲ್ಲ, ಬದುಕಲ್ಲಿ ಸೋತಿದ್ದ ಸಮಸ್ಯೆ ಅಲ್ಲ, ನನ್ನ ಸೋಲನ್ನು ಜನ ಆಡ್ಕೊಳ್ತಾರೆ ಅನ್ನೋದು ಸಮಸ್ಯೆ. ಅಂದರೆ ನನ್ನ ಪ್ರಕಾರ ಏನಂದರೆ ಜನರು ಏನು ಹೇಳಿದ್ರು ನಾವು ಫೋಕಸ್ ಮಾಡಬಾರ್ದು. ಇವಾಗ ಗೆದ್ದರೆ ನನ್ನ ರಿಲೇಷನ್ ಇವಳು ಗೆದ್ಲು ಅಂತ ಅಂತಾರೆ, ಸೋತ್ರೆ ಅಯ್ಯೋ ಇವಳು ಸೋತ್ಬಿಟ್ಲು ಅಂತಾರೆ. ಸೊ ಯಾವತ್ತೂ ಅದ್ರ ಮೇಲೆ ಕಾನ್ಸಂಟ್ರೇಟೇ ಮಾಡಬಾರ್ದು. ಅವರು ನಾವು ಏನೇ ಮಾಡಿದ್ರು ಒಂದು ಹೇಳ್ತಾರೆ. ಸೊ ನಾವು ಅದ್ರ ಮೇಲೆ ಫೋಕಸ್ಸೇ ಮಾಡಬಾರ್ದು. ಜಸ್ಟ್ ಫೋಕಸ್ ಮಾಡಿ ಆಂಜನೇಯ ಸ್ವಾಮಿ ಅಂದ್ಕೊಂಡು ಮುಂದೆ ನಡಿಬೇಕು. ಸೊ ಸೋಲಿನ ಸಮಯದಲ್ಲಿ ಒಂದು ವೇಳೆ ಯಾರಾದರೂ ನಿಮ್ಮನ್ನು ಆಡ್ಕೊಂಡ್ರೆ, ಅಥವಾ ಫಸ್ಟ್ ಆಫ್ ಆಲ್ ನೀವು ಹೇಳೋ ಪ್ರಕಾರ ಆ ಕಡೆ ಗಮನನೇ ಕೊಡಬಾರ್ದು. ಹೌದು. ಮತ್ತೆ ನೆಕ್ಸ್ಟ್ ಟೈಮ್ ನಾವು ಗೆದ್ಬಿಟ್ಟು ಪ್ರೂವ್ ಮಾಡಬೇಕು ನಾವೇನು ಅಂತ ಅಷ್ಟೇ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿದೆ ಸೋಲು ಗೆಲುವು ಕಾಮನ್. ಎಂಥ ಲೆಜೆಂಡ್ ಅನ್ಸ್ಕೊಂಡವನು ಸೋಲು ನೋಡಿನೇ ಅಲ್ಲಿಗೆ ಹೋಗಿರೋದಲ್ಲ. ಹೌದು. ಸೊ ನೀವು ಅಂತಹ ದೊಡ್ಡ ವ್ಯಕ್ತಿತ್ವಗಳನ್ನು ನೀವು ಸ್ಫೂರ್ತಿಯಾಗಿ ತಗೊಂಡಿದ್ದೀರಾ ಅನ್ನೋದಾದರೆ ಅವ್ರ ಸೋಲಿನ ಸಮಯದಲ್ಲಿ ಹೆಂಗೆ ಕಾಮಾಗಿ ವರ್ತಿಸಿದ್ರು ನಾವು ಹಾಗೆ ವರ್ತಿಸಿದ್ರೆ ಅದಕ್ಕೆ ಬೆಲೆ. ಹೌದು. ನೀವು ಅವ್ರನ್ನ ಸ್ಫೂರ್ತಿ ತಗೊಂಡ್ಬಿಟ್ಟು ಸೋತರೆ ನಾನು ತುಂಬ ಡಿಪ್ರೆಷನ್ಗೆ ಹೋಗ್ತೀನಿ ಅಂದರೆ ಅದು ನಾಟ್ ಐ ಥಿಂಕ್ ಒಳ್ಳೆ ವ್ಯಕ್ತಿತ್ವ ಅಲ್ಲ ನನ್ನ ಪ್ರಕಾರ. ಹೌದು. ಏನಿವೆ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಒಂದು ಸೋಲನ್ನು ಗೆಲುವಿನ ಮೆಟ್ಟಿಲು ಅಥವಾ ನಾನು ಗೆಲ್ಲಲಿಕ್ಕೆ ಇನ್ನೊಂದು ಅವಕಾಶ ಅಂತ ನೀವು ಭಾವಿಸ್ತೀರಿ. ಹೌದು. ಬ್ಯೂಟಿಫುಲ್. ಶಾಲೆ ಮತ್ತು ನಿನ್ನ ಸ್ಪೋರ್ಟ್ಸ್ ಇವೆರಡನ್ನು ಹೇಗೆ ಸಮತೋಲನ ಮಾಡ್ತೀಯ? ಬ್ಯಾಲೆನ್ಸ್ ಮಾಡ್ತೀರ ಅಂತ ಅಂದರೆ ನಾನು ಲೈಕ್ ಅಂದರೆ ಪ್ರಾಕ್ಟೀಸ್ ಮಾಡಿ ಕ್ಲಾಸಿಗೆ ಹೋಗ್ತೀನಿ, ಸ್ಕೂಲಿಗೆ ಹೋಗ್ತೀನಿ. ನನಗೆ ಯಾವತ್ತೂ ಅನಿಸೇ ಇಲ್ಲ ಲೈಕ್ ಇದು ಕಷ್ಟ ಆಗುತ್ತೆ ಅಂತ. ಸೊ ನನಗೆ ಲೈಕ್ ನನ್ನ ಶೆಡ್ಯೂಲ್ ರೊಟೀನ್ ಏನಿರುತ್ತೆ ಅದು ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಆ್ಯಡ್ಸ್ ಆದಾಗ ನನಗಿನ್ನೂ ಜಾಸ್ತಿ ಖುಷಿ ಆಗುತ್ತೆ. ಲೈಕ್ ನಾನು ಇಷ್ಟು ಬ್ಯುಸಿ ಇದ್ದೀನಿ, ನಾನು ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ನಂಗೆ ಖುಷಿ ಆಗುತ್ತೆ. ಲೈಕ್ ನಾನು ಇದನ್ನ ಬ್ಯಾಲೆನ್ಸ್ ಮಾಡ್ತೀನಿ ಅನ್ಸಲ್ಲ, ನಾನು ರೆಗ್ಯುಲರ್ ರೊಟೀನ್ ನಾನು ಮಾಡ್ತೀನಿ. ಲೈಕ್ ಇವಾಗ ಹೇಗೆ ನಾವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮಾಡ್ತೀವೋ ಅದೇ ಥರ ಇದು ನನ್ನ ರೆಗ್ಯುಲರ್ ರೊಟೀನ್ ಅನಿಸುತ್ತೆ. ಓಕೆ, ಸೊ ನೀವು ಹೇಳ್ತಿದ್ದೀರಿ ನನಗೆ ಒಂದು ವೇಳೆ ಜವಾಬ್ದಾರಿ ಜಾಸ್ತಿ ಆದಷ್ಟು ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಗೆ ಅಷ್ಟು ಟೈಮ್ ಕೂಡ ಇದೆ. ಅಂದರೆ ಐ ಮೀನ್ ನೀವು ಆಗಲೇ ಮಾತಾಡ್ದಂಗೆ ಫ್ರೆಂಡ್ಸು ಅಥವಾ ಇನ್ನೇನೋ ಇದ್ದಿದ್ರೆ ನಿಮ್ಗೆ ಟೈಮ್ ಸಾಲ್ತಿರ್ಲಿಲ್ಲ. ಹೌದು. ರೈಟ್. ಸೊ ಈಗ ನಿಮಗೆ ಶಾಲೆ, ಟ್ರೈನಿಂಗ್, ಹೋಮ್ವರ್ಕ್, ಮನೆ ಇಷ್ಟೇ ಇರೋದ್ರಿಂದ ನಿಮ್ಗೆ ಇನ್ನೂ ಟೈಮ್ ಮಿಗುತ್ತೆ ಆಗ ನೋಡಿದ್ರಲ್ಲ. ಹೌದು. ಓಕೆ, ಕೆಲವೊಮ್ಮೆ ಹೇಳ್ತಾರೆ ನನಗೆ ಟೈಮ್ ಸಾಲಲ್ಲ ಅಂತ, ಅದರ ಅರ್ಥ ಏನು? ಅಂದರೆ ಅದರ ಅರ್ಥ ಏನಂದರೆ ಟೈಮ್ ಸಾಲಲ್ಲ ಅಂದರೆ ಲೈಕ್ ಇಂಟ್ರೆಸ್ಟ್ ಇಲ್ಲ ಅಂತ. ಕರೆಕ್ಟ್. ಇಟ್ಸ್ ನಾಟ್ ಎ ಪ್ರಿಯಾರಿಟಿ. ಏನಾದರೂ ನಾನೀಗ ಇದನ್ನ ಮಾಡಬೇಕು ಅಂತ ವಿಲ್ ಪವರ್ ಇಟ್ಕೊಂಡು ಮಾಡಿದ್ರೆ ನಾನು ಅದನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಅದೇ ಏನಾದರೂ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಹೇಳ್ತೀನಿ ಅಯ್ಯೋ ಟೈಮ್ ಸಾಲ್ತಿಲ್ಲ, ಮಾಡೋಕ್ಕಾಗಲ್ಲ. ಲೈಕ್ ಎಷ್ಟೊಂದು ಜನ ಲೈಕ್ ಹೋಮ್ವರ್ಕ್ಸ್ ಎಲ್ಲೂ ಹಂಗೆ ಮಾಡ್ತಾರೆ, ನಂಗೆ ಟೈಮ್ ಸಾಲಿಲ್ಲ, ಮಾಡೋಕ್ಕಾಗಲಿಲ್ಲ ಅಂತ. ಕರೆಂಟ್ ಇರಲಿಲ್ಲ ಅದಕ್ಕೆ ಮಾಡಲಿಲ್ಲ. ವೆರಿ ಗುಡ್. ಓಕೆ, ಆಯಿತು. ಈ ಅಭ್ಯಾಸ ಇಲ್ಲ, ಟ್ರೈನಿಂಗ್ ಇಲ್ಲ ಅಂದ ಟೈಮಲ್ಲಿ ಏನು ಮಾಡ್ತೀರಿ ನೀವು?
ನನಗೆ ಟ್ರೈನಿಂಗ್ ಯಾವಾಗಲೂ ಇರುತ್ತೆ. ಸ್ಯಾಟರ್ಡೇನೂ ಇರುತ್ತೆ, ಸಂಡೇ ಇರಲ್ಲ. ಸಂಡೇ ನಮಗೆ ರಿಲ್ಯಾಕ್ಸೇಷನ್ ಡೇ ಕೊಡ್ತಾರೆ. ಆ ದಿನ ಅವತ್ತು ಏನು games ಮಾಡ್ತೀಯ? ಆಡ್ತಾರೆ. ಆ ದಿನ ನಾನು ಕ್ರಾಫ್ಟ್ ಮಾಡ್ತೀನಿ, ಓದ್ಕೊತೀನಿ. ಮನೆ ಬಿಟ್ಟು ಆಚೆಗೆ ಬರಲ್ಲ. ಇಲ್ಲ. ಓಕೆ, ಆಯಿತು. ಸೊ ಈಗ ನೀವು ಎಷ್ಟನೇ ವಯಸ್ಸಿಗೆ ಮೊದಲ ಚಿನ್ನದ ಪದಕ ಗೆದ್ದಿದ್ದು? 6 years ಇದ್ದಾಗ ಫಸ್ಟ್ ಸ್ಟೇಟ್ ಗೋಲ್ಡ್ ಮೆಡಲ್ ಮಾಡಿದೆ. ಸ್ಟೇಟ್ ಗೋಲ್ಡ್ ಮೆಡಲ್. ಓಕೆ, ಆ ಅವಕಾಶ ಹೇಗೆ ಸಿಕ್ತು ಅಥವಾ ಆ ಅನುಭವದ ಬಗ್ಗೆ ಚಿಕ್ಕದಾಗಿ ಹೇಳೋದಾದರೆ? ಏನಾಯಿತು ಅಂದರೆ ನಮ್ಮ ಕೋಚ್ ಹೇಳ್ತಿದ್ರು, ಆ ಮ್ಯಾಚ್ ಬೇಡ, ಇವಳಿನ್ನು ತುಂಬ ಚಿಕ್ಕವಳಿದ್ದಾಳೆ, ಸೊ ಬರೀ ಟ್ರೈನಿಂಗ್ ಆಗಿ ಸ್ವಲ್ಪ ತಿಂಗಳೇ ಆಗಿರೋದು, ಸೊ ಬೇಡ ಅಂತ ನಮ್ಮ ಕೋಚ್ ಹೇಳಿದ್ರು. ಸೊ ನಮ್ಮಪ್ಪನೂ ಆಯಿತು ಅಂತ ಫಿಕ್ಸ್ ಆಗಿದ್ರು. ಆದರೆ ನಾನು ನಮ್ಮಪ್ಪಂಗೆ ಹೇಳಿದೆ, ನಾನು ಹೋಗಲೇಬೇಕು ಅಂತ ನಾನು ಬಲವಂತ ಮಾಡಿದೆ. ಅದಕ್ಕೆ ನಮ್ಮಪ್ಪ ಕೋಚ್ಗೂ ಹೇಳಿದಾಗ ಅವರು ಸರಿ ಆಯಿತು ಆಡಿಸಿ ಅಂತ ಅಂದರು. ಆಡಿದಾಗ ಏನಾಯಿತು ಅಂದರೆ ಎಲ್ಲರೂ ಚಿಕ್ಕವಳು ಬಂದಿದ್ದಾಳೆ ಅಂತ ನೋಡಿದ್ರು. ಆಮೇಲೆ ಏನಾಯಿತು ಅಂದರೆ ನಾನು ಮ್ಯಾಚ್ ಆಡಿಬಿಟ್ಟು ಗೋಲ್ಡ್ ಮೆಡಲ್ ಮಾಡಿದೆ. ಆವಾಗ ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡಿದ್ರು, ಎಲ್ಲ ಅಂದರೆ ಅಪ್ರಿಷಿಯೇಟ್ ಮಾಡಿದ್ರು. ಆವಾಗ ನಾನು ಯಾಕೆ ಇದನ್ನೇ ಕಂಟಿನ್ಯೂ ಮಾಡಬಾರ್ದು ಅಂತ ನನ್ನ ಮೈಂಡಿಗೆ ಬಂತು. ಸೊ ನೀವು ಹೇಳಿದ್ದು ಸ್ಟೇಟ್ ಲೆವೆಲ್. ಹೌದು. ಎದುರುಗಡೆ ಯಾವ ರಾಜ್ಯದವರು ಇದ್ದಿದ್ದು? ಸ್ಟೇಟ್ ಲೆವೆಲ್ ಅಂದರೆ ರಾಜ್ಯ ಬರಲ್ಲ, ಡಿಸ್ಟ್ರಿಕ್ಟ್ ಬರುತ್ತೆ. ನ್ಯಾಷನಲ್ಸ್ ಅಂದರೆ ರಾಜ್ಯದ ಮೇಲೆ ಆಡ್ತೀವಿ. ಓಕೆ, ಸೊ ಇಲ್ಲಿ ಯಾವ ಜಿಲ್ಲೆಯವರು ನಿಮ್ಗೆ ಎದುರಾಳಿ ಇದ್ದಿದ್ದು? ಬೆಳಗಾವಿ ಅನ್ಕೊತೀನಿ. ಬೆಳಗಾವಿ. ಎಷ್ಟು ನಿಮಿಷಗಳ ಪಂದ್ಯ ಅದು? ಅಂದರೆ 2 minutes ಇರುತ್ತೆ. ಒಂದು ರೌಂಡ್ 2 minutes ಇರುತ್ತೆ. ಸೆಕೆಂಡ್ ಅಂದರೆ ಟೋಟಲ್ ಆಗಿ ಸ್ಪೋರ್ಟ್ಸಲ್ಲಿ 3 rounds ಇರುತ್ತೆ. ಫಸ್ಟ್ ರೌಂಡ್ ನಾನು ಗೆದ್ದು, ಸೆಕೆಂಡ್ ರೌಂಡ್ ಒಪೋನೆಂಟ್ ಗೆದ್ದರೆ ಥರ್ಡ್ ರೌಂಡ್ಗೆ ಹೋಗುತ್ತೆ. ಅಥವಾ ಫಸ್ಟ್ ರೌಂಡ್ ನಾನು 12 points ಲೀಡಿಂಗಲ್ಲಿ ಗೆದ್ಬಿಟ್ರೆ ಒಪೋನೆಂಟ್ಗೆ 0 ಇದ್ದರೆ ಫಸ್ಟ್ ರೌಂಡಲ್ಲೇ ನಾನು ಗೆಲ್ತೀನಿ. ಇಲ್ಲಾಂದರೆ ನಾಕ್ಔಟ್ ಮಾಡಿ ಗೆಲ್ದ್ರು ಆ ಥರ ಚಾನ್ಸ್ ಸಿಗುತ್ತೆ. ಅದೇ ಫಸ್ಟ್ ರೌಂಡ್ ನಾನು ಗೆದ್ದು ಸೆಕೆಂಡ್ ರೌಂಡ್ ನಾನೇ ಗೆದ್ದರೆ ಮ್ಯಾಚ್ ಕ್ಲೋಸ್ ಆಗುತ್ತೆ, ನಾನೇ ಗೆಲ್ತೀನಿ. ಸೊ ಆ ಪಂದ್ಯದಲ್ಲಿ ನೀವು ಗೋಲ್ಡ್ ಮೆಡಲ್ ಗೆದ್ರಿ. ಹೌದು. ಸೊ ನೀವು ಆ ಗೋಲ್ಡ್ ಮೆಡಲನ್ನು ಸಂಭ್ರಮಿಸುವಷ್ಟು ಅಥವಾ ಅದರ ಮಹತ್ವ ತಿಳಿಯುವಷ್ಟು ನಿಮಗೆ ಪ್ರಬುದ್ಧತೆ ಇತ್ತ ಅವತ್ತಿಗೆ? ಇಲ್ಲ, ನಾನು ಸ್ವಲ್ಪ ಖುಷಿಯಾಗಿತ್ತು. ನಮ್ಮ ತಾತ ಅಪ್ಪ ಅಮ್ಮ ಎಲ್ಲರೂ ತುಂಬ ಖುಷಿಪಟ್ಟರು. ಓಕೆ, ಬಟ್ ನಿಮ್ಗೆ ಇವತ್ತಿಗೆ ಏನು ನಾಲೆಡ್ಜ್ ಇದೆ ಅಥವಾ ಇವತ್ತಿಗೆ ಏನು ಅದ್ರ ಬಗ್ಗೆ ವಿಚಾರಗಳು ಗೊತ್ತಿದೆ, ಅದು ಅವತ್ತಿಗೆ ಗೊತ್ತಿರಲಿಲ್ಲ? ನಂಗೆ ಗೊತ್ತೇ ಇರಲಿಲ್ಲ ಬುಷ್ ಅಂದ್ರೆ ಏನು ಅಂತ. ಜಸ್ಟ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ಇಷ್ಟ ಆಯಿತು, ಅದನ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಜಸ್ಟ್ ಹೊಡಿಬೇಕು ಅಂತ ಮೈಂಡಲ್ಲಿ ಇತ್ತು ಅಷ್ಟೇ. ಬಟ್ ಅಲ್ಲಿ ತುಂಬ ಇಂಜುರಿಗಳೇನಾದರೂ ಆಗುತ್ತವ? ತುಂಬ ಆಗುತ್ತೆ. ನಿಮ್ಗೆ ಆಗಿದ್ದಾವ? ಆಗಿದೆ. ಓಕೆ, ಎಲ್ಲ ಪ್ರಿಕಾಷನ್ ತಗೊಂಡಿರ್ತೀರಿ? ಐ ಮೀನ್ ಲೈಕ್ ಗಾರ್ಡ್ಸ್ ಕೊಟ್ಟಿರ್ತಾರೆ, ಅಂದರೆ ಲೈಕ್ ನಾವೇ ಗಾರ್ಡ್ಸ್ ತೊಗೊಂಡು ಹೋಗಿರ್ತೀವಿ. ಹೆಡ್ ಗಾರ್ಡ್, ಚೆಸ್ಟ್ ಗಾರ್ಡ್, ಶಿನ್ ಗಾರ್ಡ್. ಯಾವ ಭಾಗಕ್ಕೆ ಹೆಚ್ಚು ಪೆಟ್ಟಾದರೆ ಸಾಧ್ಯತೆ ಜಾಸ್ತಿ ಅಂದರೆ ನನಗೆ ಆಗಿರೋದು ಜಾಸ್ತಿ ಶಿನ್ಗೆ ಬ್ಲಡ್ ಕ್ಲಾಟ್ ಆಗ್ತಿತ್ತು. ನನಗೆ ಆಗುತ್ತೆ ಅಂದರೆ ಚೆಸ್ಟ್ಗೂ ಬ್ರೆತ್ ಲಾಕ್ ಆಗ್ಬೋದು, ಹ್ಯಾಂಡ್ ಡಿಸ್ಲೊಕೇಟ್ ಆಗ್ಬೋದು, ಬ್ಲಡ್ ಬರ್ಬೋದು. ಬಟ್ ನೀವು ಅದಕ್ಕೆಲ್ಲ ರೆಡಿಯಾಗಿ ಹೋಗಿರ್ತೀರ? ಹೌದು. ಫಸ್ಟ್ ಆಫ್ ಆಲ್ ಈ ಆಟದಲ್ಲಿ ಭಯ ಇರಬಾರ್ದು. ಭಯ ಇದ್ರೆ ನಾವೇನು ಸಾಧಿಸೋಕ್ಕಾಗಲ್ಲ. ಈ ಆಟದಲ್ಲಿ ಅಂತಲ್ಲ, ಎಲ್ಲೋದ್ರೂ ಅಷ್ಟೇ. ಹೌದು. ಓಕೆ, ಬಿಕಾಸ್ ನೀವು ಪಂದ್ಯದಲ್ಲಿ ಹಿಂಗೆ ಫೈಟ್ ಮಾಡಿ ಗೆಲ್ಲೋದೊಂದು ಕಡೆ ಆದರೆ ನಿಮ್ಮ ಕಾನ್ಫಿಡೆನ್ಸಲ್ಲಿ ಎದುರಾಳಿಗಳು ಸೋತ್ಬಿಡ್ತಾರೆ ತುಂಬ ಸಾರಿ. ಹೌದು. ಈಗ ನಾನು ಮೈಂಡಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ನಾನು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ನಾನು ಗೆಲ್ಲಕ್ಕಾಗಲ್ಲ. ನಾನು ಅದೇ ಗೆಲ್ತೀನಿ ಅಂತ ವಿಲ್ ಪವರ್ ಇಟ್ಕೊಂಡ್ರೆ ನಾನು ಗೆದ್ದೇ ಗೆಲ್ತೀರಾ. ದಟ್ಸ್ ಗ್ರೇಟ್. ಓಕೆ, ಸೊ ಮೆಡಲ್ ಗೆದ್ದ ಸಮಯ ಅಥವಾ ಅದು ನಿಮ್ಮ ಕೊರಳಿಗೆ ಹಾಕೋ ಸಮಯ, ಅದು ಸ್ಟೇಟ್ ಚಾಂಪಿಯನ್ಶಿಪ್ ಅಷ್ಟೇ ಅಲ್ಲ, ಐ ಮೀನ್ ಸ್ಟೇಟ್ ಲೆವೆಲ್ ಅಷ್ಟೇ ಅಲ್ಲ, ಆನಂತರ ನೀವು ಎಷ್ಟೊಂದು ಗೋಲ್ಡ್ ಗೆದ್ರಿ ಅಲ್ವಾ? ಸೊ ಪ್ರತಿ ಸಾರಿ ಆ ಗೋಲ್ಡನ್ನು ನಿಮ್ಗೆ ಹಾಕಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ? ಖುಷಿ ಆಗುತ್ತೆ. ಅಂದರೆ ಇದು ಸಾಕಾಗಲ್ಲ, ಇನ್ನೂ ಮಾಡಬೇಕು ಅನಿಸುತ್ತೆ, ಜವಾಬ್ದಾರಿ ಹೆಚ್ಚಾಗ್ತಿದೆ ಅಂತ. ಹೌದು. ಓಕೆ, ಬಟ್ ಇದು ಪ್ರೊಫೆಷನ್ ಅಂತ ನೀವು ಆಲ್ರೆಡಿ ಈಗ ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ಹೌದು. ಓಕೆ, ಸೊ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಸರ್ಕಾರದಿಂದ ಮಾನ್ಯತೆ ಇದೆಯಾ ಅಥವಾ ಇನ್ನೂ ಹೆಚ್ಚಿನದು ಬೇಕಾ ಪ್ರೋತ್ಸಾಹ? ಇನ್ನೂ ಹೆಚ್ಚು ಪ್ರೋತ್ಸಾಹ ಬೇಕು. ಓಕೆ ಅನಿಸುತ್ತೆ. ಎನಿವೆ, ಓಕೆ, ಸೊ ನಿಮಗೆ ಚಿನ್ನದ ಪದಕ ಗೆಲ್ತೀನಿ ಅಂತ ಮೊದಲೇ ಹಾಗೆ ನಂಬಿಕೊಳ್ತೀರಿ ಅಥವಾ ನಿಮಗೆ ನಾರ್ಮಲಿ ಗೆಲ್ತೀನಿ ಅಂತಲೇ ಎಲ್ಲ ಫೀಲ್ಡ್ಗೆ ಎಳಿತಾರೆ, ಹೌದಲ್ಲ? ಸೊ ಹಾಗೆ ಅಂದ್ಕೊಂಡು ಹೋಗಿ ಪ್ರತಿ ಸಾರಿ ಗೆದ್ದಿದ್ದುಂಟಾ ಅಥವಾ ಅಂದ್ಕೊಂಡು ಹೋಗಿ ಸೋತಿದ್ದು ಉಂಟಾ? ಏನಾಗುತ್ತೆ ಅಂದರೆ ನಾನು ಫಸ್ಟ್ ಆಂಜನೇಯ ಸ್ವಾಮಿ ಸ್ಮರಣೆ ಮಾಡ್ತೀನಿ. ಆಮೇಲೆ ಐ ಕ್ಯಾನ್ ಡೂ ಇಟ್ ಅಂತ ನನ್ನ ಸೆಲ್ಫ್ ಟಾಕ್ ಮಾಡ್ತೀನಿ. ಸೆಲ್ಫ್ ಟಾಕ್ ಮಾಡಿದ್ಮೇಲೆ ನಾನು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ನೋಡ್ತೀನಿ. ಆ್ಯಂಡ್ ಒಪೋನೆಂಟ್ದು ಲೈಕ್ ಸ್ಟ್ರಾಂಗ್ ಪಾಯಿಂಟ್ ಏನಿದೆ, ವೀಕ್ ಪಾಯಿಂಟ್ ಏನಿದೆ, ಅದನ್ನೆಲ್ಲ ಮೆಮೊರೈಸ್ ಮಾಡ್ತೀನಿ. ಮತ್ತು ಕೋಚ್ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮೆಮೊರೈಸ್ ಮಾಡಿಬಿಟ್ಟು ಅದನ್ನ ಅಪ್ಲೈ ಮಾಡ್ತೀನಿ.
ಓಕೆ. ಸೊ ಈಗ ನಿಮ್ಮ ಶಾಲೆಯಲ್ಲಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಟೀಚರ್ಸ್ ಇವರಿಗೆಲ್ಲ ನಿಮ್ಮ ಬಗ್ಗೆ ಪ್ರೌಡ್ ಇದೆ? ಹಾಂ, ಎಲ್ಲ ಸ್ಟೂಡೆಂಟ್ಸ್ಗೂ ಪ್ರೌಡ್ ಇದೆ. ನನ್ನ ಕ್ಲಾಸ್ಮೇಟ್ಸ್, ನನ್ನ ಸ್ಕೂಲ್ ಮೇಟ್ಸ್ ಎಲ್ಲರಿಗೂ ಪ್ರೌಡ್ ಇದೆ. ಟೀಚರ್ಸ್ಗೂ ಪ್ರೌಡ್ ಇದೆ. ಕೆಲವರು ಟೀಚರ್ಸ್ಗಿದೆ, ಕೆಲವರು ಟೀಚರ್ಸ್ಗಿಲ್ಲ. ಓಕೆ. ಕೆಲವರಿಗೆ ಇಲ್ಲ ಅನ್ನೋದು ನಿಮಗೆ ಕಾಣುತ್ತಾ? ಕಾಣುತ್ತೆ. ಓಕೆ. ಸೊ ಬಟ್ ನೀವು ಬಯಸ್ತೀರಾ ಅವ್ರಿಗೆಲ್ಲ ಪ್ರೌಡ್ ಇರಲಿ ನನ್ನ ಬಗ್ಗೆ ಅಂತ? ಲೈಕ್ ನಾನು ಬಯಸಲ್ಲ, ಯಾಕೆಂದರೆ ಅವ್ರಿಗೆ ಪ್ರೌಡ್ ನನ್ನ ಮೇಲೆ ಅವರು ಖುಷಿ ಹೆಮ್ಮೆ ಪಡಬೇಕು ಅಂತ ಅವ್ರಿಗೆ ಅನಿಸಿಲ್ಲ ಅಂದರೆ ಅನಿಸ್ದೆ ಇರಲಿ ಬಿಡಿ. ನೆಕ್ಸ್ಟ್ ಟೈಮ್ ಪೂರ್ತಿ ಇಂಡಿಯಾ ನನಗೋಸ್ಕರ ಪ್ರೌಡಾಗಿರುತ್ತೆ. ವೆರಿ ಗುಡ್. ಅಂದರೆ ಬದುಕಿಗೊಂದು ದೊಡ್ಡ ಸಂದೇಶ ಏನು ಗೊತ್ತಾ ಪಾಪು, ನಮ್ಮ ಬಗ್ಗೆ ಇತರರು ಹೀಗೇ ಅಂದುಕೊಳ್ಳಿ ಅಂತ ನಾವೆಂದೂ ಅಂದುಕೊಳ್ಬಾರ್ದು. ವೆದರ್ ಇಟ್ ಈಸ್ ಪ್ರೌಡ್ ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗೋ ಒಳ್ಳೆಯದಾಗೋ, ಬಟ್ ನಾನಂತೂ ಒಳ್ಳೆ ದಾರಿಲಿದ್ದೀನಿ ಅನ್ನೋ ನಂಬಿಕೆ ನಮಗಿದ್ರೆ ಸಾಕು. ಆ್ಯಂಡ್ ನನಗನ್ಸುತ್ತೆ ಇವತ್ತು ಯಾರು ನಿಮ್ಮ ಬಗ್ಗೆ ಪ್ರೌಡ್ ಇದ್ದಾರಲ್ಲ, ಗೊತ್ತಿಲ್ಲ ನಾಳೆ ಅವರೇ ನಿಮ್ಮ ವಿರುದ್ಧ ಆದರೂ ಆಗ್ಬೋದು. ಅಂದರೆ ಈ ಬದಲಾವಣೆ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ನಾವು ಅಡಿಕ್ಷನ್ ಆಗಬಾರ್ದು. ಈ ಚಪ್ಪಾಳೆಗಳಿಗಾಗಲಿ ಈ ಪ್ರೌಡ್ ಮನಸ್ಥಿತಿಗಳಿಗಾಗಲಿ ಅಡಿಕ್ಷನ್ ಆಗಬಾರ್ದು. ಹೌದು, ನಮ್ಮಮ್ಮ ಅಂತಾರೆ ಸೋತಾಗ ಕುಗ್ಬಾರ್ದು, ಗೆದ್ದಾಗ ಹಿಗ್ಬಾರ್ದು ಅಂತ. ನಿಜ. ನಾನು ಗೆದ್ದುಬಿಟ್ಟೆ, ಹೀಗೆ ಗೆಲುವನ್ನು ನೋಡಿದವ್ರು ತುಂಬ ಜನ ಹೋಗ್ಬಿಟ್ಟಿದ್ದಾರೆ. ಯಾರು ಶಾಶ್ವತವಾಗಿ ಉಳಿದಿದ್ದಾರೆ ಅಂದರೆ ಯಾರು ಕೈಂಡಾಗಿ ಬದುಕುದ್ರಲ್ಲ, ವಿನಯದಿಂದ ಗೆದ್ದ ಮೇಲೂ. ಆ್ಯಂಡ್ ನನಗೆ ನಿಮಗೆ ಒಂದು ವಿಚಾರ ಹೇಳಬೇಕಂದ್ರೆ, ನಾನೊಮ್ಮೆ ಒಲಿಂಪಿಕ್ಕಲ್ಲಿ ಒಂದು ಘಟನೆಯನ್ನು ನೋಡಿದೆ. ಒಬ್ಬ ಚಿನ್ನ ಗೆಲ್ತಾನೆ, ಆ ಗೆದ್ದಿರೋನು ಸೋತ್ನಲ್ಲ, ಸೆಲೆಬ್ರೇಟ್ ಮಾಡೋದು ಬಿಟ್ಟು ಸೋತಿರೋನ ಹತ್ರ ಹೋಗಿ ಅವನನ್ನು ಹಗ್ ಮಾಡಿ ನೆಕ್ಸ್ಟ್ ಟೈಮ್ ನೀನು ಗೆಲ್ತೀಯ, ಡೋಂಟ್ ವರಿ ಅಂತ. ಚಿನ್ನ ಗೆದ್ದಿದ್ದು ಅವನನ್ನು ದೊಡ್ಡ ವ್ಯಕ್ತಿ ಮಾಡಲಿಲ್ಲ, ಸೋತವನ ಬಳಿ ಹೋಗಿ ನೆಕ್ಸ್ಟ್ ಟೈಮ್ ನೀನು ಗೆಲ್ತೀಯ, ಡೋಂಟ್ ವರಿ ಅಂತ ಹೇಳಿದ್ನಲ್ಲ. ಅದು ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲ, ಯಾಕಂದರೆ ಚಿನ್ನ ಬಹುಶಃ ಯಾರು ಬೇಕಾದ್ರೂ ಗೆಲ್ಬೋದೇನೋ, ಆದರೆ ಮನಸ್ಸು ಗೆಲ್ಲೋದಿದೆಯಲ್ಲ. ಸೊ ನಿಮಗೆ ಈ ಥರದ ಪಾಠಗಳನ್ನೆಲ್ಲ ಅಮ್ಮ ಅಪ್ಪ ಹೇಳ್ತಾ ಇರ್ತಾರಾ? ಹಾಂ, ಹೇಳ್ತಾರೆ. ನಮ್ಮಪ್ಪ ಅಂತಾರೆ ಯಾವಾಗಲೂ ನೀನು ಎಷ್ಟೇ ಮೇಲೆ ಹೋದ್ರೂ ಡೌನ್ ಟು ಅರ್ತ್ ಆಗೇ ಇರಬೇಕು ಅಂತ. ಯಾಕಂದರೆ ಹೌದು, ಬಿ ಕೈಂಡ್. ಯಾಕಂದರೆ ಇವಾಗ ಲೈಕ್ ಬೇರೆಯವ್ರು ನಮ್ಮ ಮೇಲೆ ಕೈಂಡ್ ಆಗಿಲ್ಲದೆ ಇರ್ಬೋದು. ಸೊ ಲೈಕ್ ನನ್ನಂಥ ಸ್ಪೋರ್ಟ್ಸ್ಮನ್ಸ್ ಮೇಲೆ. ಸೊ ಇವಾಗ ನನಗೆ ಅನ್ಸುತ್ತೆ ಅಂದರೆ ನಾನು ಆ ಪೋಸ್ಟ್ಗೆ ಹೋಗಬೇಕು ಅನ್ಸುತ್ತೆ, ಅಂದರೆ ಅವ್ರ ಲೆವೆಲ್ಗೆ ಹೋಗಬೇಕು ಅನ್ಸುತ್ತೆ. ನಾನು ಹೋದ್ಮೇಲೆ ನಾನು ನಂತರ ಇರೋ ಸ್ಪೋರ್ಟ್ಸ್ಮನ್ಸ್ಗೆ ಅದೇ ಮಾಡಿದ್ರೆ ನಾನು ಮಾಡ್ತಿರೋ ತಪ್ಪಲ್ವಾ? ಸೊ ಅದಕ್ಕೆ ನಾವು ಡೌನ್ ಟು ಅರ್ತ್ ಆಗಿರಬೇಕು ಮತ್ತು ಎಲ್ಲರ ಜೊತೆ ಕೈಂಡ್ ಆಗಿರಬೇಕು. ಸೂಪರ್. ಇದು ನಾಟ್ ಓನ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅಂತಲ್ಲ ಅಥವಾ ಅಥ್ಲೀಟ್ ಅಂತಲ್ಲ, ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಇರಬೇಕಾದ ಕಾಮನ್ ಸೆನ್ಸ್ ಅಲ್ಲ? ಹೌದು, ದಟ್ಸ್ ಬ್ಯೂಟಿಫುಲ್. ಯಾಕಂದರೆ ಅಲ್ಟಿಮೇಟ್ಲಿ ನಾವೆಲ್ಲ ಹೋಗ್ತಾ ಇರ್ತೀವಿ, ಒಂದು ಆ್ಯಕ್ಸಿಡೆಂಟ್ ಆಗ್ಬಿಡ್ತು, ನಾನೊಬ್ಬ ಕಾಮನ್ ಮ್ಯಾನ್ ಆಗಿರಲಿ, ನಾನೊಬ್ಬ ಅಥ್ಲೀಟ್ ಆಗಿರಲಿ, ನಾನು ಇನ್ನೇನೂ ಆಗಿರಲಿ, ನನಗೆ ಆ ಕ್ಷಣಕ್ಕೆ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ಎಲ್ಲಪ್ಪ ನೀನು ಅಥ್ಲೀಟ್ ಅನೆಯಾ, ನೀನು ನಟನನೆಯಾ, ನೀನು ಸಿಂಗರ್ ಅನೆಯಾ ಅಂತ ಯಾರೂ ಕೇಳಲ್ಲ, ಹೌದು ಅಲ್ವಾ? ಸೊ ಈ ಅಧಿಕಾರ, ಹಣ ಅಥವಾ ಸಾಧನೆ ಇವೆಲ್ಲ ಒಂದು ಹಂತಕ್ಕೆ ಸೈಡಲ್ಲಿ ಇರ್ತವೆ. ಬಟ್ ನಮಗೆ ಜನಗಳ ನಡುವೆ ಬದುಕಬೇಕಾದ್ರೆ ನಾವು ವಿನಯದಿಂದ ಬದುಕಿದಷ್ಟು ಜನ ನಮ್ಮನ್ನು ಗುರುತಿಸ್ತಾರೆ ಅಥವಾ ಒಳ್ಳೆತನ ನಮ್ಮನ್ನು ಕಾಯುತ್ತೆ. ಇದ್ರ ಬಗ್ಗೆ ನಿನಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆ. ಬ್ಯೂಟಿಫುಲ್. ಆ್ಯಂಡ್ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಜಗಳ ಆಡೋಕ್ಕೆಲ್ಲ ಮನ್ಸು ಮಾಡಲ್ಲ ನನ್ನ ಪ್ರಕಾರ. ಹಿಂಗೆ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡ್ತಾರಾ? ಏನು ವಿಚಾರಕ್ಕೆ ಮಾಡ್ತಾರೆ? ಲೈಕ್ ಇವಾಗ ನೋಟ್ಸ್ ಕೊಡೋ ವಿಚಾರದಲ್ಲಿರ್ಬೋದು, ಏನಾದರೂ ಆಗಿರ್ಬೋದು. ಅವಾಗ ಏನು ಮಾಡು ಅಂದರೆ ಜಸ್ಟ್ ಇಲ್ಲ, ನಾನು ಯಾರಿಗೂ ಹೊಡಿಯಲ್ಲ. ಹೊಡಿಬೇಡ, ಒಂದು ಎರಡು ಹಿಂಗಂದ್ರೆ ಮುಗ್ದೋಯ್ತು. ಓಕೆ. ಎನಿವೇ, ಸೊ ಕ್ಲಾಸಲ್ಲಿ ನಿಮ್ಮ ಫ್ರೆಂಡ್ಸ್, ಬಹುತೇಕ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಖುಷಿ ಇದೆ? ಹಾಂ, ಇದೆ. ಆ್ಯಂಡ್ ಪೇಪರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಿಮ್ಮ ಬಗ್ಗೆ ಓದಿರ್ತಾರಲ್ಲ? ಹಾಂ, ಓದಿರ್ತಾರೆ. ಆ್ಯಂಡ್ ನಿಮ್ಮ ಕ್ಲಾಸ್ಮೇಟ್ಸ್ ತಂದೆ ತಾಯಿಗಳು ನಿಮ್ಮನ್ನು ಮಾತಾಡಿಸ್ತಾರ ಖುಷಿಯಿಂದ? ಕೆಲವೊಂದು ಸತಿ ಮಾತಾಡಿಸ್ತಾರೆ, ಯಾಕಂದರೆ ನಾವು ರೆಗ್ಯುಲರ್ ಆಗಿ ಸಿಗಲ್ಲ. ಓಕೆ ಓಕೆ ಫೈನ್. ಬಟ್ ನಿಮ್ಮ ತಂದೆ ತಾಯಿಗೆ ಈ ವಯಸ್ಸಿಗೆ 12 ವಯಸ್ಸಿಗೆ ನಿಮ್ಮ ತಂದೆ ತಾಯಿಗೆ ನೀವು ಪ್ರೌಡ್ ಮಾಡಿದ್ದೀನಿ ಅನ್ನೋ ಫೀಲ್ ಇದೆಯಾ ನಿಮಗೆ? ನಾನು ಅನ್ಕೊತೀನಿ ನಾನು ಇನ್ನೂ ಮಾಡಬೇಕು ಅಂತ ಅನ್ಕೊಂಡು. ಬಟ್ ಆಗಿರೋದ್ರಲ್ಲಿ ಖುಷಿ ಇದೆ? ಹಾಂ, ಖುಷಿ ಇದೆಯಾ? ಹಾಂ. ಓಕೆ, ತಂದೆ ತಾಯಿಗಳಿಗೂ ನಿಮ್ಮ ಬಗ್ಗೆ ಖುಷಿ ಇದೆ. ಫೈನ್. ಸೊ ನೀವು ಒಂದು ಮ್ಯಾಚ್ಗಿಂತ ಮುಂಚೆ ನಿಮ್ಮ ಡಯಟ್ ಅಥವಾ ಆಹಾರ ಪದ್ಧತಿ ಏನಿರುತ್ತೆ? ಅಂದರೆ ನಮ್ಮದು ಸ್ಪೋರ್ಟ್ಸ್ ಹೆಂಗೆ ಅಂದರೆ ನಮ್ಮದು ಯಾವ್ದಾರ ಅಂದರೆ ಮ್ಯಾಚ್ಗಿಂತ ಮುಂಚೆ ನಮ್ಮದು ಫಸ್ಟ್ ನಮ್ಮ ಆಧಾರ್ ಕಾರ್ಡ್ಲಿ ಏಜ್ ಏನಿರುತ್ತೋ ಆ ಏಜನ್ನು ನೋಡ್ತಾರೆ, ನಾವು ಆಡ್ತಿರೋ ಕೆಟಗರಿಗೆ ಇದು ಕರೆಕ್ಟಾ ಅಂತ. ಮತ್ತು ನಾನೇನಾದರೂ ಇವಾಗ
27 kg ಆಡ್ತಿದ್ದೀನಿ ಅಂದರೆ ನಾನು 27 kgನೇ ಇರಬೇಕು, ಇಲ್ಲಾಂದರೆ 26.9 ಇರಬೇಕು. ಓಕೆ. ಯಾಕಂದರೆ ನನ್ನ 27ಗಿಂತ ಜಾಸ್ತಿ ಇರಬಾರ್ದು ಮತ್ತು 26 ಎಕ್ಸಾಕ್ಟ್ kgಗಿಂತ ಕಮ್ಮಿ ಇರಬಾರ್ದು. ಅಂದರೆ 27 ಆಡ್ತಿದ್ದೀರಾ ಅಂದರೆ ಒಂದು ಕಡಿಮೆ ಇದ್ರೂ ಏನು ತೊಂದರೆ ಇಲ್ಲ. ಹಾಂ, ಕಡಿಮೆ ಇದ್ದರೆ ಏನೂ ತೊಂದರೆ ಇಲ್ಲ. ಜಾಸ್ತಿ ಆದರೆ ಇರಬಾರ್ದು. 100 ಗ್ರಾಮ್ಸ್ ನಾವು ಜಾಸ್ತಿ ಇದ್ದರೂ ಕೂಡ ನಮಗೆ ಡಿಸ್ಕ್ವಾಲಿಫೈ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಸ್ಟ್ರಿಕ್ಟು. ತುಂಬ ಸ್ಟ್ರಿಕ್ಟ್. ಸೊ ಹಾಗಾಗಿ ನೀವು ನಿಮ್ಮ ಊಟ ಇವುಗಳ ಬಗ್ಗೆನೂ ತುಂಬ ಎಚ್ಚರವಾಗಿರಬೇಕು. ಓಕೆ, ಆ್ಯಕ್ಚುಲಿ ನಿಮ್ಮ ಊಟದ ಪದ್ಧತಿ ಏನೇನು ಊಟ ಮಾಡ್ತೀರಿ ನೀವು? ನಾನು ಡಯಟಲ್ಲಿದ್ದಾಗ ನಾನು ನಾನ್ ವೆಜ್ ತಿನ್ನಲ್ಲ, ಓನ್ಲಿ ಲೈಕ್ ವೆಜಿಟೇಬಲ್ಸ್ ಮಾತ್ರ ತಿಂತೀವಿ. ಅದರಲ್ಲಿ ಉಪ್ಪು ಖಾರ ಏನೂ ಇರಲ್ಲ, ಓನ್ಲಿ ಬಾಯ್ಲ್ಡ್ ವೆಜಿಟೇಬಲ್ಸ್. ಹೌದಾ? ಹೌದು. ಓಕೆ, ಬಟ್ ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ವೆಜ್ಜಲ್ಲಿ ನನಗೆ ಪುಳಿಯೋಗರೆ ಇಷ್ಟ, ನಾನ್ ವೆಜ್ಜಲ್ಲಿ ನನಗೆ ಬಿರಿಯಾನಿ ಇಷ್ಟ. ಬಟ್ ಸ್ಪೋರ್ಟ್ಸ್ ಟೈಮ್, ಮ್ಯಾಚ್ ಟೈಮಲ್ಲಿ ಅದೇನು ತಗೊಳಂಗಿಲ್ಲ. ಯಾಕಂದರೆ ಆಯಿಲ್ ಇರುತ್ತೆ ಮತ್ತು ರೈಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತಲ್ಲ, ಅದು ವೆಯ್ಟ್ನ ಜಾಸ್ತಿ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನಾವು ಬರೀ ಚಪಾತಿ, ರಾಗಿ ಮುದ್ದೆ ಆ ಥರ ಮಾತ್ರ ತಿಂತೀರಿ. ಬಟ್ ಪುಳಿಯೋಗರೆ ಮತ್ತು ಬಿರಿಯಾನಿ ಯಾವಾಗ ತಿಂತೀರಿ ನೀವು? ಮ್ಯಾಚ್ ಗೆದ್ದ ಮೇಲೆ. ಸೊ ಮ್ಯಾಚ್ ಇಂಥ ದಿನ ಇದೆ ಅಂತ ಅನೌನ್ಸ್ ಆಗಿದ್ದು ಎಷ್ಟು ದಿನದ ಹಿಂದಿನಿಂದ ನೀವು ಈ ಎಚ್ಚರಿಕೆಯನ್ನು ವಹಿಸ್ತೀರಿ? ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಲೈಕ್ 2 months ಮುಂಚೆನೇ ಹೇಳ್ತಾರೆ ನಮಗೆ. ಸೊ ಫಸ್ಟ್ ನಮ್ಮ ವೆಯ್ಟ್ನ ಚೆಕ್ ಮಾಡ್ತೀವಿ ಎಷ್ಟಿದ್ದೀವಿ ಅಂತ. ಕಮ್ಮಿ ಇದ್ದರೆ ಸ್ವಲ್ಪ ಲೈಕ್ 1 ತಿಂಗಳಿದ್ದಂಗೆ ಡಯಟ್ ಶುರು ಮಾಡ್ತೀವಿ. ಏನಾರು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ 2 monthsinದಾನೇ ಸ್ಟಾರ್ಟ್ ಮಾಡ್ತೀವಿ. ಸೊ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಳಿಕ್ಕೆ 1-2 ತಿಂಗಳಿಂದಲೇ ಶುರು ಮಾಡ್ತೀರಿ? ಹೌದು. ಸೂಪರ್. ಓಕೆ, ಈಗ ನಿಮ್ಮ ಒಲಿಂಪಿಕ್ಸ್ ಕನಸುಗಳನ್ನು ನೀವು ತುಂಬ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀರಿ. ಹೌದು. ಬಟ್ ನೀವು ಆಡ್ತಾ ಇರೋ ಈ ಗೇಮು ಒಲಿಂಪಿಕ್ಸಲ್ಲಿ ಇಲ್ಲವೇ ಇಲ್ಲ. ಸೊ ನಿಮಗೀಗ 2 ಕನಸು. ಒಂದು, ನನ್ನ ಗೇಮ್ ಒಲಿಂಪಿಕ್ಸ್ಗೆ ಆ್ಯಡ್ ಆಗಬೇಕು, ಅಲ್ಲಿ ನನ್ನ ಕಪ್ ಗೆಲ್ಲಬೇಕು. ಬಟ್ ಎಂಥ ಸವಾಲಿದೆ. 2030 ಅಷ್ಟರಲ್ಲಿ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ನಮ್ಮ ಡ್ಯಾಡ್ ಹೇಳ್ತಿದ್ರು 2035 ಅಷ್ಟರಲ್ಲಿ ಆಗುತ್ತೆ ಅಂತ. ಓಕೆ, ಬಟ್ ಅಷ್ಟು ದೇಶಗಳಿಂದ ಬರ್ತಾರೆ, ಅಷ್ಟು ದೊಡ್ಡ ಸವಾಲುಗಳಿರ್ತವೆ. ಆ್ಯಂಡ್ ತುಂಬ ಅದಕ್ಕೆ ಅಂತಲೇ ತಪಸ್ ಮಾಡಿ ಅದನ್ನು ಕಲಿತು ಆ್ಯಸ್ ಇಟ್ ಈಸ್ ನಿಮ್ಮ ಹಾಗೆ ಅವರು ಎಲ್ಲ ಕಷ್ಟಪಟ್ಟಿರ್ತಾರೆ. ಬಟ್ ಅವರೆಲ್ಲರ ನಡುವೆ ನಾನು ದೇಶಕ್ಕೋಸ್ಕರ ಕಪ್ ಗೆಲ್ಲಬೇಕು, ಪದಕ ಗೆಲ್ಲಬೇಕು, ಗೋಲ್ಡ್ ಮೆಡಲ್ ಗೆಲ್ಲಬೇಕು. ಸೊ ಹಾಗೆ ಕನಸು ಕಾಣುವುದೇ ನನ್ನ ಪ್ರಕಾರ ದೊಡ್ಡ ಸಾಧನೆ, ರೈಟ್? ಹೌದು. ನನ್ನ ಆಸೆ ಏನಂದರೆ ನಾನು ಇಂಟರ್ನ್ಯಾಷನಲ್ಸಲ್ಲೂ ಕೂಡ ಮತ್ತು ಒಲಿಂಪಿಕ್ಸಲ್ಲೂ ಕೂಡ ನನ್ನ ದೇಶದ ಫ್ಲ್ಯಾಗ್ನ ತುಂಬ ಮೇಲೆ ಹಾರಿಸ್ಬೇಕು ಅಂತ, ಎಲ್ಲ ದೇಶಕ್ಕಿಂತ ತುಂಬ ಮೇಲೆ. ಬಟ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಒಂದು ಆಡಿದ್ದೀರಲ್ವ ನೀವು ಆಲ್ರೆಡಿ? ಹೌದು. ಓಕೆ, ಆ ಅನುಭವ ಹೇಗಿತ್ತು ಅಥವಾ ಆ ಅವಕಾಶ ಹೇಗೆ ಸಿಕ್ತು? ತುಂಬ ಚೆನ್ನಾಗಿತ್ತು. ಏನಂದರೆ ನಮ್ಮದು ಲೈಕ್ ಜನರಲ್ ಸೆಕ್ರೆಟ್ರಿ ಮತ್ತು ಸ್ಟೇಟ್ ಸೆಕ್ರೆಟ್ರಿ ಇರ್ತಾರಲ್ಲ ಊಶಲ್ಲಿ, ಅವ್ರು ಹೇಳ್ತಿದ್ರು ನೀವು ಇಂಟರ್ನ್ಯಾಷನಲ್ಸ್ಗೆ ಹೋಗಿ ಅಂತ. ಸೊ ಅಲ್ಲಿ ಡೆಹ್ರಾದೂನಲ್ಲಿ ಸೆಲೆಕ್ಷನ್ ಟ್ರಯಲ್ಸ್ ಇರುತ್ತೆ. ಫಸ್ಟ್ ನಾವು ಅಲ್ಲಿ ಮ್ಯಾಚ್ ಆಡಬೇಕು. ಮ್ಯಾಚ್ ಆದಮೇಲೆ ಫಿಟ್ನೆಸ್ ಟ್ರಯಲ್ ಅಂತ ಇರುತ್ತೆ. ಅದರಲ್ಲಿ ಪಾಸ್ ಆದಮೇಲೆ ನನ್ನ ಇಂಟರ್ನ್ಯಾಷನಲ್ಸ್ಗೆ ಸೆಲೆಕ್ಟ್ ಮಾಡ್ತಾರೆ. ಯಾವ ದೇಶಕ್ಕೆ ಹೋಗಿದ್ರಿ? ಜಾರ್ಜಿಯಾ. ಸೊ ನಾನು ಡೆಹ್ರಾದೂನ್ಗೆ ಹೋದೆ ಮತ್ತು ಅಲ್ಲಿ ಫಿಟ್ನೆಸ್ ಟ್ರಯಲಲ್ಲಿ ಕೂಡ ಫಸ್ಟ್ ಬಂದೆ, ನಾನು ಸೆಲೆಕ್ಟ್ ಆದೆ. ಸೊ ಅದಾದಮೇಲೆ ನಾನು ಜಾರ್ಜಿಯಾ ಬಟುಮಿಗೆ ಹೋದೆ, ಅಲ್ಲಿ ಮ್ಯಾಚ್ ಆಡಿದೆ ಮತ್ತು ಗೋಲ್ಡ್ ಮೆಡಲ್ ಮಾಡಿದೆ. ಅದು ಎಷ್ಟು ಲೆವೆಲ್ಸ್ ಇತ್ತು ಆ ಮ್ಯಾಚ್? ಐ ಮೀನ್ 3 ಲೆವೆಲ್ಸ್ ಅಂತ ಹೇಳಿದ್ರಿ ಅಲ್ವಾ? ಅಂದರೆ ಅದು ಒಂದು ಲೈಕ್ ಇವಾಗ ನಾನು ಮತ್ತು ನೀವು ಮ್ಯಾಚ್ ಆಡಿದ್ರೆ ಅದರಲ್ಲೇ 3 ರೌಂಡ್ ಇರುತ್ತೆ, ಆ ಥರ. ನಿಮ್ಮ ಮ್ಯಾಚಲ್ಲಿ 3 ರೌಂಡ್ ಇರುತ್ತೆ. ಎಲ್ಲರ ಮ್ಯಾಚಲ್ಲೂ 3 ರೌಂಡ್ ಇರುತ್ತೆ. ಓಕೆ, ನೀವು ಫಸ್ಟ್ ರೌಂಡ್ ಗೆದ್ದು ನಾನು ಸೆಕೆಂಡ್ ರೌಂಡ್ ಏನಾದ್ರು ಗೆದ್ದರೆ 3ನೇದಕ್ಕೆ ಹೋಗ್ತಾರೆ. ಹೌದು. ಓಕೆ, ಬಟ್ ನೀವು ಫಸ್ಟ್ ರೌಂಡಲ್ಲೇ 12 ಪಾಯಿಂಟ್ಸ್ ಅಂತರದಿಂದ ನೀವು ಗೆದ್ದರೆ ಅದೇ ಮ್ಯಾಚ್ ವಿನ್. ಹೌದು. ಓಕೆ, ಬಟ್ ಅಲ್ಲಿ ಫಸ್ಟ್ ರೌಂಡಲ್ಲಿ ಗೆದ್ದರೆ ನೀವು? ಗೆದ್ದೆ ಫಸ್ಟ್ ರೌಂಡಲ್ಲಿ. ಹಾಂ. ಎಷ್ಟು ಅಂತರ ಇತ್ತು? ಫಸ್ಟ್ ರೌಂಡ್ ಅಂದರೆ ಇವಾಗ ನಿಮ್ಮದು 13 ಇದು, ನಂದು 12 ಇದ್ದರೆ ನಾನೇ ಗೆಲ್ತೀನಿ. 1 ಪಾಯಿಂಟ್ ಡಿಫ್ರೆನ್ಸ್ ಇದ್ರೂ ನಾನೇ ಗೆಲ್ತೀನಿ. ನೆಕ್ಸ್ಟು ಯಾಕಂದರೆ ನೀವು 13 ಗೇನ್ ಮಾಡಿರ್ತೀರಲ್ವಾ, ಸೊ ನೆಕ್ಸ್ಟ್ ರೌಂಡ್ ಹೋಗ್ತೀವಿ. ಇವಾಗ ನೀವೇನಾದರೂ 0 ಇದ್ದು ನಾನು 12 ಇದ್ದರೆ ಫಸ್ಟ್ ರೌಂಡಲ್ಲೇ ಮ್ಯಾಚ್ ಮುಗ್ದೋಗುತ್ತೆ, ನೀವೇ ವಿನ್. ಹೌದು. ನಾನೇ ಬಿಟ್ಟುಕೊಟ್ಟಿರೋದು ನಿಮಗೆ. ಎನಿವೆ, ಸೊ ಈಗ ನಾನು ಊಶು ಚಾಂಪಿಯನ್ ಅಂತ ಹೇಳಿ ಅಥವಾ ನಿಮ್ಮ ಸಾಧನೆಯನ್ನು ಹೇಳಿ ಯಾವುದಾದ್ರೂ ಹೋಮ್ವರ್ಕ್ ತಪ್ಪಿಸ್ಕೊಂಡಿದ್ದೀರಾ? ಇಲ್ವಾ? ಇಲ್ಲ. ಆಬ್ಸೆಂಟ್ ಆದರೆ ನಾನು ಟೀಚರ್ ಹತ್ರ ಪರ್ಮಿಷನ್ ತೊಗೊಂಡು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಬಟ್ ನೀವು ಈ ಥರ ಚಾಂಪಿಯನ್ಶಿಪ್ಗಳಿಗೆ ಅಥವಾ ಪಂದ್ಯ ಆಡ್ಲಿಕ್ಕೆ ಹೋದಾಗ ಮೊದಲೇ ಮೇಸ್ಟ್ರಿಗೆ ಇನ್ಫಾರ್ಮ್ ಮಾಡಿರ್ತೀರಿ? ಹಾಂ, ಟೀಚರ್ಗೆ ಇನ್ಫಾರ್ಮ್ ಮಾಡಿರ್ತೀವಿ.
ನಮ್ಮ ಪ್ರಿನ್ಸಿಪಲ್ಗೆ ಇನ್ಫಾರ್ಮ್ ಮಾಡಿರ್ತೀವಿ. ಅವ್ರಿಗೆ ಲೆಟರ್ ಕೊಡ್ತೀವಿ ನಾವು. ಓಕೆ. ಅದು ಕೊಟ್ಮೇಲೆ ನಮಗೆ ಅವರು ಲೈಕ್ ಇಷ್ಟು ದಿನ ಆಬ್ಸೆಂಟ್ ಆಗಿರ್ತಾರೆ ಅಂತ ಪರ್ಮಿಷನ್ ಕೊಡ್ತಾರೆ. ಎಕ್ಸಾಮ್ ಟೈಮ್ ಏನಾದರೂ ಇದ್ದರೆ ನನಗೋಸ್ಕರ ಬರೀ ನನಗೆ ಮಾತ್ರ ಎಕ್ಸಾಮ್ನ ಲೇಟರ್ ಅಂದರೆ ನಾನು ಬಂದಮೇಲೆ ಕೊಡ್ತಾರೆ. ಹೌದಾ? ಹಾಂ, ಅಂದರೆ ಪೂರ್ತಿ ಎಲ್ಲರಿಗೂ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಲ್ಲ, ಎಲ್ಲರೂ ಬರೀತಾರೆ, ಬರೀ ನಾನು ಮಾತ್ರ ಲೇಟಾಗಿ ಬರಿತೀನಿ. ಅವಾಗ ಮೋಸ್ಟ್ಲಿ ನಿಮ್ಗೆ ಸಪ್ರೇಟ್ ಮಾಡ್ತಾರಲ್ಲ, ನಿಮಗೆ ಹೇಳ್ಕೊಡ್ಬೋದಪ್ಪ ಅಲ್ಲಿ? ಇಲ್ಲ, ಎಸ್ ಇಟ್ ಅದೇ ಸ್ಟ್ರಿಕ್ಟು? ಅದೇ ಸ್ಟ್ರಿಕ್ಟ್. ನನಗೇನೋ ನಂಬಿಕೆ ಇಲ್ಲ. ಓಕೆ, ಸೊ ನೀವು ಸಪ್ರೇಟ್ ಎಕ್ಸಾಮ್ ಬರೀತೀರಾ ಪ್ರತಿ ವರ್ಷ? ಪ್ರತಿ ವರ್ಷ ಅಂದರೆ ಮ್ಯಾಚ್ ಇದ್ದರೆ ಮಾತ್ರ. ಇದ್ದರೆ ಓಕೆ. ಬಟ್ ಇಲ್ಲಿವರೆಗೂ ಆ ಥರದ್ದು ಆಗಿದೆಯಾ? ಏನು ಅಂದರೆ ಸಪ್ರೇಟ್ ಹೇಳ್ಕೊಟ್ಟಿರೋದಲ್ಲ, ಸಪ್ರೇಟ್ ಬರ್ದಿರೋದು ಆಗಿದೆಯಾ? ಇದೆ. ಹೌದಾ? ಓಕೆ. ಬಟ್ 10ನೇ ಕ್ಲಾಸಲ್ಲಿ ಹಂಗೆ ಆಗಲಿಕ್ಕಿಲ್ಲ ಅನಿಸುತ್ತೆ. ಐ ಮೀನ್ ಅದು ಪಬ್ಲಿಕ್ ಎಕ್ಸಾಮ್ ಆಗಿರೋದ್ರಿಂದ ಅಲ್ಲೆಲ್ಲ ಅದಕ್ಕೆ ಅವಕಾಶ ಇಲ್ಲ. ನನ್ನ ಸ್ಕೂಲಲ್ಲಿ ಚಾನ್ಸ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ಗೆಲ್ಲ ನಿಮ್ಮ ಸಾಧನೆಗಳ ಬಗ್ಗೆ ಗೊತ್ತು? ಹಾಂ, ಗೊತ್ತು. ವೆರಿ ಗುಡ್. ಸೊ ನಿಮ್ಮ ಶಾಲೆಯಲ್ಲಿ ದಿನಾಚರಣೆಗಳು ಸಮಥಿಂಗ್ ಏನೋ ಸ್ಪೆಷಲ್ ಈವೆಂಟ್ಸ್ಗಳು ಮಾಡಿದಾಗ ನಿಮ್ಮನ್ನು ಸ್ಪೆಷಲಾಗಿ ರೆಕಗ್ನೈಸ್ ಮಾಡ್ತಾರೆ? ಓಕೆ. ಸೊ ನಿಮ್ಮ ಮೆಡಲ್ ಯಾವಾಗಲೂ ನೀವು ಕ್ಯಾರಿ ಮಾಡ್ತೀರಾ ಎಲ್ಲಾದರೂ ಹೋದಾಗ ತೋರಿಸ್ಲಿಕ್ಕೆ ಅಂತ? ಅಂದರೆ ನಾನು ಗೆದ್ದಾಗ ಲೈಕ್ ಇವಾಗ ನಾನು ಗೆದ್ದಿರೋ ಮೆಡಲ್ ತೋರ್ಸಕ್ಕೆ ಹೋಗ್ತೀನಿ ನಮ್ಮ ಪ್ರಿನ್ಸಿಪಲ್ಗೆ. ಪ್ರಿನ್ಸಿಪಲ್ ಮತ್ತು ನನ್ನ ಕ್ಲಾಸ್ ಟೀಚರ್ಗೆ ತೋರಿಸ್ತೀನಿ. ಅವ್ರು ತುಂಬ ಖುಷಿ ಪಡ್ತಾರೆ. ಸೊ ಇಲ್ಲಿವರೆಗಿನ ಈ ಪ್ರಯಾಣದಲ್ಲಿ ಯಾವ ವ್ಯಕ್ತಿ ನಿಮ್ಮನ್ನು ಅಫ್ಕೋರ್ಸ್ ಎಲ್ಲರೂ ಅಪ್ರಿಷಿಯೇಷನ್ ಮಾಡಿದ್ದಾರೆ, ನಿಮ್ಮನ್ನು ಹೊಗಳಿದ್ದಾರೆ ಅಥವಾ ನಿಮ್ಮ ಸಾಧನೆಗೆ ಪ್ರಶಂಸೆ ಮಾಡಿದ್ದಾರೆ, ಬಟ್ ಯಾರು ನಿಮಗೆ ತುಂಬ ಖುಷಿ ಕೊಟ್ಟಿರೋದು? ತುಂಬ ಖುಷಿ ಅಂದರೆ ನನಗೆ ಬಿಂದುಮಣಿ ಮ್ಯಾಮ್ದು ಕೊಟ್ಟಿರೋದು. ಅಂದರೆ ಅವರು ಮಡಿಕೇರಿಗೆ ಅವರು ಕಮಿಷನರ್ ಆಗಿದ್ದಾರೆ. ಯಾರು? ಬಿಂದುಮಣಿ? ಸಾರಿ ನಾಟ್ ಕಮಿಷನರ್, ಸಾರಿ. ಓಕೆ, ಕಮಿಷನರ್ ಮಾಡ್ತೀನಿ. ಓಕೆ, ಅವ್ರು ಕಮಿಷನರ್ ಆಗಿಲ್ಲ, ಅಲ್ಲಿ ಇದಾಗಿದ್ದಾರೆ, ಅವ್ರದ್ದು ಪೋಸ್ಟಲ್ಲಿದ್ದಾರೆ. ಓಕೆ, SP ಆಗಿದ್ದಾರೆ. ಅವ್ರ ಹೆಸರು ಬಿಂದುಮಣಿ. ಹಾಂ, ಅವ್ರ SP. ಬಿಂದುಮಣಿ. ಹಾಂ, ಅವ್ರು ನಿಮಗೆ ಈ ವಿಚಾರದಲ್ಲಿ ಪ್ರಶಂಸೆ ಮಾಡಿದರು ಅಥವಾ ನಿಮ್ಮನ್ನ ಅಪ್ರಿಷಿಯೇಷನ್ ಮಾಡಿದರು ಅಂದರೆ ಕರೆಸ್ಕೊಂಡ ಅಥವಾ ಮೆಸೇಜ್ ಅಲ್ಲ? ಏನಾಯಿತು ಅಂದರೆ ನಮ್ಮ ಸ್ಕೂಲ್ ಇದೆ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಅಂತ. ಮೈಸೂರಲ್ಲಿ ಯಾರೇ SP ಬಂದರೂ ಅವ್ರು ನಮ್ಮ ಸ್ಕೂಲ್ಗೆ ಸೆಕ್ರೆಟ್ರಿ ಆಗ್ತಾರೆ. ಓಕೆ. ಸೊ ಸೆಕ್ರೆಟ್ರಿ ಆಗ್ತಾರಲ್ವಾ, ಸೊ ಅವಾಗ ಅವರು ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇಗೆ ಬಂದಿದ್ರು. ಸೊ ಅವಾಗ ನನ್ನ ಆನರ್ ಮಾಡಿದ್ರಲ್ಲ, ಸೊ ನಾನು ಅವ್ರ ಹತ್ರ ಹೋಗಿ ಮಾತಾಡಿದೆ, ಅವ್ರದ್ದು ಆಟೋಗ್ರಾಫ್ ಕೂಡ ತೊಗೊಂಡೆ. ಏನಾಯ್ತು, ಅವ್ರು ಅವಾಗ ಮಾತಾಡಿಬಿಟ್ಟು ತುಂಬ ಖುಷಿಪಟ್ಟರು. ಸೊ ಅದಾಗಿದ್ದು ನೆಕ್ಸ್ಟ್ ಡೇನೇ ಅವ್ರು ಟ್ರಾನ್ಸ್ಫರ್ ಆಯಿತು. ಓಕೆ. ಸೊ ನಾವು ಅವ್ರನ್ನ ಮೀಟ್ ಮಾಡೋಕ್ಕೆ ಮಡಿಕೇರಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಮೀಟ್ ಮಾಡಿದ್ರಿ? ಹೌದು. ಸೊ ಅವರು ನಿಮಗೆ ಪ್ರಶಂಸೆ ಮಾಡಿದ್ದು ನಿಮಗೆ ತುಂಬ ಖುಷಿ ಕೊಡೋದು? ಹೌದು. ಓಕೆ. ಸೊ ನಿಮ್ಮ ಕೋಚ್ ಬಗ್ಗೆ ಒಂದೆರಡು ಮಾತು. ಹಾಂ, ನನಗೆ ತುಂಬ ಒಳ್ಳೆ ಕೋಚ್ ಸಿಕ್ಕಿದ್ದಾರೆ. ದರ್ಶನ್ ಮಾಸ್ಟರ್ ಮತ್ತು ಪಾರ್ಥಿಪ ಮಾಸ್ಟರ್ ಅಂತ ಇಬ್ಬರು ಕೋಚಸ್ ಇದ್ದಾರೆ ನನಗೆ. ಒಬ್ಬರು NIS ಕೋಚ್ ಆಗಿದ್ದಾರೆ ಮತ್ತು ಇನ್ನೊಬ್ಬರು MMA, ಅವ್ರಿಗೆ ಎಲ್ಲ ಮಾರ್ಷಲ್ ಆರ್ಟ್ಸ್ ಬರುತ್ತೆ. ಸೊ ನೀವು ಡೈಲಿ ಪ್ರಾಕ್ಟೀಸ್ಗೆ ಹೋಗ್ತಿರಲ್ಲ, ಇಬ್ಬರು ಕೋಚ್ ಅವೈಲಬಲ್ ಇರ್ತಾರ ಅಲ್ಲಿ? ಅಂದರೆ ಮಾರ್ನಿಂಗ್ ಕ್ಲಾಸ್ ನನಗೆ ಪಾರ್ಥಿಪ ಮಾಸ್ಟರ್ ತಗೋತಾರೆ, ಓಕೆ. ಈವ್ನಿಂಗ್ ಕ್ಲಾಸ್ ನನಗೆ ದರ್ಶನ್ ಮಾಸ್ಟರ್ ತಗೋತಾರೆ. ಸೊ ನಿಮ್ಮ ಜೊತೆ ಕೋಚಿಂಗ್ ಸೆಂಟ್ರಿಗೆ ಎಷ್ಟು ಜನ ಬರ್ತಾರಲ್ಲಿ? ಅಂದರೆ ಅದು ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ. ಅಂದರೆ ನಿಮಗೆ ಇಂಡಿವಿಜುವಲ್ ಟ್ರೈನಿಂಗ್ ಇದೆಯಾ ಅಥವಾ ಎಲ್ಲರನ್ನೂ? ಅಂದರೆ ಪರ್ಸ್ನಲ್ ಟ್ರೈನಿಂಗ್ ಕೂಡ ತಗೋತಾರೆ ಕೆಲವೊಂದು ಸತಿ. ಬಟ್ ನೀವು? ನಾನು ಎಲ್ಲರ ಜೊತೆ ಪ್ರಾಕ್ಟೀಸ್ ಮಾಡ್ತೀರಿ. ಸೊ ನಿಮ್ಮ ಥರ ಕಾಂಪಿಟೇಷನ್ಗೆ ಅದೇ ಕೋಚಿಂಗ್ ಸೆಂಟರಿಂದ ಬೇರೆ ಕಡೆ ಹೋದವರು ಬೇರೆ ವಿದ್ಯಾರ್ಥಿಗಳು ಇದ್ದಾರೆ. ಬಟ್ ಹಾಗೆ ನೋಡಿದ್ರೆ ನಿಮಗೆ ಸ್ವಲ್ಪ ಹೆಚ್ಚಿನ ಅವಕಾಶ ಸಿಕ್ಕಿದೆಯಾ? ಅಂದರೆ ಗಾಡ್ ಗ್ರೇಸ್, ಐ ಮೀನ್ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಆಡಲಿಕ್ಕೆಲ್ಲ ನಿಮಗೆ ಅವಕಾಶ ಸಿಕ್ಕಿದೆ. ಹೌದು. ಬಟ್ ಅಲ್ಲಿ ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ. ಹೌದು. ಓಕೆ. ಆ್ಯಂಡ್ ನೀವು ಹಾರೈಸ್ತೀರಿ ಅವ್ರಿಗೂ ಸಿಗಲಿ ಅಂತ? ಖಂಡಿತ. ರೈಟ್, ವೆರಿ ಗುಡ್. ಸೊ ನಿಮಗೆ ತುಂಬ ಕಟ್ನಿಟ್ಟು ಅನಿಸೋದು ಕೋಚೋ ನಿಮ್ಮ ಅಪ್ಪ ಅಮ್ಮನೋ? ಯಾರು ಅನ್ಸಲ್ಲ. ನೀವೇ ಸ್ವಯಂ ಅದನ್ನು ಇಷ್ಟಪಡೋದ್ರಿಂದ ಯಾವುದು ನಿಮ್ಗೆ ಸ್ಟ್ರಿಕ್ಟ್ ಅಂತ ಅನಿಸಲ್ಲ. ಯಾವಾಗ ನೀವು ಆ ಸ್ಟ್ರಿಕ್ಟ್ನ ದ್ವೇಷ ಮಾಡ್ತೀರೋ ಆಗ ಅದು ಕಟ್ನಿಟ್ಟು ಅಂತ ಅನ್ಸುತ್ತಲ್ಲ? ನಾನೇ ಸ್ಟ್ರಿಕ್ಟ್. ಅದು ಬಹಳ ಮುಖ್ಯ ಅಲ್ಲ? ನಿಮ್ಗೆ ಯಾರೋ ಹೇಳ್ಬಿಟ್ಟು 5 ಗಂಟೆಗೆ ಎಬ್ಬರಿಸೋದಕ್ಕಿಂತ ನಾನೇ ಅದು ಹೇಳ್ತೀನಿ ಇನ್ನೂ ಆಸೆ ಅಥವಾ ಅಂಥದ್ದೊಂದು ಡಿಸಿಪ್ಲಿನ್ ನಿಮಗೆ ಇದ್ದರೆ ಅದು ಒತ್ತಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಓಕೆ. ಸೊ ನೀವು ನಂಬ್ತೀರಾ, ಯಾರೋ ಹೇಳಿ ನಿಮಗೆ ಒಂದು ಡಿಸಿಪ್ಲಿನ್ ಬಡಿಸೋದಕ್ಕಿಂತ ನೀವೇ ನಿಮ್ಮ ಒಳಗಡೆ ಆ ಸೆಲ್ಫ್ ಡಿಸಿಪ್ಲಿನನ್ನು ರೂಢಿ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಲ್ವಾ? ಹೌದು. ಓಕೆ. ಹೇಗೆ ಡಿಫರೆನ್ಸ್ ಆಗುತ್ತದು ಬೇರೆಯವ್ರು ಹೇಳೋದಕ್ಕೂ ಬೇರೆಯವ್ರು ಹೇಳಿ ಮಾಡೋದಕ್ಕೆ? ನಾವೇ ಅನ್ಕೊಂತೀವಿ ಅಂದರೆ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಅಥವಾ ಸ್ವಲ್ಪ ಹೊತ್ತು ಆದಮೇಲೆ ಮಾಡೋಣ.
ಸೊ ಅಂದರೆ ನಾಳೆ ಅನ್ನೋದು ಹಾಳು ಅಂತ ನಮ್ಮ ತಾತ ಹೇಳ್ತಾರೆ, ತಾತ ಅಜ್ಜಿ ಹೇಳ್ತಾರೆ. ಸೊ ಅದಕ್ಕೆ ಏನಂದರೆ, ಸೊ ನಾವೇ ಏನಾದ್ರು ಅಂದ್ಕೊಂಡ್ರೆ ನಾವು ಈಗಲೇ ಮಾಡಬೇಕು ಅಂತ ನಮ್ಮ ಮೈಂಡ್ ಸೆಟ್ ಬರುತ್ತೆ. ಸೊ ಅದಕ್ಕೆ ನನಗೆ ನಾನೇ ಸ್ಟ್ರಿಕ್ಟ್. ನಿಜ. ಯಾಕಂದರೆ ನೀವೇನೋ ಸಾಧನೆ ಮಾಡಬೇಕು, ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ಲೆಜೆಂಡ್ ಆಗಬೇಕು ಅಂತ ನಿಮಗೆ ಆಸೆ ಬಂದಿರೋದ್ರಿಂದ ನೀವೇ ಡಿಸಿಪ್ಲಿನ್ ಆಗಬೇಕು. ಬೇರೆಯವರ ಈಗ ಬೇರೆ ಯಾರಿಗೂ ಹಸಿವು ಆದರೆ ನಾವು ಊಟ ಮಾಡಿದ್ರೆ ಅವ್ರ ಹಸಿವು ತೀರಲ್ಲ, ನಾವೇ ಊಟ ಮಾಡಬೇಕು. ಸೊ ನಮ್ಮ ಕನಸಿಗೆ ನಾವೇ ದುಡಿಬೇಕಲ್ಲ. ಹೌದು. ಸೊ ಅದು ನಿಮಗೆ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ಬೋದು, ಇಡೀ ಮುಖ್ಯಮಂತ್ರಿನೇ ನಿಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಬೋದು. ಬಟ್ ನಿಮಗೆ ಅಂತ ಡಿಸಿಪ್ಲಿನ್ ಇಲ್ಲ ಅಂದರೆ ಯಾರು ತಾನು ಏನು ಮಾಡ್ಲಿಕ್ಕೆ ಸಾಧ್ಯ? ಖಂಡಿತ ಅಲ್ವಾ? ಸೊ ನಿಮಗೆ ಅದ್ರ ಬಗ್ಗೆ ನಿಮಗೆ ಖುಷಿ ಇದೆ, ಎಸ್ ನಾನು ಡಿಸಿಪ್ಲಿನ್ ಇದ್ದೀನಿ ಅಂತ. ಅಂದರೆ ನನಗನ್ಸುತ್ತೆ ನನಗೆ ಖುಷಿ ಇಲ್ಲ. ನನಗೆ ಖುಷಿ ಇಲ್ಲ. ನಾನೇನು ಅನ್ಕೊತೀನಿ ಅಂದರೆ ಇವಾಗ ನನಗೆ ಏನಾದ್ರು ಅನಿಸಿದ್ರೆ ನಾನು ಪೂರ್ತಿ ಡಿಸಿಪ್ಲಿನ್ ಆಗಿದ್ದೀನಿ ಅಂತ, ಸೊ ನನಗನ್ಸುತ್ತೆ ನನ್ನ ಮೇಲೆ ಗರ್ವ ಬರುತ್ತೆ. ಸೊ ಅದು ಬರಬಾರ್ದು. ಸೊ ನಾನು ಇನ್ನೂ ಕಂಪ್ಲೀಟ್ ಪರ್ಫೆಕ್ಟ್ ಆಗಿಲ್ಲ, ಇನ್ನೂ ಪರ್ಫೆಕ್ಟ್ ಆಗಬೇಕು ಅಂತ ಅಂದ್ಕೊಳ್ತೀನಿ. ಸೊ ಈಗ ನೀವೇನು ಡಿಸಿಪ್ಲಿನ್ ಇದ್ದೀರಿ ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಕ್ಲಾರಿಟಿ, ಖುಷಿ ಇಲ್ಲ, ಇನ್ನೂ ಬೇಕು, ಹೌದಾ? ಯಾಕಂದರೆ ಈಗ ಆಂಜನೇಯ ಸ್ವಾಮಿ ಅವ್ರಿಗೆ ಎಷ್ಟು ಪವರ್ಸ್ ಇದೆ, ಅವರು ಎಷ್ಟು ಸ್ಟ್ರಾಂಗ್, ಅವ್ರನ್ನ ಸೋಲ್ಸೋಕ್ಕೆ ಯಾರ ಕೈಲೂ ಆಗಲ್ಲ, ಇಡೀ ಯೂನಿವರ್ಸಲ್ಲೇ ಯಾರ ಕೈಲೂ ಆಗಲ್ಲ. ಆದರೆ ಅವ್ರು ಇದುವರೆಗೂ ನನಗೆ ಇಷ್ಟು ಪವರ್ಸ್ ಇದೆ ಅಂತ ಯಾರಿಗೂ ಹೇಳಿಲ್ಲ, ಮತ್ತು ಅವ್ರ ಮೇಲೆ ಅವ್ರು ಗರ್ವ ಪಟ್ಟಿಲ್ಲ. ಸೊ ಅವ್ರ ಮುಂದೆ ನಾವೇನೂ ಇಲ್ಲ, ಸೊ ನಾವು ಯಾಕೆ ಗರ್ವ ಪಡಬೇಕು ನಮ್ಮ ಹತ್ರ ಏನೂ ಇಲ್ಲ ಅಂದಾಗ? ಓಕೆ, ಈ ಗರ್ವಕ್ಕೂ ಸೆಲ್ಫ್ ಅನಾಲಿಸಿಸ್ಗೂ ಒಂದು ವ್ಯತ್ಯಾಸ ಇದೆ, ಹೌದಲ್ಲ? ನನ್ನನ್ನು ನಾನು ಓಕೆ ಇಷ್ಟು ಅಂದರೆ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನಾನು ಒಂಚೂರು ಬೆಟರ್ ಇದ್ದೀನಿ, ಅದು ಅಹಂಕಾರ ಅಲ್ಲ. ಹೌದು. ನನ್ನನ್ನು ನಾನು ವಿಮರ್ಶೆ ಮಾಡ್ಕೊಳ್ಳೋದು. ಈಗ ನೀವೇ ಹೇಳಿದ್ರೆ ನಿಮ್ಮ ಮ್ಯಾಚ್ ನೀವು ಯಾಕೆ ನೋಡ್ತೀರಾ ಅಂದರೆ ನಾನು ಗೆದ್ದೆ ಅಂತ ಅಹಂಕಾರಕ್ಕಲ್ಲ, ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಬೋದಾ ಅಂತ ಅನಾಲಿಸಿಸ್ ಮಾಡಲಿಕ್ಕೆ. ಸೊ ಈ ಗರ್ವ ಮತ್ತು ನಿಮ್ಮನ್ನು ನೀವು ಸೆಲ್ಫ್ ಅವೇರ್ನೆಸ್ ಅಥವಾ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳೋ ನಡುವೆ ಒಂದು ವ್ಯತ್ಯಾಸ ಇದೆ, ಹೌದಲ್ಲ? ಸೊ ನೀವು ಹೇಳ್ತಿದ್ರಿ ನನಗೆ ಗರ್ವ ಬರ್ಲಿಕ್ಕೆ ಬಿಡಲ್ಲ, ಬಟ್ ಏನಿದೆಯೋ ಇನ್ನೂ ಒಂಚೂರು ಅಪ್ಡೇಟ್ ಆಗಲಿಕ್ಕೆ ನನ್ನನ್ನು ನಾನು ವಿಮರ್ಶೆ ಮಾಡ್ಕೊಳ್ತೀನಿ ಅಂತ, ಹೌದಾ? ವೆರಿ ಗುಡ್. ಯಾಕಂದರೆ ನನಗೆ ಯಾರೋ ಒಬ್ಬರು ಗುರುಗಳು ಹೇಳಿದರು, ಇನ್ನೊಬ್ಬರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅನ್ನೋದಕ್ಕಿಂತ ನಿಮ್ಮ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ನಾನು 5 ಗಂಟೆಗೆ ಎದ್ದು ಹೇಳ್ತೀನಿ ಅಂದರೆ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ನಾನು ಆ ಕಡೆ ಈ ಕಡೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಲ್ಲ ಅಂತ ನಿಮಗೆ ಅನ್ನಿಸ್ತಾ ಬೆನ್ನು ತಟ್ಕೊಳ್ಳಿ. ಬಿಕಾಸ್ ಯಾರೋ ಬಂದು ನಿಮ್ಮ ಬೆನ್ನು ತಟ್ಟಲ್ಲ, ನೀವೇ ಬೆನ್ನು ತಟ್ಕೊಳ್ಬೇಕು. ಬಟ್ ಅಹಂಕಾರ ಆಗ್ಲಿಕ್ಕೆ ಬಿಡಬಾರ್ದು, ರೈಟ್? ಎಸ್ ಅಂಕಲ್. ಬ್ಯೂಟಿಫುಲ್. ಸೊ ಈಗ ಒಂದು ರ್ಯಾಪಿಡ್ ಫೈರ್ ಆಡೋಣ, ಓಕೆ? ಏನಿವೆ, ಈಗ ನಾನು ನಿಮಗೆ ಆಪ್ಷನ್ ಕೊಡ್ತೀನಿ, 2 ಆಪ್ಷನ್, ಅದರಲ್ಲಿ ನೀವು ಒಂದೇ ಸೆಲೆಕ್ಟ್ ಮಾಡಬೇಕು, ಯಾಕೆ ಅಂತ ಹೇಳಬೇಕು. ಸೊ ರ್ಯಾಪಿಡ್ ಫೈರ್ ಏನಂದರೆ ಮೊದಲನೇದು, ಅದರಲ್ಲಿ ಮಾಮ್ ಡ್ಯಾಡ್ ಬಗ್ಗೆ ಕೇಳಬೇಡಿ, ಯಾಕಂದರೆ ನಂಗೆ ಇಬ್ಬರು ತುಂಬ ಇಷ್ಟ. ಇಲ್ಲ, ನಿಮ್ಮನ್ನು ಸಿಗಾಕ್ಸ್ಬೇಕು ಅಂತಲೇ ಮಾಡಿರೋದು. ನಿಮ್ಮ ಅಪ್ಪ ಅಮ್ಮಂಗೆ ನಾನೇ ವಿಡಿಯೋ ಕಳಿಸ್ತೀನಿ ಸಪ್ರೇಟು. ಏನಿವೆ, ಸೊ ಫಸ್ಟ್ನೇದು ಮೆಡಲ್ ಆ್ಯಂಡ್ ಮೊಬೈಲ್. ಮೆಡಲ್. ಯಾಕೆ? ಮೊಬೈಲ್ ಹೇಳುತ್ತಂತೆ, ನೀನು ನನ್ನನ್ನು ತಲೆ ಬಗ್ಗಿಸಿ ನೋಡು, ನಾನು ನಿನ್ನನ್ನು ಜನರ ಮುಂದೆ ಎಂದಿಗೂ ತಲೆ ಎತ್ತದಂತೆ ಮಾಡುವೆ ಅಂತ ಮೊಬೈಲ್ ಹೇಳುತ್ತೆ. ಮತ್ತೆ ಪುಸ್ತಕ ಹೇಳುತ್ತಂತೆ, ನೀನು ನನ್ನನ್ನು ತಲೆ ಬಗ್ಗಿಸಿ ಓದು, ನಾನು ನಿನ್ನನ್ನು ಯಾವಾಗಲೂ ಜನರ ಮುಂದೆ ತಲೆ ಎತ್ತುವಂತೆ ಮಾಡುವೆ ಅಂತ. ಸೊ ಅದಕ್ಕೆ ಮೊಬೈಲ್ ನನಗೆ ಬೇಡ, ಮತ್ತು ಮೆಡಲ್ ನನಗೆ ತುಂಬ ಇಂಪಾರ್ಟೆಂಟ್. ಓಕೆ, ಮೊಬೈಲಲ್ಲೇ ಎಷ್ಟೋ PDF ಪುಸ್ತಕಗಳು ಓದ್ಬೋದಲ್ವಾ? ಆದರೆ ಅದು ಒಳ್ಳೇದಲ್ಲ ಅಲ್ವಾ? ಏನಿವೆ, ಸೊ ನೀವು ನಂಬ್ತೀರಿ ಮೊಬೈಲ್ ಅನ್ನೋದನ್ನು ನೀವು ಒಳ್ಳೇದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು, ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅಫ್ಕೋರ್ಸ್. ಬಟ್ ಮೊಬೈಲನ್ನು ಒಂದು ವೇಳೆ ಕೆಟ್ಟ ವಿಚಾರಗಳಿಗೆ ಬಳಸಿದ್ರೆ ನಿಮ್ಮ ಬದುಕು ಹಾಳು. ಅದೇ ಮೊಬೈಲಲ್ಲಿ ನೀವು ಆನ್ಲೈನ್ ಕ್ಲಾಸ್ ಅಥವಾ ಒಳ್ಳೆ ಯೂಟ್ಯೂಬ್ ವಿಡಿಯೋಸ್, ಮೋಟಿವೇಶ್ನಲ್ ವಿಡಿಯೋಸ್ ಆ್ಯಂಡ್ ಯಾವುದೋ PDF ಓದ್ಕೊಳ್ಬೋದು, ಸಮಥಿಂಗ್. ಸೊ ಟೆಕ್ನಾಲಜಿ ಅದು ವಿನಾಶ ಅಲ್ಲ, ನೀವು ಬಳಸೋದ್ರ ಮೇಲೆ ಡಿಪೆಂಡ್. ಹೌದು. ಈಗ ನೀವು ಕೋಚಿಗೆ ಫೋನ್ ಮಾಡಬೇಕು, ಮೊಬೈಲ್ ಬೇಕು, ಅಥವಾ ಇಂಟರ್ನ್ಯಾಷನಲ್ ಸಮಥಿಂಗ್ ಏನೋ ಒಂದು ಸುದ್ದಿ ತಿಳ್ಕೊಳ್ಬೇಕು, ಈ ಊಶು ಗೇಮ್ ಬಗ್ಗೆ ಏನು ನಡೀತಾ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಅದು ನ್ಯೂಸ್ ನೋಡಬೇಕು. ಸೊ ನಿಮ್ಗೆ ಅದರಿಂದ ಏನು ತಿಳಿಯಿತು ಅಂದರೆ ಮೊಬೈಲ್ ಕೆಟ್ಟದ್ದಲ್ಲ, ಮೊಬೈಲಲ್ಲಿ ನಾವು ನೋಡೋ ವಿಚಾರಗಳು ತಪ್ಪು. ಸೊ ಮೆಡಲ್ ಆ್ಯಂಡ್ ಮೊಬೈಲ್ ಬಂದಾಗ ನಿಮ್ಮ ಆಯ್ಕೆ ಮೆಡಲ್. ಸ್ಕೂಲ್ ಆ್ಯಂಡ್ ಊಶು ಟ್ರೈನಿಂಗ್ ಕ್ಲಾಸ್. ಅಯ್ಯೋ ಧರ್ಮ ಸಂಕಟ. ಊಶು ಟ್ರೈನಿಂಗ್ ಕ್ಲಾಸ್ ನಿಮ್ಮ ಸ್ಕೂಲವ್ರು ನೋಡ್ತಾ ಇರ್ತಾರೆ, ಬೇಡ. ಓಕೆ, ಯಾಕಂದರೆ ನಾನು ಮನೆಯಲ್ಲೂ ಕೂಡ ಓದ್ಕೊತೀನಿ ಏನೇನಿರುತ್ತೋ ಅದು ಅಂತ. ಬಟ್ ಊಶು ಟ್ರೈನಿಂಗ್ ಕ್ಲಾಸ್ ದಿನ ನನಗೂ ಹೊಸದು ಹೇಳ್ಕೊಡ್ತಾರೆ.
ಸೊ ಅದಕ್ಕೆ ಊಶು ಟ್ರೈನಿಂಗ್ ಕ್ಲಾಸ್ನ ಕಲಿತೀನಿ. ನಿನ್ನ ಭವಿಷ್ಯ ನಂಗೆ ಕಾಣ್ತಾ ಇದೆ. ಹೋಗು, ಸ್ಕೂಲ್ಗೆ ಹೋಗು. ಓಕೆ, ನೆಕ್ಸ್ಟು. ಇಲ್ಲ, ನನ್ನ ಸ್ಕೂಲಲ್ಲಿ ಅಟೆಂಡೆನ್ಸ್ ಕಮ್ಮಿ ಇದೆ, ಆದರೆ ನಾನು ಒಳ್ಳೆ ಪರ್ಸೆಂಟೇಜ್ ತೆಗಿತಿದ್ದೀನಿ. ನನಗೇನು ಗೊತ್ತಿಲ್ಲ, ಸಿಂಪಲ್ ನೀವು ಹೇಳಿದ್ದು ನಾನು ಹೇಳಿದೆ ಅಷ್ಟೇ. ಎನಿವೆ, ಅಪ್ಪ ಅಮ್ಮ, ಈಗ ನೀನೇನು ಹೇಳೋಗಿಲ್ಲ, ಅಪ್ಪ ಅಮ್ಮ ಒಂದೇ ರೆಕಾರ್ಡ್ ಇದನ್ನ ಮಾಡಬೇಕು, ಅದಕ್ಕೆ ನೀವು ಒಂದು ಒಳ್ಳೆ ಕಾರಣ ಕೊಡ್ಬೋದು. ಈ ಕ್ವೆಶ್ಚನ್ನ ಸ್ಕಿಪ್ ಮಾಡ್ಬೋದಾ? ಇಲ್ಲ, ಸ್ಕಿಪ್ ಮಾಡಬೇಕು ಅಂದರೆ ನೀವು ದುಡ್ಡು ಕೊಡಬೇಕಾಗುತ್ತೆ. ಓಕೆ, ಯಾವುದೋ ಒಂದು ಹೇಳಬೇಕು. ಇಂಥ ಪ್ರಶ್ನೆನೂ ಕೂಡ ಈ ಹುಡುಗಿ ಏನು ಚೆನ್ನಾಗಿ ನಿಭಾಯಿಸೋದ್ಲಪ್ಪ ಅಂತ ಅನ್ಬೇಕು. ಹಂಗೆ ಉತ್ತರ ಕೊಡು. ಅಪ್ಪ ಅಮ್ಮ. ಅಪ್ಪ ಅಮ್ಮ ಎರಡು ಕಣ್ಣಿದ್ದಂಗೆ, ಎರಡು ಕಣ್ಣು ಬೇಕು. ಲೈಕ್ ಇವಾಗ ಒಂದು ಕಣ್ಣಿದ್ರೆ ಪೂರ್ತಿ ಪ್ರಪಂಚ ನೋಡೋಕ್ಕಾಗಲ್ಲ, ಎರಡು ಕಣ್ಣು ಬೇಕು. ಸೊ ಅಪ್ಪ ಅಮ್ಮ ಇಬ್ಬರು ನೋಡ್ಬೋದು. ಓಕೆ, ದಟ್ಸ್ ಗ್ರೇಟ್. ನಾನು ನಿನ್ನನ್ನು ಸಿಗಾಕ್ಸ್ಲಿಕ್ಕೆ ಮಾಡಿದೆ. ಅಫ್ಕೋರ್ಸ್ ನಿನ್ನ ಹೃದಯದಲ್ಲಿ ಅವರ ತ್ಯಾಗದ ಬಗ್ಗೆ ಅಷ್ಟು ಹೆಮ್ಮೆ ಇದೆ. ಬಟ್ ಅಮ್ಮ ಅಪ್ಪ ಅಂತ ಬಂದ ಇದು ನಿನ್ನೊಂಚೂರು ನಗಿಸ್ಲಿಕ್ಕೆ ಅಷ್ಟೇ. ಏನಿವೆ, ಕೋಚ್ ಆ್ಯಂಡ್ ಫ್ರೆಂಡ್ಸ್. ಕೋಚ್. ವೈ? ಲೈಕ್ ಇವಾಗ ಫ್ರೆಂಡ್ಸ್ ಜೊತೆ ನಾನು ಯಾವ ಥರ ಹೋಗ್ಬೋದು, ಹ್ಞೂ, ಬಟ್ ಲೈಕ್ ಕೋಚ್ ಹತ್ರ ಟ್ರೈನಿಂಗ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ವೆರಿ ಗುಡ್. ಆ್ಯಂಡ್ ಇದರ ಇನ್ನೊಂದು ದೃಷ್ಟಿಕೋನ ಏನಂದರೆ ಪಾಪು, ಫ್ರೆಂಡ್ಸೇ ಕೆಲವೊಮ್ಮೆ ಕೋಚ್ ಆಗಬಲ್ಲರು, ಬಟ್ ಅಂಥ ಫ್ರೆಂಡ್ಸ್ ಸಿಗಬೇಕು. ಕರೆಕ್ಟ್. ಕೋಚ್ ಕೂಡ ಫ್ರೆಂಡ್ ಆಗಿರ್ಬೋದು, ರೈಟ್? ಬಟ್ ಫ್ರೆಂಡ್ ಅಂತ ಕೋಚು, ಕೋಚ್ ಅಂತ ಫ್ರೆಂಡು ಸಿಗೋದು ಅಪರೂಪ. ಹೌದು. ಸೊ ನಿಮ್ಮ ಕೋಚ್ ನಿಮಗೆ ಫ್ರೆಂಡ್ ರೀತಿ ಇದ್ದಾರಾ? ಕೆಲವೊಮ್ಮೆ ಇದ್ದಾರಾ? ಹಾಂ. ಸೊ ಕೋಚ್ ಆ್ಯಂಡ್ ಫ್ರೆಂಡ್ಸ್ ಅಂತ ಬಂದಾಗ ನೀವು ಕೋಚ್ ಆಯ್ಕೆ ಮಾಡಿದ್ರಿ. ಹೌದು. ಇರೋದಿಬ್ಬರೇ ಫ್ರೆಂಡ್ಸ್, ಇನ್ನೇನು ಬಿಡ, ಅವ್ರು ಬೇಜಾರು ಮಾಡ್ಕೊಳಲ್ಲ. ಓಕೆ, ಸೊ ಉಶು ಗೇಮ್ ಟ್ರೈನಿಂಗ್ ಆ್ಯಂಡ್ ಕಾರ್ಟೂನ್. ವುಶು ಟ್ರೈನಿಂಗ್. ನೀವು ಕಾರ್ಟೂನ್ ಎಲ್ಲ ನೋಡ್ತೀರಾ? ನೋಡ್ತೀನಿ. ಯಾವ್ದು ನೋಡ್ತೀರಿ? ಛೋಟಾ ಭೀಮ್ ನೋಡ್ತೀನಿ. ಛೋಟಾ ಭೀಮ್ ನೋಡ್ತೀರಾ? ಓಕೆ, ನೆಕ್ಸ್ಟ್ ಚಾಕ್ಲೇಟ್ ಆ್ಯಂಡ್ ಐಸ್ ಕ್ರೀಮ್. ಧರ್ಮ ಸಂಕಟ. ನಾನು ಚಾಕ್ಲೇಟ್ ಜಾಸ್ತಿ ತಿನ್ನಲ್ಲ. ನಾನು ಮ್ಯಾಚ್ ಇಯರ್ಲಿ ಒನ್ಸ್ ಐಸ್ ಕ್ರೀಮ್ ತಿಂತೀನಿ, ಮ್ಯಾಚ್ ಗೆದ್ದ ಮೇಲೆ ಮಾತ್ರ. ಚಾಕ್ಲೇಟ್ ತಿನ್ನಲ್ಲ? ಚಾಕ್ಲೇಟ್ ಬರ್ಡೇ ದಿನ ಮಾತ್ರ. ಐಸ್ ಕ್ರೀಮ್ ಆಯ್ಕೆ ಮಾಡಿದ್ದ ನೀವೀಗ? ವರ್ಷಕ್ಕೊಮ್ಮೆ ತಿಂತೀರಿ. ಪಾಪ ಚಾಕ್ಲೇಟ್ ಹಣೆ ಬರವೇ ಸರಿಯಿಲ್ಲ. ಓಕೆ, ಸೊ ಭಾರತ ಮತ್ತು ವಿದೇಶ ಪ್ರವಾಸ. ಫಾರಿನ್ ಟ್ರಿಪ್ ಆ್ಯಂಡ್ ಭಾರತದ ಟ್ರಿಪ್. ಭಾರತ. ಹೌದಾ? ಯಾಕೆ? ನನಗೆ ಲೈಕ್ ಮ್ಯಾಚಸ್ ಹೋಗೋದೇ ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನನಗೆ ಬರೋದು ನನ್ನ ಇಂಡಿಯಾ, ನೆಕ್ಸ್ಟ್ ಬೇರೆ ಕಂಟ್ರೀಸ್. ಎಸ್, ಸೋ ಗ್ರೇಟ್. ಗೋಲ್ಡ್ ಮೆಡಲ್ ಆರ್ ಟ್ರೋಫಿ? ಗೋಲ್ಡ್ ಮೆಡಲ್. ಓಕೆ, ಟ್ರೋಫಿ ಎಲ್ಲಿ ಬರುತ್ತೆ ಹೇಳಿ? ಸ್ಪೋರ್ಟ್ಸಲ್ಲಿ ಗ್ರೂಪ್ ಗೇಮಲ್ಲೇ ಬರುತ್ತೆ ಆಲ್ಮೋಸ್ಟ್ ಅಲ್ಲ? ಇಲ್ಲ, ನಮ್ಮ ಗೇಮಲ್ಲಿ ಏನಂದರೆ ಜಾಸ್ತಿ ಗೋಲ್ಡ್ ಮೆಡಲ್ ಆಗಿರೋ ಟೀಮ್ಗೆ ಫಸ್ಟ್ ಟ್ರೋಫಿ ಸಿಗುತ್ತೆ. ಇವಾಗ ನಾನೇನಾದ್ರು ಟ್ರೋಫಿ ಆಯ್ಕೆ ಮಾಡಿದ್ರೆ ನಂದು ಗೋಲ್ಡ್ ಮೆಡಲ್ ಆಗಲಿಲ್ಲ ಅಂದರೆ ಸೊ ನಮ್ಮ ಟೀಮ್ ಟ್ರೋಫಿ ಮಿಸ್ ಮಾಡ್ಬೋದು. ಹೌದಾ? ಹಾಂ. ಸೊ ನಿಮ್ಮ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಮುಖ್ಯವಾಗುತ್ತೆ. ಟೀಮ್ ಟ್ರೋಫಿ ಮಿಸ್ ಮಾಡ್ಬೋದು ಅಂದರೆ ಇವಾಗ ನಮ್ಮ ಟೀಮಲ್ಲಿ ಫಾರ್ ಎಕ್ಸಾಂಪಲ್ ನಾವು ಎಷ್ಟು ಬೇಕಾದ್ರೂ ಪ್ಲೇಯರ್ಸ್ ಆಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಟೀಮಲ್ಲಿ 120 ಮೆಂಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಪರ್ಟಿಕ್ಯುಲರ್ ಇಷ್ಟೇ ಜನ ಇರಬೇಕು ಅಂತ ಇಲ್ಲ, 20 ಮೆಂಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ 20 ಮೆಂಬರ್ಸಲ್ಲಿ 5 ಮೆಂಬರ್ಸ್ಗೆ ಗೋಲ್ಡ್ ಆಗಿ ಬಾಕಿ ಎಲ್ಲರಿಗೂ ಬ್ರಾಂಜ್ ಸಿಲ್ವರ್ ಆದರೆ ನಮಗೆ ಟೀಮ್ ಟ್ರೋಫಿ ಸಿಗೋದು ಕಷ್ಟ ಆಗುತ್ತೆ. ಓಕೆ. ಸೊ ಏನಾದ್ರು ನಮಗೆ ಆಲ್ಮೋಸ್ಟ್ 19 ಮೆಂಬರ್ಸ್ಗೆ ಗೋಲ್ಡ್ ಮೆಡಲ್ ಆದರೆ ಫಸ್ಟ್ ಟ್ರೋಫಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಇಲ್ಲಿ ಗೋಲ್ಡ್ ಮೆಡಲ್. ಓಕೆ, ಊಶು ಆ್ಯಂಡ್ ಡ್ಯಾನ್ಸ್. ಊಶು. ಡ್ಯಾನ್ಸ್ ಆಡ್ತೀರಾ? ಬರಲ್ಲ. ಓಕೆ, ನೀವೀಗ ಗೋಲ್ಡ್ ಗೆದ್ದಿದ್ದೀರಿ, ಎಲ್ಲ ಒಂದು ಕಂಗ್ರ್ಯಾಚುಲೇಷನ್ ಮಾಡ್ಲಿಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡಿ ಅಲ್ಲಿ ಡ್ಯಾನ್ಸ್ ಮಾಡಬೇಕಲ್ಲ? ಪಾರ್ಟಿ ನಾವು ಮಾಡಲ್ಲ. ಐ ಮೀನ್ ನಾಟ್ ಲೈಕ್ ಪಾರ್ಟಿ ಅಲ್ಲ, ಒಂದು ಖುಷಿಗೆ ಅಣ್ಣಮ್ಮನ ಸ್ಟೆಪ್. ಸೊ ನಿಮ್ಮ ತಂದೆ ನಿಮಗೆ ಮಗಳೇ ಒಂದು ಸೈಕಲ್ ಕೊಡಿಸ್ತೀನಿ ಅಥವಾ ಒಂದು ಫೋನ್ ಕೊಡಿಸ್ತೀನಿ, ಇವೆಲ್ಲರಾಗ ಒಂದಾಗ ಯಾವ್ದು ಆಯ್ಕೆ ಮಾಡಿ? ಸೈಕಲ್. ಯಾಕೆ? ಸೈಕಲಿಂದ ನಂದು ಫಿಟ್ ಆಗ್ತೀನಿ ಆ್ಯಂಡ್ ಹೈಟ್ ಆಗ್ತೀನಿ ಆ್ಯಂಡ್ ಅದೊಂದು ಒಳ್ಳೆ ಹೆಲ್ತ್ ಫಿಟ್ನೆಸ್ ಎಕ್ಸಸೈಸ್. ಮೊಬೈಲಿಂದ ಒಂದೇ ಜಾಗದಲ್ಲಿ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡ್ತೀನಿ ಆ್ಯಂಡ್ ಟೈಮ್ ವೇಸ್ಟ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ನೀವು ಸೈಕಲ್ ಜೀವನದಲ್ಲಿ ಸೈಕಲ್ ಹೊಡಿಯೋಕ್ಕೆ ಸೈಕಲ್. ಓಕೆ, ಮೊಬೈಲ್ ಅಪ್ಪ ಅಮ್ಮಂದು ಇದೆ ಅಂತ? ಹಾಂ, ಇದೆ. ಅವ್ರದ್ದೇ ಬಳಸ್ಬೋದು, ಏನು ತೊಂದರೆ ಇಲ್ಲ. ಬಳಸಲ್ಲ ನಾನು. ಅಲ್ಲ,
ಐ ಮೀನ್ ಬಳಸ್ತೀರಾ ಅಂತ ಅಲ್ಲ, ಏನಕ್ಕಾದ್ರೂ ಅವಶ್ಯಕತೆ ಆದರೆ ಅಪ್ಪ ಅಮ್ಮನ ಬೇಕಾದ್ರೆ ಬಳಸ್ಕೊಳ್ಳೋಣ ಅಂತ ಹಾಂ ಬೇಕಿದ್ರೆ, ಹಾಂ. ರೈಟ್? ಓಕೆ ಫೈನ್. ಎಕ್ಸಾಮ್ ಆರ್ ಮ್ಯಾಚ್? ಸಿಗಾಕು ಈಗ. ಎಕ್ಸಾಮ್ ಅದು ಸ್ಕೂಲಿಗೆ ಸಂಬಂಧಪಟ್ಟಿದ್ದು, ಮ್ಯಾಚು ನಿಮ್ಮ ಕೋಚಿಗೆ ಸಂಬಂಧಪಟ್ಟಿದ್ದು. ಸೊ ಈಗ ವಿಧಿಯೇ. ಸೊ ಈಗ ಮ್ಯಾಚ್ ಆಡಿದ್ರೆ ನಾನು ಒಲಿಂಪಿಕ್ ಮೆಡಲಿಸ್ಟ್. ನನಗೆ ಒಂದು ಹೇಳ್ಬಿಟ್ಟು ಆಮೇಲೆ ಹೇಳ್ಬಿಟ್ಟು ಆಮೇಲೆ ಒಂದು ಹೇಳ್ತೀನಿ. ಹೇಳ್ಬಿಟ್ಟು ಆಮೇಲೆ ಹೇಳ್ತೀರಾ? ಸೊ ಈಗ ಮ್ಯಾಚ್ ಆಡಿದ್ರೆ ನಾನು ಒಲಿಂಪಿಕ್ ಮೆಡಲಿಸ್ಟ್ ಆಗ್ತೀನಿ, ರೆಕಗ್ನಿಷನ್ ಸಿಗುತ್ತೆ. ಒಳ್ಳೆ ಎಜುಕೇಷನ್ ಅಂದರೆ ಎಕ್ಸಾಮ್ ಬರೆದ್ರೆ IPS ಆಗ್ತೀನಿ. ಸೊ ನನಗೆ ಎರಡೂ ಇಂಪಾರ್ಟೆಂಟ್. ನನಗಿಲ್ಲ, ಇದು ಅದಕ್ಕೆ ರ್ಯಾಪಿಡ್ ಫೈರ್ ಅನ್ನೋದು. ಎರಡು ಏನೋ ಅಪ್ಪ ಅಮ್ಮ ಓಲಿ ಅಂತ ಬಿಟ್ಟಿದ್ದೀನಿ, ಇದನ್ನು ಬಿಡಲ್ಲ, ಒಂದೇ ಆಯ್ಕೆ ಮಾಡಿ. ಈ ಎರಡೂ ಅದ್ಭುತವೇ ಹೌದು. ಒಂದು ಆಯ್ಕೆ ಮಾಡಬೇಕು, ಅದಕ್ಕೂ ನೀವು ಎಕ್ಸ್ಟ್ರೀಮ್ ಆಗಿರೋ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು. ಮ್ಯಾಚ್ ಆರ್ ಎಕ್ಸಾಮ್? ಅಯ್ಯೋ ಪಾಪು ಮಾಡು, ಒಂದು ಯಾವುದಾದ್ರು ಒಂದು ಆಯ್ಕೆ ಮಾಡು. ಮ್ಯಾಚ್ ಆರ್ ಎಕ್ಸಾಮ್? ಮ್ಯಾಚ್ ಆಡ್ತೀನಿ, ಆನ್ಲೈನ್ ಎಕ್ಸಾಮ್ ಬರೀತೀನಿ. ಮ್ಯಾಚ್ ಆಡ್ತೀರಿ. ಎನಿವೆ, ಸೊ ಮ್ಯಾಚ್ ಆಡಿದ್ರೆ ನನಗೆ ಲೈಕ್ ಅದರಲ್ಲೇ ಜಾಬ್ ಸಿಗ್ಬೋದು. ಆ್ಯಂಡ್ ಎಕ್ಸಾಮು ಇಂಪಾರ್ಟೆಂಟೇ, ಆದರೆ ಒಂದೇ ಒಂದು ಚಾಯ್ಸ್ ಮಾಡಬೇಕಂದಾಗ ಮ್ಯಾಚ್. ಬಿಡು, ಗೊತ್ತಾಯ್ತು ಆಲ್ರೆಡಿ, ಸ್ಕೂಲ್ನವ್ರಿಗೆ ಗೊತ್ತಾಗಿದೆ ಬಿಡು. ಓಕೆ, ಲಾಸ್ಟ್ ಒನ್. ಸಿನಿಮಾ ಆರ್ ಯೂಟ್ಯೂಬ್? ಸಿನಿಮಾ, ಮೂವಿ. ಸೊ ಯೂಟ್ಯೂಬಲ್ಲಿ ನೀವು ಮ್ಯಾಚ್ಗಳು ನೋಡ್ತೀರಾ? ಮತ್ತೆ ಎಂತ ಅನ್ಯಾಯ ಮಾರೈತಿ ಇದು. ಮ್ಯಾಚ್ ಯಾವಾಗಲೂ ನಾವು ಲೈಕ್ ಯೂಟ್ಯೂಬಲ್ಲೇ ನೋಡೋದು? ಇಲ್ಲ, ಲೈವ್ ಬಿಡ್ತಾರೆ. ಮತ್ತೆ ನಾವು ಮೊಬೈಲಲ್ಲೂ ವಿಡಿಯೋ ಎಲ್ಲಿ ಇರುತ್ತೆ ಅಂದರೆ ಯಾವ ಇದರಲ್ಲಿ ನಡೀತಿರೋದು. ಲೈಕ್ ಇವಾಗ ನಾವು ನ್ಯಾಷನಲ್ ವುಶು ಚಾಂಪಿಯನ್ಶಿಪ್ ಸಬ್ ಜೂನಿಯರ್, ನಾನೀಗ ಸಬ್ ಜೂನಿಯರ್ ಅಂತ ಹಾಕ್ಬಿಟ್ಟು ಯಾವ ಇಯರ್ ಅಂತ ಹಾಕಿದ್ರೆ ಮ್ಯಾಚಸ್ ಬರುತ್ತೆ. Day 1, Day 2, Day 3 ಅಂತ. ಐ ಮೀನ್ ಅದು ಆ್ಯಪ್ ಇದೆಯಾ ಯೂಟ್ಯೂಬಲ್ಲಿ? ಮತ್ತೆ ಯೂಟ್ಯೂಬ್ ಬಿಟ್ಬಿಟ್ಟಲ್ಲ? ಇಲ್ಲ, ಏನಂದರೆ ನಾವು ಮೊಬೈಲಲ್ಲೂ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ಓಕೆ, ಸೊ ನೀವು ಸಿನಿಮಾ ಆಯ್ಕೆ ಮಾಡಿದ್ರಿ, ಫೈನ್. ಸೊ ಪ್ರಣತಿ, ಈಗ ನಿಮಗೆ ಬಂದಿರುವ ಗೋಲ್ಡ್ ಮೆಡಲ್ಸ್ ಆ್ಯಂಡ್ ಅನೇಕ ಪ್ರಶಸ್ತಿಗಳು, ಅದರಲ್ಲಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್. ಆ್ಯಂಡ್ ವೀಕ್ಷಕರೇ ನೋಡಿ, 12 ವರ್ಷದ ಪ್ರಣತಿಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಪ್ರಣತಿ ಹೆಸರಿದೆ. ಸೊ ಪ್ರೌಡ್ ಆಫ್ ಯು. ಸೊ ಇದ್ರ ಬಗ್ಗೆ ವಿವರಣೆ ಕೊಡಿ. ನಾನು ನ್ಯಾಷನಲ್ಸ್ಗೆ ಹೋದಾಗ ಸೆಕೆಂಡ್ ನ್ಯಾಷನಲ್ಸಲ್ಲಿ, ಫಸ್ಟ್ ನ್ಯಾಷನಲ್ಸಲ್ಲಿ ನಾನು ಮೆಡಲ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ತುಂಬ ಚಿಕ್ಕವಳಿದ್ದೆ ಅಂತ ನನ್ನ ಆಡಿಸ್ಲಿಲ್ಲ. ಸೊ ಸೆಕೆಂಡ್ ನ್ಯಾಷನಲ್ಸಲ್ಲಿ ನಾನು ಬ್ರಾನ್ಸ್ ಮೆಡಲ್ ಮಾಡಿದೆ. ಸೊ ನಾನು 7 ಇಯರ್ಸ್ ಇದ್ದೆ. ಸೊ ನಾನು ನನ್ನ ಏಜಲ್ಲಿ ಯಾರೂ ಬ್ರಾನ್ಸ್ ಮೆಡಲ್ ಆಗಲಿ ಯಾವುದೇ ಮೆಡಲ್ ಮಾಡಿರಲಿಲ್ಲ ನ್ಯಾಷನಲ್ಸಲ್ಲಿ. ಸೊ ನನಗೆ ಯಂಗೆಸ್ಟ್ ಮೆಡಲಿಸ್ಟ್ ಅಂತ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನೀಡಲಾಯಿತು. ಓಕೆ, ಎಸ್ಪೆಷಲಿ ಈ ಗೇಮಲ್ಲಿ? ಹಾಂ, ಈ ಗೇಮಲ್ಲಿ. ಸೊ ನೀವೇ ಯಂಗೆಸ್ಟ್ ಮೆಡಲಿಸ್ಟ್? ಹಾಂ, ಹೌದು. ಎಷ್ಟು ಅಂದರೆ ಗೋಲ್ಡ್ ಮೆಡಲಿಸ್ಟ್ ಅಂತನಾ? ಇಲ್ಲ, ಬ್ರಾನ್ಸ್ ಮೆಡಲಿಸ್ಟ್. ಬ್ರಾನ್ಸ್. ಓಕೆ. ಸೊ ದೆನ್ ನಿಮ್ಮ ಪ್ರಶಸ್ತಿಗಳ ಪ್ರಯಾಣ ಹೇಳಿ. ಅಂದರೆ ತುಂಬ ಬಂದಿದೆ, ನಾನು ಇದುವರೆಗೂ ಕೌಂಟ್ ಮಾಡಿಲ್ಲ. ಸೊ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ವರ್ಲ್ಡ್ ರೆಕಾರ್ಡ್, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್. ಈಗ ಇನ್ನೊಂದು ಬರುತ್ತೆ ಜಾನ್ವರಿಗೆ, ಯಾಕಂದರೆ ನಾನು ಯಂಗೆಸ್ಟ್ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿದ್ದೀನಿ ಅಂತ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್. ಸೊ ನಾನು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್, ಸಾಲು ಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್, ಆ್ಯಂಡ್ ತುಂಬ ಬಂದಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಂಡ್ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ ಮೈಸೂರಲ್ಲಿ. ಹೌದು. ಸೊ ನೀವು ಈಗ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಅಂತ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗಿದ್ದೀರಿ? ಅಂದರೆ ಪ್ರೋಗ್ರಾಮ್ ಎಲ್ಲಿ ನಡೆಯುತ್ತೋ ಅಲ್ಲಿ ತನಕ ಹೋಗಿದ್ದೀವಿ. ಬಟ್ ಈ ಕರ್ನಾಟಕ ಬಿಟ್ಟು ಆಚೆನೂ ಹೋಗಿದ್ದೀರಾ? ಕರ್ನಾಟಕ ಬಿಟ್ಟು ಅವಾರ್ಡ್ ತೊಗೊಳಕ್ಕೆ ಹೋಗಿಲ್ಲ. ಎನಿವೆ, ಸೊ ನಿಮ್ಮ ಕನಸು ಅರ್ಜುನ ಪ್ರಶಸ್ತಿ? ಅಂದರೆ ಅರ್ಜುನ ಅವಾರ್ಡ್ ನಾನು ಮಾಡಿದ್ಮೇಲೆ ಬಂದೇ ಬರುತ್ತೆ. ಸೊ ಮೇನ್ ಡ್ರೀಮ್ ಏನು ಅಂದರೆ ನಾನು ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಆಗಬೇಕು, ಯಂಗೆಸ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಆಗಬೇಕು, ಆ್ಯಂಡ್ ನಾನು ಯಂಗೆಸ್ಟ್ IAS ಆಫೀಸರ್ ಆಗಬೇಕು, IPS ಆಗಬೇಕು. IPS. ಓಕೆ, ದಟ್ಸ್ ಗ್ರೇಟ್. ಸೊ ಫೈನಲಿ ನಿಮ್ಮ ಇಷ್ಟೊಂದು ಸಾಧನೆ ಇದೆ ಆ್ಯಂಡ್ ತುಂಬ ರಾಷ್ಟ್ರಮಟ್ಟಕ್ಕೆ ನಿಮ್ಮ ಹೆಸರು ಇವತ್ತಿಗೆ ಬಹಳ ಪ್ರಚಲಿತದಲ್ಲಿದೆ, ಅಥವಾ ತುಂಬ ಜನಕ್ಕೆ ಸ್ಫೂರ್ತಿಯಾಗಿದ್ದೀರಿ. ನಾನು ನಿಮ್ಮ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅದರಲ್ಲಿ ತುಂಬ ಜನ ಕಮೆಂಟ್ ಹಾಕಿದರು, ಪ್ರಣತಿ ಯು ಆರ್ ಮೈ ಇನ್ಸ್ಪಿರೇಷನ್ ಅಂತ. ಅಂದರೆ ನನಗನ್ಸುತ್ತೆ
ಅವ್ರು ಬಹುಶಃ ನಿಮ್ಮಷ್ಟು ಇಂಟರ್ವ್ಯೂ ನೋಡಾದ್ಮೇಲೆ ನಾಟ್ ಓನ್ಲಿ ನಿಮ್ಮ ಗೇಮ್ ಅಂತಲ್ಲ, ನೀವು ಮಾತಾಡೋ ರೀತಿ, ನೀವು ಪ್ರಶ್ನೆಗಳಿಗೆ ಉತ್ತರ ಕೊಡೋ ರೀತಿ ಆ್ಯಂಡ್ ನಿಮ್ಮ ಮೈಂಡ್ ಸೆಟ್ ಇದೆಲ್ಲವನ್ನು ನೋಡಿ ಅವರು ಈ ಹುಡುಗಿನೇ ಇಷ್ಟು ಮಾತಾಡುತ್ತೆ ಅಥವಾ ಇಷ್ಟು ಅರ್ಥ ಮಾಡ್ಕೊಂಡು ಬದುಕುತ್ತೆ ಆ್ಯಂಡ್ ಇಷ್ಟು ಡಿಸಿಪ್ಲಿನ್ ಇದೆ, ನಾನು ಯಾಕೆ ನನ್ನ ಆರೋಗ್ಯ ಎಲ್ಲ ಇಷ್ಟು ಕೆಡಿಸ್ಕೊಂಡು ಇಷ್ಟೆಲ್ಲ ಹಾಳಾಗಿದ್ದೀನಿ, ಇಲ್ಲ ನಾನು ಈಕೆ ಥರ ಒಂದು ಮೈಂಡ್ ಸೆಟ್ ಬೆಳೆಸ್ಕೊಳ್ಬೇಕು ಅಂತ ಅವ್ರಿಗೆ ಅನಿಸಿರ್ಬೋದು. ಅಂದರೆ ನೀವು ಕೇವಲ ವುಶು ಅನ್ನೋ ಗೇಮಲ್ಲಿ ಮಾತ್ರ ಇನ್ನೊಬ್ರಿಗೆ ಮೋಟಿವೇಟ್ ಆಗಬೇಕು ಅಂತೇನಿಲ್ಲ. ಈ ಪ್ರೋಗ್ರಾಮ್ ನೋಡಿದ, ಈ ಪಾಡ್ಕ್ಯಾಸ್ಟ್ ನೋಡಿದ ಯಾರಿಗೂ ನಿಮ್ಮ ವ್ಯಕ್ತಿತ್ವ ಇಷ್ಟ ಆಗ್ಬೋದು ಆ್ಯಂಡ್ ನಿಮ್ಮ ಮಾತಿನ ಶೈಲಿ ಇಷ್ಟ ಆಗ್ಬೋದು. ಸೊ ನಾನು ಆ ಥರ ಕಮೆಂಟ್ಗಳು ನೋಡಿದೆ, ಯುವರ್ ಮೈ ಇನ್ಸ್ಪಿರೇಷನ್ ಅಂತ. ನನಗೆ ಆಶ್ಚರ್ಯ ಆಯಿತು, ಹೌದಾ ಅಂತ. ನಾನು ಅದನ್ನು ಫುಲ್ ನೋಡಿದ ಮೇಲೆ ಗೊತ್ತಾಯಿತು, ಅದು ನಿಮ್ಮ ಗೇಮ್ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮಾತು. ಸೊ ಎಷ್ಟು ಚೆನ್ನಾಗಿ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ತುಂಬ ಯೋಚನೆ ಮಾಡಿ ಅಳೆದು ತೂಗಿ ಒಳ್ಳೆ ಉತ್ತರ ಕೊಡ್ತೀರಲ್ಲ, ಇದು ಹೇಗೆ ಸಾಧ್ಯ? ಅದು ನನಗೂ ಗೊತ್ತಿಲ್ಲ. ಅಂದರೆ ನಾನು ಲೈಕ್ ಹೇಗೆ ಮಾತಾಡ್ತೀನಿ ಅಂತ ಗೊತ್ತಿಲ್ಲ. ನನ್ನ ಮೈಂಡ್ ಬರೋದನ್ನ ನಾನು ಆನ್ಸರ್ ಮಾಡ್ತೀನಿ. ಸೊ ಎವ್ರಿಥಿಂಗ್ ಫ್ರಮ್ ಆಂಜನೇಯ ಸ್ವಾಮಿ ಅಷ್ಟೇ. ಬಟ್ ನೀವು ನಂಬ್ತೀರಾ ನಿಮ್ಮೊಳಗಡೆ ಏನು ಕೆಟ್ಟ ಬುದ್ಧಿ ಇಲ್ಲ ಅಂದರೆ ಮಾತುಗಳು ಒಳ್ಳೆಯದಾಗಿದ್ದೇ ಇರ್ತವೆ? ಅಂದರೆ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಮನುಷ್ಯನಲ್ಲಿ ನಮ್ಮಮ್ಮ ಹೇಳ್ತಾರೆ, ಅದು ಯಾರೇ ಆಗಿರಲಿ, ನಾನೇ ಆಗಿರಲಿ, ನೀವೇ ಆಗಿರಲಿ, ಎಲ್ಲರಲ್ಲೂ 2 ಸೈಡ್ಸ್ ಇರುತ್ತೆ. ಅದ್ರಲ್ಲಿ ನಾವು ಕಂಡುಕೊಳ್ಬೇಕಾಗಿರೋದು ಗುಡ್ ಸೈಡ್, ಗುಡ್ ಮತ್ತು ಬ್ಯಾಡ್ ಸೈಡ್ ಅಂತ ಇರುತ್ತೆ. ಸೊ ನಾವು ಗುಡ್ ಸೈಡಲ್ಲಿ ಲಿವ್ ಮಾಡಬೇಕು. ಓಕೆ. ಆ್ಯಂಡ್ ಕೆಟ್ಟದ್ದಿದ್ದರೆ ಅದನ್ನು ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡಿಬೇಕು. ಸೊ ಮಾತು ಎಲ್ಲಾದರೂ ಸ್ವಲ್ಪ ಅಳೆದೇ ತಪ್ಪಿದ್ರು ಅದರಿಂದ ಏನೇನು ತೊಂದರೆ ಆಗಬಲ್ಲದು ಅನ್ನೋದು ನಿಮಗೆ ಗೊತ್ತಿದೆ. ಇಟ್ ಮೀನ್ಸ್ ನೀವು ತುಂಬ ದೊಡ್ಡ ಸಾಧಕರನ್ನು ನೋಡಿ, ಕೆಲವೊಬ್ಬರನ್ನ ಮಾತಾಡೋ ಬರದಲ್ಲಿ ಒಂದು ಲೂಸ್ ಟಾಕ್ಸ್ ಬಂದುಬಿಟ್ರೆ ನೀವೇನು ಸಾಧನೆ ಮಾಡಿದರೂ ಜನ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಬಿಡ್ತಾರೆ. ಹೌದು. ಯಾಕಂದರೆ ಮಾತು ಮುತ್ತು, ಮತ್ತು ತಪ್ಪು ಮಾತಾಡಿದ್ರೆ ಅದೇ ಮೃತ್ಯು ಕೂಡ. ಸೊ ನಿಮ್ಮ ಮಾತು ಬಗ್ಗೆ ನೀವು ಹೆಚ್ಚು ಗಮನ ವಹಿಸ್ತೀರಿ ಮಾತಾಡಬೇಕಾದ್ರಲ್ಲ? ಅಂದರೆ ನಾನು ಟ್ರೈ ಮಾಡ್ತೀನಿ ಯಾವಾಗಲೂ ಒಳ್ಳೇದನ್ನ ಮಾತಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು. ನೈಸ್. ಒಳ್ಳೇದು ಮಾತಾಡಬೇಕು ಅಥವಾ ಸುಮ್ಮನೆ ಇರಬೇಕು. ಎನಿವೆ, ಬಹಳ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಈ ಸಾಧನೆಯ ಹಾದಿಗೆ ಬೆಸ್ಟ್ ವಿಶಸ್ ಹೇಳ್ತಾ, ನಿಮ್ಮ ತಂದೆ ತಾಯಿ ಬಗ್ಗೆ ನನಗೆ ಬಹಳ ಪ್ರೌಡ್ ಅನ್ನಿಸ್ತು. ಬಿಕಾಸ್ ಅವರು ಒಬ್ಬರು ಫೋಟೋಗ್ರಾಫರ್ ಆಗಿದ್ದಾರೆ, ಡಿಜಿಟಲ್ ವರ್ಕರ್ ಆಗಿದ್ದಾರೆ. ಆ್ಯಂಡ್ ನಿಮ್ಮ ತಾಯಿ ಗೃಹಿಣಿ, ಮನೆಯಲ್ಲಿ ಕೆಲಸ ಮಾಡೋದು, ಹೌದಲ್ಲ? ಆ್ಯಂಡ್ ನೀವು ಈ ಮಧ್ಯಮ ವರ್ಗದವರಾಗಿ ಅಥವಾ ಒಂದು ಮಟ್ಟಿನ ತೀರಾ ಇತ್ತಕ್ಕೆ ಶ್ರೀಮಂತರು ಅಲ್ಲ, ಇತ್ತಕ್ಕೆ ಬಡವರು ಅಲ್ಲ ಅನ್ನೋ ಮಧ್ಯದ ಸ್ಥಿತಿಯಲ್ಲಿ, ಹೌದಲ್ಲ ಬದುಕು? ಸೊ ಬಟ್ ನಿಮ್ಮ ತಂದೆ ತಾಯಿಯನ್ನು ಅಲ್ಟಿಮೇಟ್ಲಿ ಒಂದು 10 ವರ್ಷದ ನಂತರ ಅವ್ರನ್ನ ಹೇಗಿಡಬೇಕು ಅನ್ನೋದು ನಿಮ್ಮ ಕನಸು? ಅಂದರೆ ಅವರು ಯಾವಾಗಲೂ ಖುಷಿಯಾಗಿರ್ಬೇಕು. ಅವ್ರು ಏನೇ ಕೇಳಿದ್ರು ಅದು ಅವ್ರ ಮುಂದೆ ಇರಬೇಕು. ಲೈಕ್ ಅವ್ರು ಇವಾಗ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದನ್ನೆಲ್ಲ ಮಾಡ್ತಿದ್ದಾರೋ ಅದನ್ನು ಅವ್ರ ಡ್ರೀಮ್ಸ್ನ ನಾನು ಫುಲ್ಫಿಲ್ ಮಾಡಬೇಕು. ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡಿದ್ಮೇಲೆ ಅವ್ರ ಡ್ರೀಮ್ಸ್ ಕೂಡ ನಾನು ಫುಲ್ಫಿಲ್ ಮಾಡಬೇಕು. ಓಕೆ. ಅವ್ರು ಯಾವಾಗಲೂ ಖುಷಿಯಾಗಿರಬೇಕು ನನ್ನ ಜೊತೆ, ಅಷ್ಟೇ. ದಟ್ಸ್ ಬ್ಯೂಟಿಫುಲ್. ತಂದೆ ತಾಯಿಗಳನ್ನು ಮತ್ತು ಅವರ ಕನಸುಗಳನ್ನು ಆ್ಯಂಡ್ ಅವರು ಇವತ್ತು ನಿಮಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಆ್ಯಂಡ್ ಅವರು ಅದನ್ನು ಕಷ್ಟಪಟ್ಟು ಅಂತ ಏನಲ್ಲ, ಆಗಲೇ ನೀವು ಹೇಳಿದಂಗೆ ಅದನ್ನ ಇಷ್ಟಪಟ್ಟೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಬ್ಬ ಮಗಳಾಗಿ ಇಂಥವ್ರ ತಂದೆ ಅಂದರೆ ಈ ಹುಡುಗಿಯ ತಂದೆ ತಾಯಿಯಂತೆ ಅಂತ ಅನಿಸೋದಿದೆಯಲ್ಲ, ಅವ್ರಿಗೊಂದು ಪ್ರೌಡ್ ಫೀಲ್ ಯಾಕಂದರೆ ತಂದೆ ತಾಯಿಯಿಂದ ನಿಮ್ಮನ್ನು ಗುರುತಿಸೋದು ಒಂದು ಹಂತ, ಇಂಥವ್ರ ಮಗಳಂತೆ ಅಂತ. ಬಟ್ ನೀವು ಬೆಳೆದು ನಿಂತಾಗ ಇಂಥವ್ರ ತಂದೆ ತಾಯಿ ಅಂತೆ ಅಂತ ಅಂದರೆ ಹೀಗೆ ಬದಲಾಗ್ಬಿಟ್ರೆ ಅವ್ರು ಖುಷಿ ಪಡ್ತಾರೆ, ತುಂಬ ಖುಷಿ ಪಡ್ತಾರೆ ಅಲ್ವಾ? ಸೊ ಬರೀ ಅಪ್ಪ ಅಮ್ಮ ಅಲ್ಲ, ನನಗೆ ಅಜ್ಜಿ ತಾತ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಅಜ್ಜಿ ತಾತ? ಹಾಂ. ಓಕೆ. ಅಂದರೆ ಅಪ್ಪನ ಅಪ್ಪ ಅಮ್ಮ, ಅಮ್ಮನ ಅಪ್ಪ ಅಮ್ಮ ಇಬ್ಬರು? ಹಾಂ. ಓಕೆ. ಸೊ ಅಜ್ಜಿ ತಾತ ಏನು ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ? ಅವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ? ಐ ಮೀನ್ ನೀವು ಚಾಂಪಿಯನ್ಶಿಪ್ ಆಡಿರೋದು, ಗೋಲ್ಡ್ ಗೆದ್ದಿರೋದು? ನಮ್ಮ ತಾತ ಗೌರ್ಮೆಂಟ್ ವರ್ಕರ್. ಏನು ಹೇಳ್ತಾರೆ ಅವ್ರು ಇದ್ರ ಬಗ್ಗೆ? ಅವ್ರೇನಂತಾರೆ ಅಂದರೆ, ಯಾವತ್ತೂ ನೀನು ಯಾವಾಗಲೂ ಕುದುರೆ ಥರ ಇರಬೇಕು. ಕುದುರೆಗೆ ಯಾಕೆ ಈ ಥರ ಫೇಸ್ನ ಇಲ್ಲಿ ಮುಖ ಕಟ್ತಾರೋ, ಯಾಕಂದರೆ ಅದು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ. ಅದೇ ಥರ ನೀನು ಫೋಕಸ್ ಆಗಿ ಹೋಗಬೇಕು ಅಂತ ನಮ್ಮ ತಾತ ಹೇಳ್ತಾರೆ. ಮತ್ತು ನಮ್ಮ ಅಜ್ಜಿ ಅಂತಾರೆ, ನೀನು ಯಾವಾಗಲೂ ಲೈಕ್ ನಿನ್ನೇಲಿ ದೇವ್ರ ಆಶೀರ್ವಾದ ಇದೆ, ನೀನು ಯಾವಾಗಲೂ ಇದೇ ಥರ ಮುಂದೆ ಹೋಗು ಅಂತ ನಮ್ಮ ಅಜ್ಜಿ ಹೇಳ್ತಾರೆ. ನಿಜ ನಿಜ. ನಿಮ್ಮ ಪರಿಶ್ರಮ, ನಿಮ್ಮ ಟ್ರೈನಿಂಗ್ ತಗೊಳ್ಳೋದು, ನಿಮ್ಮ ಕೋಚ್ಗಳು ಅಥವಾ ಈ ನಿಮ್ಮ ಪರಿಶ್ರಮದ ಜೊತೆ ಈ ಹಿರಿ ಜೀವಗಳ ಆಶೀರ್ವಾದ ಇದೆಯಲ್ಲ, ಅದು ಕಾಯುತ್ತೆ. ದೇವರು ಅವರ ರೂಪದಲ್ಲಿ ಇದ್ದಾರಲ್ಲ,
ಹೌದು. ನೇರವಾಗಿ ನಮಗೆ ಕಾಣಿಸ್ಕೊಳ್ದೆ ಹೋದರೂ ತಂದೆ ರೂಪದಲ್ಲಿ, ತಾಯಿ ರೂಪದಲ್ಲಿ, ಅಜ್ಜ ಅಜ್ಜಿ ಮತ್ತು ನಿಮಗೆ ಬೆಂಬಲ ಕೊಡೋ ಜನರು, ಅವರ ರೂಪದಲ್ಲಿ ಭಗವಂತ ಇದ್ದಾನೆ. ನಾವು ಅವ್ರ ಮೂಲಕನೇ ಭಗವಂತನ ನೋಡಬೇಕಲ್ಲ. ಹೌದು. ಸೊ ಹಾಗೆ ನನಗನ್ಸುತ್ತೆ ನಿಮ್ಮ ಡಿಟರ್ಮಿನೇಷನ್, ನಿಮ್ಮ ಪರಿಶ್ರಮ ಆ್ಯಂಡ್ ನಿಮಗಿರೋ ಮೈಂಡ್ ಸೆಟ್ ಇದೆಲ್ಲವೂ ನಿಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಆ್ಯಂಡ್ ನನಗನ್ಸುತ್ತೆ ನೀವಿನ್ನೂ ತುಂಬ ದೂರ ಹೋಗಬೇಕಿದೆ ಆ್ಯಂಡ್ ತುಂಬ ದೊಡ್ಡ ಸಾಧನೆ ಮಾಡ್ತೀರಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ, ಶುಭವಾಗಲಿ. ಆ್ಯಂಡ್ ಈ ಪಾಡ್ಕಾಸ್ಟ್ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಏನಿವೆ, ತುಂಬ ಖುಷಿ ಆಯಿತು. ಹಾಂ, ಓಕೆ. ನಾನು ಮಾಡಿರೋ ಪಾಡ್ಕಾಸ್ಟಲ್ಲಿ ಇದು ನಂಗೆ ಇಷ್ಟ ಆಯಿತು. ಹೌದಾ? ರಶ್ಮಿ ಮತ್ತು ಇದು ಇಷ್ಟ ಆಯಿತು. ಥ್ಯಾಂಕ್ ಯು ಪ್ರಣತಿ, ಸೋ ಸ್ವೀಟ್ ಆಫ್ ಯು. ಒಳ್ಳೆಯದಾಗಲಿ, ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ತಂದೆ ತಾಯಿ ಆ್ಯಂಡ್ ನಿಮ್ಮ ಅಜ್ಜಿ ತಾತ ಹಾಗೂ ಈ ದೇಶದ ಹೆಮ್ಮೆಯ ಮಗಳು ನೀನಾಗು. ಆ್ಯಂಡ್ ನಾವು ಅದನ್ನು ನೋಡಬೇಕು. ನನಗೆ ಅದ್ರ ಬಗ್ಗೆ ಬಹಳ ನಂಬಿಕೆ ಇದೆ ಆ್ಯಂಡ್ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ನಿನ್ನ ಬದುಕು ಮುಂದೊಂದು ದಿವಸ ಸಿನಿಮಾ ಆಗಬೇಕು ಆ್ಯಂಡ್ ನಿನ್ನ ಬದುಕು ಮುಂದೊಂದು ದಿವಸ ಪುಸ್ತಕಗಳಲ್ಲಿ ಬರಬೇಕು. ಥ್ಯಾಂಕ್ ಯು ಅಂಕಲ್. ಆ ಮಟ್ಟಕ್ಕೆ ಬೆಳಿ. ನಿನಗೆ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವೆಲ್ಕಮ್. ಎನಿವೇ ವೀಕ್ಷಕರೇ, ನೋಡಿದ್ರಲ್ಲ, ಆ್ಯಂಡ್ ನನಗೆ ಬಹಳ ಖುಷಿ ಆಯಿತು. ಇಲ್ಲಿವರೆಗೂ ನಾವು ಅನೇಕ ಪಾಡ್ಕಾಸ್ಟ್ ಮಾಡಿದ್ದೀವಿ ಆ್ಯಂಡ್ 12 ವರ್ಷದ ಒಂದು ಹೆಣ್ಮಕ್ಳ ಜೊತೆ ಮಾತಾಡಿದಾಗ ನನಗೆ ಒಬ್ಬ ಜ್ಞಾನಿ ಜೊತೆ, ಯಾರೋ ದೊಡ್ಡ ಇನ್ನೂ ತುಂಬ ವಯಸ್ಸಾಗಿರೋರ ಜೊತೆ ಮಾತಾಡಿದಂಥ ಅನುಭವ. ಬಿಕಾಸ್ ನೀವು ಅವ್ರ ಮಾತನ್ನು ಗಮನಿಸಿ ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಾರೆ. ಆ್ಯಂಡ್ ನಾನು ಕಲ್ತಿದ್ದು ವೈಯಕ್ತಿಕವಾಗಿ, ನಾನು ಅವ್ರನ್ನ ಕೇಳಿದೆ ನಿಮ್ಮ ಬಗ್ಗೆ ನಿಮಗೆ ಖುಷಿ ಇದೆಯಾ ಅಂತ. ಸೊ ಅವರು ಇರ್ಬೋದು, ಬಟ್ ಅಹಂಕಾರ ಅಹಂಕಾರ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಮಾತಾಡಲ್ಲ ಅಂತ. ನೋಡಿ, ಅಂದರೆ ಆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ಅವರೆಷ್ಟು ಫೋಕಸ್ ಮಾಡಿದ್ದಾರೆ. ಸೊ ನೀವು ಬದುಕಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನೀವು ಏನೇ ದೊಡ್ಡ ಸಾಧನೆ ಮಾಡಿ, ನಮ್ಮ ವ್ಯಕ್ತಿತ್ವ, ನಮ್ಮ ಮಾತು, ನಮ್ಮ ನಡೆ ನುಡಿ ಆ್ಯಂಡ್ ವಿನಮ್ರವಾಗಿರೋದು, ಇವೆಲ್ಲವೂ ಕೂಡ ನಮ್ಮನ್ನು ಎತ್ತರಕ್ಕೆ ಏರಿಸುತ್ತೆ. ಸೊ ಎತ್ತರ ಎಷ್ಟೇ ಏರು, ಮಣ್ಣಲ್ಲಿ ಇರಲಿ ಬೇರು ಅಂತ ದೊಡ್ಡವರು ಹೇಳ್ತಾರಲ್ಲ, ಹಾಗೆ ವಿನಯವಂತಿಕೆ ಆಕೆಯ ಬಹಳ ದೊಡ್ಡ ಸದ್ಗುಣ. ಸೊ ಈ ಪಾಡ್ಕಾಸ್ಟ್ ನೋಡ್ತಾ ಇರೋ ಎಷ್ಟೋ ತಂದೆ ತಾಯಿಗಳು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಮಕ್ಕಳಲ್ಲೂ ಒಂದು ಶ್ರೇಷ್ಠ ಪ್ರತಿಭೆ ಇರುತ್ತೆ. ಐ ಥಿಂಕ್ ಅವರು ಮಾರ್ಕ್ಸ್ ಕಾರ್ಡಲ್ಲಿ ಯಾಕೋ ಕಡಿಮೆ ಇರ್ಬೋದು, ಅಥವಾ ಓದೋದ್ರಲ್ಲಿ ಯಾಕೋ ಕಡಿಮೆ ಇರ್ಬೋದು. ಹಾಗಂತ ಅವರು ನಿಷ್ಪ್ರಯೋಜಕರಲ್ಲ ಅಥವಾ ಯೂಸ್ಲೆಸ್ಗಳಲ್ಲ. ಏನೋ ಸ್ವಲ್ಪ ಸಮಯ ನೀವು ಅವರನ್ನು ಗಮನಿಸಿ ನೋಡಿ, ಅವರಲ್ಲೂ ಏನೋ ಒಂದು ಅಗಾಧವಾದ ಪ್ರತಿಭೆ ಇರುತ್ತೆ. ಅವರು ಏನು ತುಂಬ ಚೆನ್ನಾಗಿ ಹಾಡು ಹೇಳ್ಬೋದು, ಕಬಡ್ಡಿ ಆಡ್ಬೋದು, ಅಥವಾ ಇನ್ಯಾವುದೋ ಸ್ಪೋರ್ಟ್ಸ್ ಆಡ್ಬೋದು, ಅಥವಾ ಇವನ್ ನನಗನ್ಸುತ್ತೆ ಅವರೊಂದು ಗ್ಯಾರೇಜ್ ಅಂಗಡಿ ಇಟ್ಟರು ಕೂಡ ಅದು ಒಂದು ಕಲೆನೇ ಅಲ್ವೇ. ಸೊ ಹಾಗಾಗಿ ಅರ್ಲಿಯಾಗಿ ಯಾರನ್ನು ಅಳಿಯೋಕೆ ಹೋಗಬೇಡಿ, ನಿಮ್ಮ ಮಕ್ಕಳನ್ನು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಲಿಕ್ಕೆ ಹೋಗಬೇಡಿ ಅನ್ನೋದು ಈ ಎಪಿಸೋಡ್ನ ಬಹಳ ಮುಖ್ಯ ಉದ್ದೇಶ ಆಗಿತ್ತು. ಆ್ಯಂಡ್ 12 ವರ್ಷದ ಈ ಪ್ರಣತಿಯ ಬದುಕು ಇದೇ ವಯಸ್ಸಿನ ಅಥವಾ ನೋಡ್ತಾ ಇರುವ ಎಲ್ಲ ಪೋಷಕರಿಗಾಗಲಿ ಮಕ್ಕಳಿಗಾಗಲಿ, ಓಕೆ, ಡಿಸಿಪ್ಲಿನ್ ಆಗಿದ್ದರೆ, ಸ್ವಲ್ಪ ನಾವು ತ್ಯಾಗ ಮಾಡಲಿಕ್ಕೆ ತಯಾರಿದ್ದರೆ ನಾವು ಏನೋ ಒಂದು ಸಾಧಿಸಬಹುದು ಅಂತ ಅನ್ನಿಸ್ಬೇಕು ಈ ಎಪಿಸೋಡಿಂದ. ಅದು ನನ್ನ ಬಹಳ ಮುಖ್ಯವಾದ ಉದ್ದೇಶ ಆಗಿತ್ತು ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ, ಮತ್ತೊಬ್ಬರು ಸಾಧಕರೊಂದಿಗೆ, ಮತ್ತೊಂದು ವಿಶೇಷ ವ್ಯಕ್ತಿತ್ವದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ಖಂಡಿತ ಅದನ್ನು ತಿದ್ದಿಕೊಳ್ತೀನಿ. ನೀವು ಈ ಪಾಡ್ಕಾಸ್ಟನ್ನು ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಆ್ಯಂಡ್ ಮೇಕ್ ಶೋರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ಕೊಳ್ಳಿ. ಆ್ಯಂಡ್ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಹರೇ ಕೃಷ್ಣ.